ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಯಟ್ ಅಂದರೆ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ನಾವು ಪಡೆದುಕೊಳ್ಳುವಂಥ ಮಾಹಿತಿ ಹೆಚ್ಚಾಗಿ ಕೋವಿಡ್ ಸಮಸ್ಯೆಗೆ ಸಂಬಂಧಪಟ್ಟಿರೋದಾಗಿರುತ್ತದೆ. ಹಾಗಾಗಿ ನಿಮ್ಮ ಏನೇ ಡೌಟ್ಸ್, ಅಭಿಪ್ರಾಯ ಅಥವಾ ನಿಮಗೆ ಏನೇ ಕೇಳುವಂತಹ ಪ್ರಶ್ನೆಗಳು ಇದ್ದರೆ ಅದು ಹೆಚ್ಚಾಗಿ ಕೋವಿಡ್ ಸೀಮಿತವಾಗಿ ಇರಲಿ, ಯಾಕಂದರೆ ಇದು ಸಂಪೂರ್ಣವಾಗಿ ನಿಮ್ಮ ಆರೋಗ್ಯದ ಡಯಟ್ಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಲೆಟ್ ದ ಫುಡ್ ಬಿ ದ ಮೆಡಿಸಿನ್. ಮೊದಲಾಗಿ ಆಹಾರವೆಂದರೆ ಏನು ಅಂತ ತಿಳಿದುಕೊಳ್ಳೋಣ. ಆಹಾರ ಅಂದರೆ ಊಟ. ಸಾಮಾನ್ಯವಾಗಿ ಎಲ್ಲ ಆಹಾರಕ್ಕೆ ಉತ್ತಮವಾದ ಬೆಲೆಯನ್ನು ಕೊಡುವುದಿಲ್ಲ. ಆಹಾರ, ಊಟ, ಏನು ತಿನ್ನೋಣ ಅಷ್ಟೇ, ಅನ್ನ ಆಯಿತು, ಚಪಾತಿ ಆಯಿತು, ಹೊಟ್ಟೆ ತುಂಬಿದ್ರೆ ಸಾಕು ಅಷ್ಟೇ ಅನ್ನೋ ಗುಣವನ್ನು ಊಟ ಕೊಡುವುದು ಅಂತ ಹೆಚ್ಚಾಗಿ ತಿಳಿದುಕೊಂಡಿರ್ತಾರೆ. ಆದರೆ ಅದು ಸತ್ಯವಾದ ಸಂಗತಿ ಅಲ್ಲ. ಆಹಾರ ಏನೆಂದರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಣೆ ಬರುವುದೇ ಆಹಾರದಿಂದ. ಆದ್ದರಿಂದ ನಮ್ಮ ಆಹಾರವೇ ನಮಗೆ ಔಷಧಿಯಾಗಿ ನಾವು ಸ್ವೀಕಾರ ಮಾಡಬೇಕು. ಆಹಾರವನ್ನು ಬರೀ ಹೊಟ್ಟೆ ತುಂಬ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಆಹಾರವು ನಮ್ಮ ದೇಹಕ್ಕೆ ಔಷಧಿಯಾಗಿ ಪರಿಣಾಮ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಆಹಾರ ತಿಂದರೆ ಸದಾ ನಮಗೆ ಯಾವುದೇ ಕಾಯಿಲೆ ಅಥವಾ ಏನೇ ತೊಂದರೆ ಆಗುವುದನ್ನು ನಾವು ಆದಷ್ಟು ಕಡಿಮೆ ಮಾಡಿಕೊಳ್ಳಬಹುದು. ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು, ಅಂದರೆ ನಮಗೇನು ತೊಂದರೆ ಸಹ ಆಗದೆ ಇರೋ ಹಾಗೆ ನೋಡ್ಕೋಬೋದು. ಅಷ್ಟು ಶಕ್ತಿಯುತವಾದ ನಮ್ಮ ದೇಹಕ್ಕೆ ಬೇಕಾಗಿರುವ ಪದಾರ್ಥ ಅಥವಾ ವಸ್ತುವೇ ಆಹಾರ ಅಂತ ಹೇಳ್ಬೋದು. ಈ ಆಹಾರ ನಮ್ಮ ದೇಹಕ್ಕೆ ಈ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಷನ್ಸ್ ಮತ್ತು ಎನರ್ಜಿಯನ್ನು ಕೊಡುವಂತಹ ಫ್ಯೂಯಲ್ಗಳಾಗಿರಬೇಕು. ನಮ್ಮ ಜೀವನಕ್ಕೆ ಅಥವಾ ನಮ್ಮ ದೇಹಕ್ಕೆ 5 ಅಂಗಾಂಶಗಳಿದೆ. ನಮ್ಮ ಅಸ್ತಿತ್ವಕ್ಕೆ 5 ಅಂಗಾಂಶಗಳು ಇದೆ ಅಂತ ಹೇಳ್ಬೋದು. ಅದು ಏನು, ಆ ಮಟ್ಟಗಳು ಏನು ಅಥವಾ ಅಸ್ತಿತ್ವ ಅಂಗಾಂಶಗಳು ಏನಂದರೆ, ಮೊದಲನೇದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನ ಕೋಶ ಮತ್ತು ಆನಂದ ಕೋಶ ಅಂತ ಹೇಳ್ಬೋದು. ಇದು 5 ಅಂಗಾಂಶಗಳು ನಮ್ಮ ಅಸ್ತಿತ್ವಕ್ಕೆ. ನಾವು ಏನೇ ಕೆಲಸ ಮಾಡಿದರೋ ಅಥವಾ ಏನೇ ಕಾರ್ಯ ಸಿದ್ಧ ಮಾಡಿದರೋ ಯಾವಾಗಲೂ ಸದಾ ಅದರ ಡೈರೆಕ್ಷನ್ ಆನಂದಮಯವಾಗಿ ಹೋಗುವಂತೆ ನಾವು ಮಾಡಬೇಕು. ಈಗ ಈ ಅನ್ನಮಯ ಕೋಶ ಅಂದರೆ ನಮ್ಮ ಫಿಸಿಕಲ್ ಬಾಡಿ, ದೇಹಕ್ಕೆ ಸಂಬಂಧಪಟ್ಟದ್ದು, ನಮ್ಮ ದೇಹದ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು. ಇದು ಹೇಗೆ ಮತ್ತು ಏನು ನಮ್ಮ ಬಾಡಿ ಮೇಲೆ ಪರಿಣಾಮ ಹೊಂದಿದೆ ಅಂತ ಸ್ವಲ್ಪ ಹೊತ್ತಲ್ಲಿ ತಿಳ್ಕೊಳ್ಳೋಣ. ಪ್ರಾಣಮಯ ಕೋಶ ಅಂದರೆ, ಪ್ರಾಣ ಅಂದರೆ ಬರೀ ಜೀವ ಅಂತ ನಾವು ಹೇಳ್ತೀವಿ ಸಾಮಾನ್ಯ ಭಾಷೆಯಲ್ಲಿ, ಆದರೆ ಅದಕ್ಕೆ ಹೆಚ್ಚಿನ ಅರ್ಥವಿದೆ ಯೋಗದಲ್ಲಿ. ಇದು ಬಹಳ ಡೀಪ್ ಸಬ್ಜೆಕ್ಟ್. ಒಂದು ಗ್ಲಾನ್ಸ್ನಲ್ಲಿ ಹೇಳ್ಬೇಕಂದ್ರೆ ಪ್ರಾಣಮಯ ಕೋಶ ಅಂದರೆ ನಮ್ಮ ಉಸಿರಾಟದ ಅಂಗ ಅಂತ ಹೇಳ್ಬೋದು. ನಾವು ನಮ್ಮ ಉಸಿರನ್ನ ಹೇಗೆ ಶ್ವಾಸವನ್ನು ಹೇಗೆ ನೋಡ್ಕೋತೀವಿ, ನಮ್ಮ ಉಸಿರಾಟದ ಬಗ್ಗೆ ನಾವು ಎಷ್ಟು ಧ್ಯಾನವನ್ನು ಕೊಡ್ತೀವಿ ಅನ್ನೋದು ಪ್ರಾಣಮಯ ಕೋಶದಲ್ಲಿ ಬರುತ್ತೆ. ಮನೋಮಯ ಕೋಶ ಅಂದರೆ ಮಾನಸಿಕ ಅಂಗ, ನಮ್ಮ ಮನಸ್ಸಿನ ಸ್ಥಿತಿಗೆ ಸಂಬಂಧಪಟ್ಟದ್ದು ಮನೋಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ, ನಮ್ಮ ಯೋಚನಾ ಶಕ್ತಿ, ನಾವು ಹೇಗೆ ಅದನ್ನು ಉಪಯೋಗಿಸಿದರೆ ಅದು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುವುದು, ಅದರ ಬಗ್ಗೆ ನಾವು ವಿಜ್ಞಾನಮಯ ಕೋಶದಲ್ಲಿ ತಿಳ್ಕೊಬೋದು ಮತ್ತು ಅದನ್ನು ಹಾಗೆ ಕ್ಯಾಟಗರೈಸ್ ಆಗಿದೆ. ಆನಂದಮಯ ಕೋಶ ಅಂದರೆ ಸಂಪೂರ್ಣ ಆನಂದದ ಅಂಗ, ಸದಾ ಆನಂದಮಯವಾಗಿರಬೇಕು. ಆಗಲೇ ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕೆ ಶಾಂತಿ ಮತ್ತು ಆರೋಗ್ಯವನ್ನು ಕೊಡುವಂತಹ ಈ ಅಂಗಾಂಶಗಳು ಬಹಳ ಬಹಳ ಮುಖ್ಯ. ನಾವು ಏನೇ ಕೆಲಸ ಮಾಡಿದರೂ ಸದಾ ಅದರಿಂದ ಆನಂದವನ್ನು ಬಯಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯೋಗ ಮಾಡುವುದು ಅಥವಾ ಊಟ ಮಾಡುವುದು, ನೃತ್ಯ, ಏನೇ ಮಾಡಿದ್ರು ನಮಗೆ ಆನಂದವನ್ನು ಕೊಟ್ಟರೆ ಮಾತ್ರ ನಾವು ಮಾಡ್ತೀವಿ. ಈಗ ಊಟ ಮಾಡಿದರೆ ಕೆಲವು ಖುಷಿ ಆಗುತ್ತೆ, ನಂಗೆ ಅದೇ ಬೇಕು, ನಂಗಿದೇ ಬೇಕು, ಆಮೇಲೆ ಪೂರಿ ಮಾಡಿಕೊಡೋ, ಏನಕ್ಕೆ ನಾವು ಹಾಗೆ ತಿಂತೀವಿ ಅಂದರೆ ನಮಗೆ ಅದು ಆನಂದ ಕೊಡುತ್ತೆ. ಹಾಗೆಯೇ ನೃತ್ಯ ಮಾಡಿದರೆ ಕೆಲವರಿಗೆ ಆನಂದ ಸಿಗುತ್ತೆ. ಏನೇ ನಾವು ಕೆಲಸ ಮಾಡಿದರೂ ಅದು ಆನಂದದ ಕಡೆ ಹೊರಟರೆ ಮಾತ್ರವೇ ನಮಗೆ ಅದರ ಅತ್ಯುತ್ತಮ ಫಲ ಸಿಗುವುದು. ಹಾಗಾಗಿ ನಾವು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡದೆ ನಾವು ಸದಾ ಆನಂದಮಯವಾಗಿದ್ದರೆ, ನೀವು ನೋಡ್ಬೋದು, ಆನಂದವಾಗಿದ್ದಾಗ ನೀವು ಏನೇ ಯೋಚನೆಗಳು ನಿಮ್ಮ ತಲೆಗೆ ಬರಲ್ಲ, ಸದಾ ಹಾಯಾಗಿ ಹಗುರವಾಗಿ ಫೀಲ್ ಮಾಡ್ತೀರಾ. ಈಗ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ? ಸಂಪಾದಿಸೋಕೆ. ಸಂಪಾದಿಸಿದ್ರೆ ಹಣ ಸಿಗುತ್ತೆ, ಏನು ಬೇಕೋ ತಗೋಬಹುದು, ಏನು ಬೇಕೋ ನಮಗೆ ತಗೊಂಡಾಗ ಇನ್ನೂ ಸಂತಸ ಆಗುತ್ತೆ. ಮತ್ತೆ ಅದು ಕೂಡ ಆನಂದಮಯವನ್ನು ಉಂಟು ಮಾಡುತ್ತೆ ನಮಗೆ. ಹಾಗಾಗಿ ನಾವು ಆಫೀಸ್ಗೆ ಹೋಗ್ತೀವಿ ಅಲ್ವಾ? ಸ್ಟೂಡೆಂಟ್ಸ್ ಓದೋದು ಹೇಗೆ? ಈಗ ನಾಳೆ ಅವ್ರು ಓದಿದ್ರೆ ಒಳ್ಳೆ ಮಾರ್ಕ್ಸ್ ತಗೊಂತಾರೆ, ಅವರ ನಾಳಿನ ಬದುಕು ಚೆನ್ನಾಗಿರುತ್ತೆ. ಆ ರೀತಿಯಾಗಿ ಅವರು ಕಷ್ಟಪಟ್ಟು ಎಫರ್ಟ್ಸ್ ಮಾಡ್ತಾರೆ, ಪೇರೆಂಟ್ಸ್ ಹೇಳ್ತಾರೆ,
ಸೊ ನಾಳೆ ಅವ್ರು ಚೆನ್ನಾಗಿರ್ತಾರೆ, ನಾಳೆ ಅವರು ಎಷ್ಟು ಬೇಕೋ ದುಡ್ಡು ಸಂಪಾದಿಸ್ಬೋದು, ಆ ದುಡ್ಡಿಂದ ಮತ್ತೆ ಏನ್ ಬೇಕೋ ಮಾಡಿ ಸುಖವಾಗಿರ್ಬೋದು, ಆನಂದಮಯವಾಗಿರ್ಬೇಕು ಅನ್ನೋದೇ ನಮ್ಮ ಜೀವನದ ಅಸ್ತಿತ್ವ. ಅದೇ ಮೂಲದಿಂದ ನಾವು ಎಲ್ಲ ಕಾರ್ಯಗಳನ್ನು ನಡೆಸುವುದು. ಸೊ ಈ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ನಮ್ಗೆ ಒತ್ತಡಗಳು, ಮಾನಸಿಕ ಒತ್ತಡ ಬರುವುದು ಬಹಳ ಸಹಜ, ರೈಟ್? ಆದ್ರೆ ನಾವು ಆ ಮಾನಸಿಕ ಒತ್ತಡ ಕೆಟ್ಟ ದಾರಿಯ ಕಡೆಗೆ ನಾವು ತೆಗೆದುಕೊಂಡು ಹೋಗ್ಬಾರ್ದು. ಈಗ ಒಳ್ಳೆಯ ಸ್ಟ್ರೆಸ್, ಒಳ್ಳೆಯ ಒತ್ತಡ ಒಳ್ಳೇದು ಅಂತಾನೆ ಹೇಳ್ಬೋದು. ಬಿಕಾಸ್ ಒಳ್ಳೆಯ ಒತ್ತಡ ಇದ್ದಾಗ ನಿಮ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಖುಷಿ ಸಿಗುತ್ತೆ, ನಾನು ಮಾಡ್ಬೇಕು, ಹೀಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನಂಗೆ ಖುಷಿ ಆಗುತ್ತೆ ಅನ್ನುವ ಒಳ್ಳೆಯ ಸ್ಟ್ರೆಸ್ ಅಂತ ನಾವೇನ್ ಹೇಳ್ಬೋದು, ಅದು ಒಳ್ಳೇದು. ಆದ್ರೆ ನೆಗೆಟಿವ್, ಈಗ ಮಾಡದೆ ಹೋದ್ರೆ ಏನಾಗುತ್ತೆ, ಅವ್ರು ಹಂಗೆ ಹೋದ್ರೆ ಏನಾಗುತ್ತೆ, ಹಿಂಗಾಗೋಗುತ್ತೆ, ಹಂಗಾಗುತ್ತೆ, ಕೆಟ್ಟ ಪರಿಣಾಮ ಬೀಳುತ್ತೆ ಅನ್ನುವ ಕೆಟ್ಟ ಆಲೋಚನೆಗಳನ್ನ ನಾವು ಮಾಡಿದರೆ ಅದೇ ಕೆಟ್ಟ ಯೋಚನೆಗಳು ನಮ್ಮ ಮಾನಸಕ್ಕೆ ಒಳಗೆ ಹೋಗಿ ಅನ್ನಮಯ, ವಿಚ್ ಇಸ್ ದ ಮೋಸ್ಟ್ ಫಸ್ಟ್ ಕೋಶ ಅಂತ ನಾನು ಏನ್ ಹೇಳಿದೆ, ಅನ್ನಮಯ ಕೋಶದ ಮೇಲೆ ಪರಿಣಾಮ ಬೀರುತ್ತೆ. ಈ ಆನಂದಕ್ಕೆ ನಾವು ಮಾಡ್ತಿರುವಂತ ಕೆಲಸ ಕೆಟ್ಟದಂತಹ ಪರಿಣಾಮ ಮತ್ತು ಒತ್ತಡ ಪಡೆದುಕೊಂಡು ನಾವು ಮಾಡಿದರೆ ಅದು ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ, ವಿಜ್ಞಾನದ ಮೇಲೆ ಮತ್ತು ಪ್ರಾಣ, ನಮ್ಮ ಉಸಿರಾಟದ ಮೇಲೆ ಅದರ ಇಫೆಕ್ಟ್ ಅನ್ನು ನಾವು ನೋಡ್ತೀವಿ. ವಿಚ್ ವಿಲ್ ಕಮ್ ಡೌನ್ ಟು ಅನ್ನಮಯ ಕೋಶ. ಅದರ ಪರಿಣಾಮವನ್ನ ನಾವು ಅನ್ನಮಯ ಕೋಶದ ಮೇಲೆ ನೋಡಿ ಎಲ್ಲ ಏರುಪೇರು ಆಗಿ ನಮ್ಮ ಆರೋಗ್ಯವನ್ನ ನಾವು ಕೆಡಿಸ್ಕೊಳ್ತೇವೆ. ಮನಸ್ಸಿಗೆ ಆದಿಯನ್ನ ಉಂಟು ಮಾಡಿಕೊಳ್ತೇವೆ. ಆ ಮನಸ್ಸಿನ ಆದಿಯೇ ಮೊದಲ ಕಾರಣ ನಮ್ಮ ದೇಹದ ಅನಾರೋಗ್ಯದ ಕಡೆ ದಾರಿ ಮಾಡಿಕೊಡುವಂಥದ್ದು. ಸೊ ಈ ಆಹಾರ, ಅದು ನಮ್ಮ ಅನ್ನಮಯದ ಕೋಶಕ್ಕೆ ಏನು ಹೆಚ್ಚಾಗಿ ಪರಿಣಾಮ ಬೀರುತ್ತೋ ದ್ಯಾಟ್ ಈಸ್ ಫುಡ್ ಅಥವಾ ಆಹಾರ. ಈ ಅನ್ನಮಯ ಕೋಶದ ನಾವು ಅಂಗಾಂಗಗಳು ಏನ್ ಹೇಳ್ಬೋದು ಅಂದ್ರೆ ಪಂಚಭೂತಗಳು, ರೈಟ್? ಸೊ ಫುಡ್, ನಾವು ತಿನ್ನುವಂತ ಆಹಾರ ಪಂಚಭೂತದಿಂದ ಕೂಡಿರುತ್ತೆ. ಪಂಚಭೂತ ನಮ್ಗೆ ಗೊತ್ತಿರೋಂಗೆ ಪೃಥ್ವಿ, ಜಲ, ಆಕಾಶ, ಅಗ್ನಿ ಮತ್ತೆ ವಾಯು. ಇದು ನಾವು ಸುತ್ತಮುತ್ತ ಇದೆ, ನಮ್ಮ ಸುತ್ತಮುತ್ತ ಇದೆ, ನಾವು ಇದನ್ನ ಇದರ ಬಗ್ಗೆ ಹೇಳ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಈ 5 ಗುಣಗಳು ನಮ್ಮ ಊಟದಲ್ಲೂ ಸಹ ಇದೆ. ಇದನ್ನು ನಮ್ಮ ಆಹಾರದ ಪದ್ಧತಿಯಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಳ್ಳಬೇಕು ಅನ್ನೋದು ಹೆಚ್ಚಾಗಿ ಯಾರ ಗಮನಕ್ಕೂ ಬರುವುದಿಲ್ಲ. ಆದರೆ ಇದೇ ಮೇನ್ ಅನ್ನಮಯ ಕೋಶದ ಅಂಶಗಳು ಅಂತ ಹೇಳ್ಬೋದು. ನಮ್ಮ ದೇಹ ಸಹ ಪಂಚಭೂತಗಳಿಂದ ಕೂಡಿರುವುದು. ಪೃಥ್ವಿ ಅಂದ್ರೆ ಮಣ್ಣಿನ ಅಂಶಗಳು ಅಥವಾ ಮಿನರಲ್ಸ್, ಖನಿಜಗಳು, ಮೆಟಲ್ಸ್ ಅಂತ ಹೇಳ್ಬೋದು. ಸೊ ಮಿನರಲ್ಸ್ ಅಂದ್ರೆ ಕ್ಯಾಲ್ಶಿಯಂ, ಅದು ನಮ್ಮ ದೇಹದಲ್ಲಿ ಎಲ್ಲಿ ಬೋನ್ಸ್ ಇಂದ ನಾವು ಆಗಿರುವಂತ ದೇಹ ನಮ್ದು, ಬೋನ್ಸ್, ಮೂಳೆಗಳು, ಮಾಂಸಖಂಡಗಳು. ಸೊ ಇದ್ರಲ್ಲೆಲ್ಲ ಏನಿದೆ, ರಕ್ತದಲ್ಲೆಲ್ಲ ಕ್ಯಾಲ್ಶಿಯಂ, ಬೋನ್ಸ್ ನಲ್ಲಿ ಕ್ಯಾಲ್ಶಿಯಂ ಇದೆ, ವಿಚ್ ಇಸ್ ಅರ್ದಿ ಎಲಿಮೆಂಟ್. ಸೊ ಪೃಥ್ವಿ ಅಂಶವನ್ನ ನಮ್ಮ ಬಾಡಿಯಲ್ಲಿ ಮೂಳೆ, ಮಾಂಸಖಂಡಗಳ ರೂಪದಲ್ಲಿ ಇದೆ. ಜಲ, ನಮ್ಮ ದೇಹ 95%, 98% ಜಲದಿಂದ ತುಂಬಿರೋದು ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆಕಾಶ ಅಂದ್ರೆ ಸ್ಪೇಸ್, ಓಪನ್ ಸ್ಪೇಸ್ ಅಥವಾ ಕ್ಯಾವಿಟೀಸ್ ಅಂತ ನಾವು ಏನ್ ಹೇಳ್ಬೋದು. ಈಗ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ, ಸೊ ಒಳಗಡೆ ಒಂದು ಸ್ಪೇಸ್ ಇದೆ. ಅಂದ್ರೆ ಈಗಿನ ಸಮಯದಲ್ಲಿ ಹೊಟ್ಟೆ ಸದಾ ತುಂಬಿರುತ್ತೆ, ಯಾಕಂದ್ರೆ ನಾವು ತಿಂತಾನೆ ಇರ್ತೀವಿ. ಸೊ ಹೊಟ್ಟೆಗೆ ನಾವು ಖಾಲಿ ಬಿಡುವುದೇ ಇಲ್ಲ, ವಿಚ್ ಇಸ್ ನಾಟ್ ಅ ಕರೆಕ್ಟ್ ಪ್ರಾಕ್ಟಿಸ್. ಸೊ ಹೊಟ್ಟೆ ಅಂತ ಹೇಳ್ಬೋದು. ಅಥವಾ ನಮ್ಮ ಇಂಟೆಸ್ಟೈನ್ಸ್, ನಮ್ಮ ಶ್ವಾಸಕೋಶ, ನೇಸಲ್ ಕ್ಯಾವಿಟಿ ಅಂದ್ರೆ ಬ್ರೀದಿಂಗ್ ಕ್ಯಾವಿಟೀಸ್, ಫುಡ್ ಪೈಪ್. ಸೊ ಇದೆಲ್ಲ ಓಪನ್ ಸ್ಪೇಸ್ ಇರುವಂತದ್ದು ನಮ್ಮ ಬಾಡಿ ಒಳಗೆ, ವಿಚ್ ಇಸ್ ದ ಆಕಾಶ ಕಾಂಪೊನೆಂಟ್. ಮತ್ತು ಅಗ್ನಿ ಅಂದ್ರೆ ಹೀಟ್, ನಾವು ಮಾಡಿರುವಂತ ಊಟ. ಸೊ ಈಗ ನಮ್ಮ ಬಾಡಿ ಟೆಂಪರೇಚರ್ 36 ಡಿಗ್ರೀಸ್ 37 ಡಿಗ್ರೀಸ್ ಅಂತ ಮೇಂಟೈನ್ ಆಗ್ತಾ ಇದೆ. ಸೊ ಇದು ಹೇಗೆ ಬರ್ತಾ ಇದೆ, ಹೀಟ್ ಅಂಶ. ಸೊ ನಾವು ಊಟ ಮಾಡಿದಂತ ಆಹಾರ ನಮ್ಮ ಬಾಡಿ ಡೈಜೆಸ್ಟ್ ಮಾಡಿ ಅದರಿಂದ ಬರುವಂತ ಬೈ ಪ್ರಾಡಕ್ಟ್ ಹೀಟ್. ಆ ಹೀಟ್ ಇಂದ ನಮಗೆ ಎನರ್ಜಿ ಬರ್ತಿದೆ. ದಿನನಿತ್ಯದ ಕೆಲಸಗಳನ್ನ ಮಾಡುವ ಎನರ್ಜಿ ಈ ಅಗ್ನಿ ಅಂಶ ಅಥವಾ ಹೀಟ್ ಅಂಶದಿಂದ ಬರ್ತಿರೋದು. ಈಗ ಹೇಗೆ ನಾವು ಕಾರು ಇದ್ದರೆ ಅದಕ್ಕೆ ಕಾರಿಗೆ ಫ್ಯೂಯಲ್ ಹಾಕ್ತಿವಿ, ಕಾರು ಇಂಜಿನ್ ಅದನ್ನ ರನ್ ಮಾಡಿ ವಿ ಹ್ಯಾವ್ ವೇಸ್ಟ್ ಆಲ್ಸೋ ಜನರೇಟೆಡ್ ಅಂಡ್ ಆ ಹೀಟ್ ಇಂದ ಎನರ್ಜಿ ಬಂದು ಕಾರು ಮುಂದೆ ಸಹ ಹೋಗುತ್ತದೆ. ಸೇಮ್ ಕಾನ್ಸೆಪ್ಟೇ ನಮ್ಮ ದೇಹದಲ್ಲಿ ಸಹ ಆಗೋದು, ಆದರೆ ಇನ್ನು ಕಾಂಪ್ಲೆಕ್ಸ್ ಆಗಿರುವಂತಹ ದೇಹ ಅಂತ ನಾವು ಹೇಳ್ಬೋದು. ವಾಯು, ಪಂಚಭೂತದ ಇನ್ನೊಂದು ಅಂಶ ವಾಯು ಅಂದ್ರೆ ಗಾಳಿ. ಇದು ಹೇಗೆ ಸಂಬಂಧಪಟ್ಟಿರುವುದು ನಮ್ಮ ದೇಹಕ್ಕೆ ಅಂದ್ರೆ ಉಸಿರಾಟ. ನಮ್ಮ ಉಸಿರಾಟ, ಶ್ವಾಸವನ್ನ ನಾವು ವಾಯು ಎಲಿಮೆಂಟ್ಗೆ ಹೋಲಿಸ್ತೀವಿ. ಸೊ ನಾವು ಊಟ ಮಾಡುವುದು, ನಾವು ಸೇವಿಸುವಂತ ಆಹಾರ ಈ ಪಂಚಭೂತದ ಅಂಶಗಳನ್ನು ಹೊಂದಿರಬೇಕು. ಸೊ ಹಾಗೆ ನಮ್ಮ ದೇಹದ ಅಸ್ತಿತ್ವವನ್ನ, ಈ ಅಸ್ತಿತ್ವದ 5 ಅಂಶಗಳಿಗೆ ನಾವು ಫ್ಯೂಯಲ್ ಕೊಡುವುದಾದರೆ ಈ 5 ಪಂಚಭೂತಗಳನ್ನು ಸಮವಾಗಿ ನಮ್ಮ ದೇಹದಲ್ಲಿ ಆಹಾರ ಮೂಲಕವಾಗಿ ನಾವು ಯಾವಾಗ ಕೊಡುವ ಪ್ರಯತ್ನ ಮಾಡುತ್ತೀವೋ ಆಗ ನಾವು ಆದಿಗಳನ್ನೆಲ್ಲ ದೂರ ಇಡ್ಬೋದು ಅಂತ ಹೇಳ್ಬೋದು.
ಸೊ ಹೆಲ್ದಿ ಫುಡ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಸೈನ್ಸಸ್ ಅಂದ್ರೆ ಬೇರೆ ಬೇರೆಯ ವಿಜ್ಞಾನಗಳು ಊಟದ ಬಗ್ಗೆ, ಆಹಾರದ ಬಗ್ಗೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ನ್ಯಾಚುರೋಪತಿಯಲ್ಲಿ ಪ್ರಾಪರ್ ಬ್ಯಾಲೆನ್ಸ್ ಆಫ್ 5 ಎಲಿಮೆಂಟ್ಸ್ ಅಂದ್ರೆ ಈಗಷ್ಟೇ ನಾವು ಮಾತನಾಡಿದಂತ 5 ಪಂಚಭೂತದ ಅಂಶಗಳನ್ನ ನಾವು ಹೇಗೆ ಊಟದಲ್ಲಿ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದನ್ನ ನ್ಯಾಚುರೋಪತಿಯಲ್ಲಿ ತಿಳ್ಕೊಳ್ತೀವಿ. ಯೋಗದಲ್ಲಿ ಆಹಾರಕ್ಕೆ ಎಂತಹ ಮಹತ್ವ ಅಂದ್ರೆ ಸತ್ವಗುಣ, ರಜಗುಣ ಮತ್ತು ತಮಸ್ಸು. ಸತ್ವವನ್ನು ಹೆಚ್ಚು ಮಾಡಬೇಕು, ರಜಸ್ಸನ್ನ ಸ್ವಲ್ಪ ಮಾಡರೇಷನ್ ನಲ್ಲಿ ಕೊಡುವಂತ ಆಹಾರ, ಮತ್ತೆ ತಮಸ್ಸನ್ನು ಸಂಪೂರ್ಣವಾಗಿ ಹೊರತುಪಡಿಸುವಂತ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಆಯುರ್ವೇದದಲ್ಲಿ ಬ್ಯಾಲೆನ್ಸ್ ಆಫ್ ತ್ರಿದೋಷ ಅಂದ್ರೆ ಈ 3 ದೋಷ, ವಾತ, ಪಿತ್ತ ಮತ್ತು ಕಫ, ಈ 3 ದೋಷವನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡಬಹುದು ಆಹಾರದಲ್ಲಿ ಅಂತ ಆಯುರ್ವೇದ ನಮಗೆ ತಿಳಿಸಿಕೊಡುತ್ತದೆ. ಸೊ ಈ ಪಂಚಭೂತಗಳನ್ನ ನಾವು ಹೇಗೆ ಪಡೆದುಕೊಳ್ಬೋದು ಅಂದ್ರೆ ಫೈರ್, ಸನ್ಲೈಟ್. ಸೊ ನಾವು ಆದಷ್ಟು ನಮ್ಮನ್ನ ಸನ್ಲೈಟ್ ನಲ್ಲಿ ಎಕ್ಸ್ಪೋಜರ್ ಮಾಡ್ಕೋಬೇಕು. ಬೆಳಿಗ್ಗೆ ಹೊತ್ತು ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ಸಹ ಹೋಗಿ ಸನ್ಲೈಟ್, ಸೂರ್ಯ ಕಿರಣಗಳನ್ನ ನಾವು ನಮ್ಮ ಚರ್ಮಕ್ಕೆ ತಾಗುವಂತೆ ಒಂದು ½ an hour ಅಟ್ಲೀಸ್ಟ್ ದಿನ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟೇ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ತಗೊಂಡ್ರು ಸಹ ಸೂರ್ಯನ ಕಿರಣ ನಮ್ಮ ಚರ್ಮ ಅಬ್ಸಾರ್ಬ್ ಮಾಡಿ ನಮಗೆ ಕೊಡುವಂತ ಶಕ್ತಿ ಯಾವುದೇ ಮೆಡಿಸಿನ್, ವಿಟಮಿನ್ ಡಿ ಟ್ಯಾಬ್ಲೆಟ್ ನಲ್ಲಿ ಅಲ್ಲ. ಸೊ ನಾವು ಸೂರ್ಯನ ಕಿರಣ ಶಾಖೆ ತಗೊಳಕ್ ಹೋದಾಗ ಫುಲ್ ಬಾಡಿ ಕವರ್ ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಆದಷ್ಟು ಹೆಚ್ಚಾಗಿ ನಮ್ಮ ಸ್ಕಿನ್ ಎಕ್ಸ್ಪೋಜರ್ ಕೊಟ್ಟು ವೈಟ್ ಬಟ್ಟೆ ಅಥವಾ ಕೈ ಕಾಲುಗಳು ಆದಷ್ಟು ಸೂರ್ಯನ ಕಿರಣವನ್ನ ಅಬ್ಸಾರ್ಬ್ ಮಾಡಿಕೊಳ್ಳುವಂತೆ ನಾವು ಹೋಗ್ಬೇಕು. ಏರ್, ಪ್ರಾಣಾಯಾಮದಿಂದ, ಸೊ ನಾವು ಈಗ ಕ್ಲಾಸಸ್ ನಲ್ಲಿ ನೋಡಿರ್ತೀವಿ ಭಿನ್ನವಾದ ಪ್ರಾಣಾಯಾಮವನ್ನ ನಾವು ಪ್ರಾಕ್ಟೀಸ್ ಮಾಡಿದೀವಿ. ನಾಡಿ ಶುದ್ಧಿ, ಕಪಾಲಭಾತಿ, ಸೊ ಇತ್ಯಾದಿ ಪ್ರಾಣಾಯಾಮಗಳಿಂದ ನಾವು ಏರ್ ಅನ್ನೋ ಎಲಿಮೆಂಟ್ ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಸ್ಪೇಸ್ ಅಂದ್ರೆ ಫಾಸ್ಟಿಂಗ್ ಇಂದ ನಾವು ಸ್ಪೇಸ್ ನ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಹೇಗಂದ್ರೆ ಸದಾ ಊಟ ತಿಂತಾನೆ ಇರೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸದಾ ಕೆಲಸ ಮಾಡ್ತಲೇ ಇರುತ್ತೆ. ಆದ್ರಿಂದ ನಾವು ಫಾಸ್ಟಿಂಗ್ ಮಾಡಿದಾಗ ವಿ ಆರ್ ರೆಸ್ಟಿಂಗ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಮ್ಮ ಕ್ಯಾವಿಟಿ, ಸ್ಟಮಕ್ ಕ್ಯಾವಿಟಿಯನ್ನ ಖಾಲಿ, ಇಂಟೆಸ್ಟೈನ್ಸ್ ನ ಖಾಲಿ ಬಿಟ್ಟಾಗ ನಮ್ಮ ಬಾಡಿಗೆ ಹೀಲಿಂಗ್ ಟೈಮ್ ಸಿಗುತ್ತೆ. ಸೊ ಹಾಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿ ನಾವು ಫಾಸ್ಟಿಂಗ್ ಮಾಡಬೇಕು. ಅರ್ತ್ ಎಲಿಮೆಂಟ್ಸ್ ಅಂದ್ರೆ ಹೆಲ್ದಿ ಫುಡ್ ಅನ್ನ ತಿನ್ಬೇಕು. ಹೆಲ್ದಿ ಫುಡ್ಸ್ ನಮ್ಗೆ ಮಿನರಲ್ಸ್, ನ್ಯೂಟ್ರಿಷನ್ಸ್, ನಮ್ಮ ಪೃಥ್ವಿ ಗುಣ ನಮ್ಮ ಬಾಡಿಗೆ ನಾವು ಹೆಚ್ಚಿನ ಶಕ್ತಿಯನ್ನ ಕೊಡ್ಬೇಕಂದ್ರೆ ಹೆಲ್ದಿ ಮತ್ತು ನ್ಯೂಟ್ರಿಷಿಯಸ್ ಊಟ ಕನ್ಸ್ಯೂಮ್ ಮಾಡಬೇಕು. ವಾಟರ್, ಹೆಚ್ಚಿನ ನೀರನ್ನ ಕುಡಿದು ದಿನವಾಗಲೂ ಹೆಚ್ಚಿನ ನೀರನ್ನ ಕುಡಿದು ನಾವು ವಾಟರ್ ಎಲಿಮೆಂಟ್ ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಯೋಗಿಕ್ ಕಾನ್ಸೆಪ್ಟ್ ಆಫ್ ಫುಡ್ ಅಂಡ್ ಲೈಫ್ ಸ್ಟೈಲ್. ಸೊ ಯು ಆರ್ ವಾಟ್ ಯು ಈಟ್ ಅಂದ್ರೆ ನಾವು ಏನ್ ತಿಂತೀವಿ, ನಮ್ಮ ಆಹಾರಕ್ಕೆ ಏನ್ ಕೊಡ್ತೀವಿ ನಮ್ಮ ದೇಹಕ್ಕೆ, ಅದರ ಅಂಶಗಳು ನಮ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಈಗ ನಮ್ಮ ಕಣ, ಎವ್ರಿ ಸೆಲ್, ಎಲ್ಲ ಕಣ ಅಂತ ನಾವು ಏನ್ ಹೇಳ್ತೀವಿ ಬಾಡಿನಲ್ಲಿ, ಈ ಸೆಲ್ಸ್ ಕಂಟಿನ್ಯೂಸ್ಲಿ ಆರ್ ಗ್ರೋಯಿಂಗ್ ಅಂಡ್ ಡೈಯಿಂಗ್. ಸೊ 7 ವರ್ಷದಲ್ಲಿ ನಿಮ್ಗೆ ಹೊಸ ಶರೀರ, ಪ್ರತಿ 7 ವರ್ಷ ನೀವು ಸದಾ ನಿಮ್ಮ ಹೊಸ ಶರೀರವನ್ನ ಪಡ್ಕೊಳ್ತೀರಾ. ಸೊ ಇಟ್ ಈಸ್ ಅನ್ ಆನ್ ಗೋಯಿಂಗ್ ಅಂಡ್ ಎವ್ರಿ ಡೇ ಪ್ರಾಸೆಸ್. ಸೆಲ್ಸ್ ಸಾಯ್ತಾ ಇರುತ್ತೆ, ಹೊಸದು ಸೃಷ್ಟಿ ಆಗ್ತಾ ಇರುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ರಿಪೋರ್ಟ್ ಅಂತ ನೀವು ನೋಡ್ಬೋದು. ಡಾಕ್ಟರ್ಸ್ ಯೂಶಲಿ 3 ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿ ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಏನಕ್ಕಂದ್ರೆ 3 months ನಲ್ಲಿ ನಿಮ್ಮ ಸಂಪೂರ್ಣವಾದ ಬ್ಲಡ್ ಸೆಲ್ಸ್ ಅಥವಾ ರಕ್ತದ ಅಂಶಗಳು, ರಕ್ತದ ಕಣಗಳು ಚೇಂಜ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಪ್ರತಿ 3 ತಿಂಗಳು ರಿಪೋರ್ಟ್ ನೋಡಿದಾಗ ನಿಮ್ಗೆ ಹೇಗೆ ಗುಣ ಮೇಂಟೈನ್ ಆಗ್ತಾ ಇದೆ ಡಯಾಬಿಟೀಸ್ ಅನ್ನೋ ತಿಳುವಳಿಕೆನ ಡಾಕ್ಟರ್ಸ್ ಸಿಗುತ್ತೆ. ಹಾಗಾಗಿ ಅವರು ಈ ತರ ಟೈಮ್ ಲಿಮಿಟ್ಸ್ ಅಲ್ಲಿ ನಿಮ್ಗೆ ಚೆಕ್ ಮಾಡಕ್ಕೆ ಹೇಳ್ತಾರೆ. ಸೊ ಈ ಕಣಜಗಳ ಸೃಷ್ಟಿ ಮತ್ತು ನಾಶ ಇಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಈ ಪ್ರಾಸೆಸ್ಗೆ ಹೆಲ್ಪ್ ಮಾಡುವಂಥದ್ದು ಒಳ್ಳೆಯ ಪೋಷಕಾಂಶದ ಊಟ. ಸೊ ನಾವು ಒಳ್ಳೆಯ ನ್ಯೂಟ್ರಿಷಿಯಸ್ ಫುಡ್ನ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಸಹ ಒಳ್ಳೆ ಮಿನರಲ್ಸ್ ತುಂಬಿ ಶಕ್ತಿಯುತವಾಗಿರ್ತೀವಿ. ಫಾರ್ ಎಕ್ಸಾಂಪಲ್ ಸಾಮಾನ್ಯ ಭಾಷೆನಲ್ಲಿ ಹೇಳ್ಬೇಕಂದ್ರೆ, ಈಗ ನಾವು ಒಂದು ಕಟ್ಟಡ ಅಥವಾ ಮನೆಯನ್ನ ಕಟ್ಟಬೇಕಾದ್ರೆ ನಾವು ಸದಾ ಯಾವಾಗಲೂ ಒಳ್ಳೆಯ ಮಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಯಾಕೆ? ಒಳ್ಳೆ ಕ್ವಾಲಿಟಿ ಸ್ಟೀಲ್, ಒಳ್ಳೆ ಕ್ವಾಲಿಟಿ ಸಿಮೆಂಟ್, ಆಗ ಹೇಗೆ ಕಟ್ಟಡನೂ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಆದಷ್ಟು ಒಳ್ಳೆಯ ಪದಾರ್ಥಗಳನ್ನ ಯೂಸ್ ಮಾಡಿ ಮನೆ ಕಟ್ತೀವಿ. ಹಾಗೆಯೇ ನಮ್ಮ ದೇಹ ಸಹ ಕಂಟಿನ್ಯೂಸ್ ಆಗಿ ಬೆಳೀತಾ ಇದೆ. ಸೊ ಈ ನಮ್ಮ ದೇಹವಾದ ಕಟ್ಟಡಕ್ಕೂ ನಾವು ಹೆಚ್ಚಾಗಿ ಒಳ್ಳೆಯ ನ್ಯೂಟ್ರಿಷಿಯಸ್ ಫುಡ್ ಕೊಟ್ರೆ ನಮ್ಮ ಬಾಡಿ ಮತ್ತು ನಮ್ಮ ದೇಹ ಸಹ ಸ್ಟ್ರಾಂಗ್ ಆಗಿ ಇರೋದು. ಮನೆ ಅಷ್ಟೇ ನೀವು ಸ್ಟ್ರಾಂಗ್ ಅನ್ನು ಕಟ್ಟುವುದಲ್ಲ, ನಿಮಗೆ ಅತ್ಯುತ್ತಮವಾದ ಸದಾ ಬೇಕಾಗಿರುವ ಕಟ್ಟಡವೇ ನಿಮ್ಮ ದೇಹ. ಇದನ್ನ ಕೂಡ ನೀವು ಶಕ್ತಿಯುತವಾಗಿ ನೋಡ್ಕೋಬೇಕು. ನಿಮ್ಮ ದೇಹವೇ ಆರೋಗ್ಯವಾಗಿಲ್ಲ ಅಂದ್ರೆ ನಿಮ್ಮ ಕುಟುಂಬ, ನಿಮ್ಮ ಮನೆ, ನಿಮ್ಮ ಆಸ್ತಿ ಏನೂ ಇರುವುದಿಲ್ಲ. ಸೊ ಹಾಗಾಗಿ ಯು ಟೇಕ್ ದ ಬೆಸ್ಟ್ ಕೇರ್ ಅಂಡ್ ಒಳ್ಳೆಯ ಮೆಟೀರಿಯಲ್ಸ್ ಅನ್ನ ನಿಮ್ಮ ಬಾಡಿಗೆ ನೀವು ಸಪ್ಲೈ ಮಾಡಿ ನಿಮ್ಮ ದೇಹದ ಕಟ್ಟಡವನ್ನ ನೀವು ಸ್ಟ್ರಾಂಗ್ ಆಗಿ
ಸದಾ ಕಾಪಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಮಿತಾಹಾರ ಅಂತ, ಅಂದ್ರೆ ಮಾಡರೇಷನ್ ಆಫ್ ಫುಡ್. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇತಸ್ಯ ಕರ್ಮಸು ಯುಕ್ತ ಸ್ವಪ್ನವಬೋಧಸ್ಯ ಯೋಗೋ ಭವತಿ ದುಃಖ. ಸೊ ಏನು ಇದರ ಅರ್ಥ ಅಂದ್ರೆ, ನಾವು ಯಾವುದೇ ಕಾರ್ಯ, ನಮ್ಮ ದಿನನಿತ್ಯದ ಕಾರ್ಯವನ್ನು, ಕೆಲಸಗಳನ್ನು, ಊಟದ ಅಭ್ಯಾಸ, ಸ್ಲೀಪಿಂಗ್ ಅಂದ್ರೆ ಮಲಗುವುದು, ಎಂಟರ್ಟೈನ್ಮೆಂಟ್ ಎಲ್ಲವೂ ಸಹ ಮಿತವಾದ ರೀತಿಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ನಮ್ಮನ್ನ. ಯಾವುದೇ ಹೆಚ್ಚಾಗಿ ಯಾವುದೇ ಕಡಿಮೆಯಾಗಿ ಮಾಡಿದ್ರೆ ಅದು ನಮ್ಮ ಬಾಡಿ ಮೇಲೆ ಕೆಟ್ಟ ರೀತಿಯ ಪರಿಣಾಮವನ್ನ ಹೊಂದುತ್ತದೆ. ಊಟ ಮಾಡುವುದು, ಹೊಟ್ಟೆ ಹಸಿದಾಗೆಲ್ಲ ಊಟ ಮಾಡುವುದು, ತಿಂತಲೇ ಇರುವುದು, ಪ್ರತಿ ಗಂಟೆಗೆ 2-3 ಸತಿ ತಿನ್ನುವುದು, ಅದೆಲ್ಲ ಹೆಚ್ಚಾಗಿ ಮಾಡಬಾರ್ದು. ಮಿತಿಯಾಗಿ ಹೊಟ್ಟೆ ಹಸಿದಾಗ ಮಾತ್ರ ದಿನಕ್ಕೆ 2 ಅಥವಾ 3 ಬಾರಿ ಮಾತ್ರ ಆಹಾರ ಸೇವಿಸುವುದು. ಮಲಗುವ ಅಭ್ಯಾಸ, ಈಗ ಕೆಲಸ ಹೆಚ್ಚು ಮಾಡ್ತಾರೆ, ನಿದ್ದೆ ಸರಿಯಾಗಿ ಮಾಡಲ್ಲ, 6 ಗಂಟೆಗಳ ಕಾಲಕ್ಕಿಂತ ಕಡಿಮೆ ಮತ್ತು 8 ಗಂಟೆಗಳ ಕಾಲಕ್ಕಿಂತ ಹೆಚ್ಚಾಗಿ ನೀವು ನಿದ್ದೆ ಮಾಡಿದ್ರೂ ಸಹ ನಿಮಗೆ ದೇಹಕ್ಕೆ ಒಳ್ಳೆಯ ಪರಿಣಾಮ ಬೀರುವುದಿಲ್ಲ. ಹಾಗೆ ಕೆಲಸ ಮಾಡುವುದು, ವರ್ಕಿಂಗ್, ಈಗಂತೂ ವರ್ಕ್ ಫ್ರಮ್ ಹೋಮ್ ಅಂತ ಬಂತು. 8 ಗಂಟೆಗಳು, 10 ಗಂಟೆಗಳು, 12 ಗಂಟೆಗಳು, ಕೆಲವರು 16 ಗಂಟೆಗಳು ಸಹ ಕೆಲಸ ಮಾಡ್ತಾರೆ, ವಿಚ್ ಇಸ್ ನಾಟ್ ಎಟ್ ಆಲ್ ಗುಡ್. ಬಿಕಾಸ್ ಬಾಡಿ ತಡ್ಕೊಳ್ಳುತ್ತೆ. ಮೇ ಬಿ 1 ವೀಕ್, 2 ವೀಕ್ಸ್, ಮ್ಯಾಕ್ಸಿಮಮ್ 1 ಮಂತ್ ನಿಮಗೆ ನಿಮ್ಮ ಬಾಡಿ ನಿಮ್ಗೆ ಕೋಪಪ್ ಮಾಡ್ಬೋದು, ಆದರೆ ಫೈನಲಿ 1 ಡೇ ಇಟ್ ವಿಲ್ ಕೊಲ್ಯಾಪ್ಸ್. ಸೊ ಶಕ್ತಿ ಇದೆ ಅಂತ ಅಬ್ಯೂಸ್ ಮಾಡಬಾರ್ದು ನಮ್ಮ ಬಾಡಿಗೆ. ನಮ್ಮ ದೇಹವೇ ನಮ್ಮ ಬೆಸ್ಟ್ ಮಿತ್ರ. ಅವರ್ ಬಾಡಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ಸೊ ನೀವು ಅದಕ್ಕೆ ಅಬ್ಯೂಸ್ ಮಾಡಿದ್ರು, 10 ಗಂಟೆ ಮಲ್ಕೊಳ್ಳೋದು, ಸದಾ ಮಂಡೇ ಟು ಫ್ರೈಡೆ ಆಫೀಸ್ನಲ್ಲಿ ನಾವು ಹೆಚ್ಚಾಗಿ ಕೆಲಸ ಮಾಡಿದ್ದೀವಿ ಅಂತ ಸ್ಯಾಟರ್ಡೆ ಸಂಡೇ ಇಡೀ ದಿನ ಮಲಗಿರುವುದು, ಹಾಗೆಲ್ಲ ಮಾಡೋದು ತಪ್ಪು ಅಭ್ಯಾಸ. ಸ್ಯಾಟರ್ಡೆ ಬಂತು ಅಥವಾ ಸಂಡೇ ಬಂತು ಅಂತ ನಾನ್ ವೆಜ್ ತಿನ್ನುವುದು, ಇಡೀ ವಾರ ಒಳ್ಳೆ ಊಟ ತಿಂದು ಒಂದು ದಿನ ನಾನ್ ವೆಜ್ ತಿನ್ನೋಣ ಅಂತ ಮಾಡುವುದು. ಸೊ ಇದು ಎಲ್ಲವೂ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ ನಮ್ಮ ಬಾಡಿಯಲ್ಲಿ. ಇಡೀ ವಾರ ಹೆಚ್ಚಾಗಿ ಕೆಲಸ ಮಾಡಿದ್ದೀವಿ, ಸೊ ಸರಿಯಾಗಿ ನಿದ್ದೆ ಇಲ್ಲ, ಇವತ್ತು ಸ್ಯಾಟರ್ಡೆ ಸಂಡೇ ಅಂತ ಇಡೀ ದಿನ ಮಲಗಿರುವುದು. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಡೈಲಿಯ ನಾವು ಮಾಡುತ್ತಿರುವಂತ ಕಾರ್ಯಗಳು ಇವೆಲ್ಲ. ಸೊ ಗೆಟ್ ಪ್ರೆಸೆಂಟ್ ಟು ವಾಟ್ ಯು ಆರ್ ಡೂಯಿಂಗ್ ಆನ್ ಅ ಡೈಲಿ ಬೇಸಿಸ್. ಗೆಟ್ ಪ್ರೆಸೆಂಟ್ ಅಂಡ್ ಡೂ ಇಟ್ ಇನ್ ಮಾಡರೇಷನ್. ಇದು ಮಿತವಾಗಿ ನೀವು ಮಾಡುವ ಕಾರ್ಯಗಳನ್ನೆಲ್ಲ ಆದಷ್ಟು ನಿಮ್ಮ ಶ್ರಮ ಮಿತವಾಗಿ ಮಾಡಲು ಇರಬೇಕು. ಸೊ ಹೆಚ್ಚಾಗಿ ಮಾಡಿದರೆ ಅದೇ ದುಃಖಕ್ಕೆ ಮೂಲ ಎಂದು ಭಗವದ್ಗೀತೆಯಲ್ಲಿ ನಾವು ತಿಳ್ಕೋಬಹುದು. ತ್ರಿಗುಣಾಸ್ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ದೇಹವು ಈ ತ್ರಿಗುಣದಿಂದ ಕೂಡಿರುವಂಥದ್ದು. ತಾಮಸಿಕ ಗುಣ, ರಜಸ್ಸು ಗುಣ ಮತ್ತು ಸತ್ವಗುಣ. ಸೊ ನಾವು ತಿನ್ನುವಂತ ಆಹಾರವು ಈ 3 ಗುಣಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಆಹಾರ ತಿಂದ್ರೆ ನಿಮ್ಗೆ ಸಡನ್ ಎನರ್ಜಿ ಬರುತ್ತೆ, ಕೆಲವು ತಿಂದ್ರೆ ಲೇಸಿನೆಸ್ ಬರುತ್ತೆ. ಸೊ ಆ ಆಹಾರ ನೀವು ತಿಂದ್ರೆ ನಿಮ್ಮ ಬಾಡಿ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ ಯು ಕ್ಯಾನ್ ರೆಕಗ್ನೈಸ್. ನೀವು ಈಗ ಕಾಫಿ ಕುಡಿತೀರಾ, ಕಾಫಿ ಏನಕ್ಕೆ ಕುಡಿಯೋದು? ಇಮಿಡಿಯೇಟ್ ಎನರ್ಜಿ ಬರುತ್ತೆ, ನಿಮಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ ಅನ್ನೋ ಕಾಫಿ ಕುಡಿದಾಗ ಇಮಿಡಿಯೇಟ್ ನಿಮ್ಮ ಬಾಡಿಗೆ ಶಕ್ತಿ ಬರುತ್ತೆ, ಹೆಚ್ಚಾಗಿ ಸ್ಟಿಮ್ಯುಲೇಷನ್ ಆಗುತ್ತೆ. ಸೊ ಹಾಗಾಗಿ ಅದು ನಿಮ್ಮ ಬಾಡಿನ ರಜಸ್ಸು ಗುಣನ ಹೆಚ್ಚು ಮಾಡ್ತಾ ಇದೆ. ಅದೇ ರೀತಿ ಈಗ ನೀವು ಕೆಲವು ಸತಿ ನಾನ್ ವೆಜ್ ಊಟ ಮಾಡಿದಾಗ ಹೇಳ್ಬೋದು, ತುಂಬಾ ಸುಸ್ತಾಗತ್ತೆ ಅಥವಾ ಆಲಸ್ತನ ಬರುತ್ತೆ, ಮಲಗಬೇಕು ಅನ್ಸುತ್ತೆ, ಊಟ ಮಾಡಿದ್ಮೇಲೆ ಏನೋ ಕೆಲಸ ಬೇಡ, ರೆಸ್ಟ್ ಮಾಡೋಣ ಇವತ್ತು ಅನ್ಸುತ್ತೆ. ಕೆಲವಂತ ಊಟ ಮಾಡಿದಾಗ, ಹೆವಿ ಊಟ ಮಾಡಿದಾಗ, ನಾನ್ ವೆಜ್ ಊಟ ಮಾಡಿದಾಗ, ಸೊ ಅಂಥದ್ದನ್ನು ನೀವು ಅಲ್ಲೇ ರೆಕಗ್ನೈಸ್ ಮಾಡಬೇಕು, ಇದು ನಿಮ್ಮ ತಮಸ್ಸು ಗುಣವನ್ನ ಹೆಚ್ಚು ಮಾಡ್ತಾ ಇದೆ ಅಂತ. ಆದ್ರೆ ನೀವು ಫ್ರೂಟ್ಸ್ ತಿಂದ್ರೆ, ಮಿತವಾಗಿ ಆಹಾರ ಸೇವನೆ ಮಾಡಿದಾಗ ನಿಮ್ಗೆ ಎನರ್ಜಿ ಇರುತ್ತೆ, ನಗ್ನಗ್ತಾ ಇರ್ತೀರಾ, ಹಗುರವಾಗಿ ಫೀಲ್ ಮಾಡ್ತೀರಾ. ಸೊ ಅಂತ ಆಹಾರವನ್ನ ನೀವು ಐಡೆಂಟಿಫೈ ಮಾಡಿ ನಿಮ್ಮ ಸತ್ವಗುಣವನ್ನ ಹೆಚ್ಚಿಸ್ಕೊಳ್ಳಬೇಕು. ಸೊ ಹೀಗೆ ಬೇರೆ ಬೇರೆ ಗುಣವನ್ನ ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳು ತಾಮಸಿಕ ಫುಡ್, ರಾಜಸಿಕ ಫುಡ್ ಆರ್ ಸಾತ್ವಿಕ್ ಫುಡ್ ಅಂತ ಐಡೆಂಟಿಫೈ ಮಾಡಲಾಗುತ್ತದೆ. ಸತ್ವ ಗುಣದ ಆಹಾರ ಕೂಡ ತಮಸ್ಸಿಗೆ ಕನ್ವರ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾವು ಆಪಲ್ ತುಂಬಾ ಸಾತ್ವಿಕವಾದ ಆಹಾರ, ಆದ್ರೆ ಅದೇ ಆಪಲ್ನ ನೀವು ಕಟ್ ಮಾಡಿಟ್ಟು ಒಂದಿನ ಆದ್ಮೇಲೆ ಅಥವಾ ಫ್ರಿಡ್ಜ್ ನಲ್ಲಿ ಕಟ್ ಮಾಡಿಟ್ಟು ಅದನ್ನ ನಾಳೆ ಸೇವನೆ ಮಾಡೋದಷ್ಟೊತ್ತಿಗೆ ಅದ್ರ ಗುಣಗಳೆಲ್ಲ ಹೊರಟೋಗ್ಬಿಡುತ್ತೆ. ಸೊ ದ್ಯಾಟ್ ವಿಲ್ ಬಿಕಮ್ ತಾಮಸಿಕ್ ಫುಡ್. ನೀವು ಕಟ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟು ಆಮೇಲೆ ಮತ್ತೆ ತೆಗೆದು ತಿನ್ನೋದು ತಾಮಸಿಕ ಗುಣ ಬಂದ್ಬಿಡುತ್ತೆ. ನೀವು ಅಂತ ಆಹಾರವನ್ನ ತಿಂದು ಕೂಡ ಏನು ಪ್ರಯೋಜನವಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಅಡಿಗೆ ಮಾಡಿದಂತ ಇವತ್ತು ಮಾಡಿದ್ದೆ ಫ್ರಿಡ್ಜ್ ನಲ್ಲಿ ಇಟ್ಟು ಮತ್ತೆ ನಾಳೆ ತಿನ್ನುವುದು, ನಾಡಿದ್ದು ತಿನ್ನುವುದು, ವೇಸ್ಟ್ ಆಗ್ಬಾರ್ದು ಅಂತ ನಾವು ಫ್ರಿಡ್ಜ್ ನಲ್ಲಿ ಇಟ್ಟು ತಿನ್ನುವುದು, 2 ದಿನ ಹಳೆ ಊಟ, ಅದೆಲ್ಲ ತಿಂದ್ರೆ ಸಾತ್ವಿಕ ಹೆಲ್ದಿಯಾಗಿ ನೀವು ಪ್ರಿಪೇರ್ ಮಾಡಿರುವಂತ ಊಟ ಸಹ ತಮಸ್ಸು ಗುಣಕ್ಕೆ ಕಾರಣವಾಗಬಹುದು. ಸೊ ನಮ್ ಟೈಮ್ ಇರೋದಿಲ್ಲ ಕೆಲವು ಸತಿ, ಸೊ ಹಾಗಾಗಿ ನಾವು ಹೆಚ್ಚಾಗಿ ಕುಕ್ ಮಾಡಿ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡ್ತೀವಿ, ವಿಚ್ ಇಸ್ ನಾಟ್ ಅ ಗುಡ್ ಹ್ಯಾಬಿಟ್. ಹಾಗಾಗಿ ಸಾತ್ವಿಕ ಆಹಾರ, ಸಿಂಪಲ್ ಆದ ಊಟವನ್ನ
ಸ್ವಲ್ಪ ಸ್ವಲ್ಪವೇ ಪ್ರಿಪೇರ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಿತವಾಗಿ ಸೇವಿಸಿದರೆ ಆಟೋಮ್ಯಾಟಿಕ್ಲಿ ನಮ್ಮ ಬಾಡಿಯ ಎನರ್ಜಿ ಸಹ ಹೆಚ್ಚಾಗುತ್ತೆ, ಮತ್ತೆ ಕುಕಿಂಗ್ ಮಾಡುವುದು ನಮಗೆ ದೊಡ್ಡ ಕೆಲಸ ಅಂತ ಅನಿಸೋದಿಲ್ಲ. ಸೊ ಸಾತ್ವಿಕ ಆಹಾರ ಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಫ್ರೂಟ್ಸ್, ನಮ್ಮ ವೆಜಿಟೇಬಲ್ಸ್ ಎಲ್ಲ ರಾ ತಿನ್ನುವುದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ರೆಡಿ ಟು ಈಟ್ ಫುಡ್ಸ್, ಚೀಸ್, ಈಗ ಹೋಟೆಲ್ನಲ್ಲಿ ಬರ್ಗರ್ಸು, ಈ ಹೋಟೆಲ್ ಊಟಗಳು ಅದೆಲ್ಲ ತಮಸ್ಸೆ ಗುಣಕ್ಕೆ ಸೇರ್ಕೊಳ್ಳುತ್ತೆ. ಅದೆಲ್ಲ ತಿಂದರೆ ನಿಮಗೆ ನಿದ್ದೆ ಬರುವುದು, ಆಲಸ್ಯತನ ಬರುವುದು. ಸೊ ಇದನ್ನೆಲ್ಲ ತಾಮಸಿಕ ಫುಡ್ ಅಂತ ರೆಕಗ್ನೈಸ್ ಆಗಿದೆ, ಇನ್ಕ್ಲೂಡಿಂಗ್ ಆಲ್ಕೋಹಾಲ್. ಸೊ ಮದ್ಯಪಾನ ಸಹ ತಮಸ್ಸಿಗೆ ಸೇರಿದಂಥದ್ದು. ಯಾಕಂದ್ರೆ ನೀವು ಇವಾಗ ಆಲ್ಕೋಹಾಲ್ ಕುಡಿದ್ರೆ ನೋಡ್ಬೋದು, ನಮಗೆ ಇಮಿಡಿಯೇಟ್ ನಿದ್ದೆ ಬರೋ ಹಾಗಾಗುತ್ತೆ, ಮಲ್ಕೋಬೇಕು, ಡ್ರೌಸಿನೆಸ್. ಇಟ್ ಈಸ್ ನಾಟ್ ಮೇಕಿಂಗ್ ಯು ಆಕ್ಟಿವ್. ಸ್ಪೈಸಿ ಆಹಾರ ತಿಂದಾಗ ನಮಗೆ ಅಗ್ರೆಷನ್ ಜಾಸ್ತಿ ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ಆಕ್ಟಿವ್ ಆಗ್ತೀವಿ, ಕೋಪ ಬರುತ್ತೆ. ಸೊ ಅಂತಹ ಸೇವನೆಯನ್ನ ನಾವು ಕಡಿಮೆ ಮಾಡ್ಕೋಬೇಕು. ರಜಸ್ಸು ಗುಣವನ್ನ ನಮ್ಮ ದೇಹಕ್ಕೆ ಹೆಚ್ಚಾಗಿ ಕೊಡುವಂತ ಅಭ್ಯಾಸವನ್ನ ನಾವು ಕಡಿಮೆ ಮಾಡ್ಕೋಬೇಕು. ಸಾತ್ವಿಕ ಆಹಾರವೇ ಸದಾ ಕನ್ಸ್ಯೂಮ್ ಮಾಡಬೇಕು. ಆದಷ್ಟು ಸಾತ್ವಿಕ ಆಹಾರ ಅಂದ್ರೆ ಏನು, ನೇಚರ್ ಇಂದ ಬರುವಂತ ಡೈರೆಕ್ಟ್ ಪ್ರೊಡ್ಯೂಸ್, ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ವಿಚ್ ಆರ್ ಸ್ವೀಟ್ ಅಥವಾ ಬ್ಲ್ಯಾಂಡ್ ಟೇಸ್ಟ್ ಇರುತ್ತೆ. ಸದಾ ಸ್ವಲ್ಪ ಆದ್ರೂ ಸ್ವೀಟ್ ಇರುತ್ತೆ, ಆದ್ರೆ ಯಾವತ್ತೂ ಖಾರ, ನೇಚರ್ ಇಂದ ಬರುವಂತದ್ದು ಯಾವುದೇ ವಸ್ತು, ಆಹಾರ ವಸ್ತು ಡೈರೆಕ್ಟ್ ಆಗಿ ಖಾರ, ಉಪ್ಪು ಅದ್ರ ಜೊತೆಗೆ ಬರಲ್ಲ. ಅದನ್ನೆಲ್ಲ ನಾವು ಮಾಡುವುದು. ಸೊ ನಮ್ಮ ಅನಾರೋಗ್ಯಕ್ಕೆ ನಾವೇ ದಾರಿಯನ್ನ ಮಾಡ್ಕೊಳ್ತಾ ಇದೀವಿ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಇನ್ ದ ಕೋವಿಡ್ ಟೈಮ್ಸ್, ನಾವು ಈಗಿರುವಂತ ಪರಿಸ್ಥಿತಿಯಲ್ಲಿ ಅತ್ಯುತ್ತಮವಾಗಿ ಅತಿ ಹೆಚ್ಚಾಗಿ ಒಳ್ಳೆಯ ಆಹಾರವನ್ನ ಸೇವನೆ ಮಾಡಬೇಕು. ನಮ್ಮ ಇಮ್ಯುನಿಟಿ ಪವರ್ ಓವರ್ನೈಟ್ ಬರುವಂಥದ್ದಲ್ಲ, ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಸೊ ಹಾಗಾಗಿ ನಾವು ಒಳ್ಳೆಯ ಆಹಾರವನ್ನು ನಮ್ಮ ದೇಹಕ್ಕೆ ಕೊಟ್ಟರೆ, ಸಾತ್ವಿಕ ಆಹಾರವನ್ನು ಕೊಟ್ಟು ಸಾತ್ವಿಕ ಗುಣಗಳನ್ನು ಹೆಚ್ಚು ಮಾಡಿಕೊಂಡ್ರೆ ನಮ್ಮ ದೇಹದ ಇಮ್ಯುನಿಟಿ ಸಹ ಹಾಗೆ ಬೆಳೆಯುತ್ತೆ. ಸೊ ಈ ಕೋವಿಡ್ ಕೋರ್ಸ್ನಲ್ಲಿ ನಾವು ಕಲಿತಿರುವುದೇ ಅದೇ. ಸೊ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಹಾಸ್ಪಿಟಲ್ಸ್, ಡಾಕ್ಟರ್ಸ್ ಅವ್ರು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಎಕ್ಸೆಟ್ರಾ, ಗವರ್ಮೆಂಟ್ ಏನು ನಮಗೆ ಅವಕಾಶಗಳನ್ನ ಮಾಡಿಕೊಳ್ಳಿಲ್ಲ ಅಂತ ಹೇಳುವುದಕ್ಕೆ ಮುಂಚೆ ನಾವು ನಮ್ಮ ದೇಹಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ವಿಷಯ. ಆ್ಯಂಡ್ ಈಟಿಂಗ್ ಹೆಲ್ದಿ ಫುಡ್ಸ್, ಈಗ ಹೇಳ್ತಾರೆ ಈಗಿನ ಕಾಲದಲ್ಲಿ ವಿಟಮಿನ್ ಸಿ ನೀವು ತಿನ್ನಬೇಕು, ವೆರಿ ಗುಡ್ ಫಾರ್ ಇಮ್ಯುನಿಟಿ ಟು ಫೈಟ್ ಅಗೇನ್ಸ್ಟ್ ಕೋವಿಡ್ ಅಂತ. ವಿಟಮಿನ್ ಸಿ ಒಳ್ಳೇದು ಅಂತ ನಾವು 24 hours ವಿಟಮಿನ್ ಸಿ ಊಟನೇ ತಿನ್ನೋಕ್ಕಾಗಲ್ಲ. ಇಡೀ ದಿನ ನಿಂಬೆಹಣ್ಣು, ಮೂಸಂಬಿ, ಆರೆಂಜ್ ಅದರಿಂದ ನಾವು ತಿನ್ನೋಕ್ಕಾಗಲ್ಲ. ಅತಿಯಾಗಿ ತಿಂದರೂ ಸಹ ಅದು ವಿಷವಾಗಿ ಪರಿಣಾಮ ಆಗುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಮಿತವಾಗಿ ಸೇವಿಸಬೇಕು. ನಿಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಕೇವಲ ನಿಮ್ಮೊಬ್ಬರ ಜವಾಬ್ದಾರಿ ಆಗಿರುತ್ತೆ, ಬೇರೆಯವರ ಜವಾಬ್ದಾರಿ ಇಲ್ಲ. ನಿಮ್ಮ ಜೀವನದ ಏಕೈಕ ಅತ್ಯುತ್ತಮ ಜವಾಬ್ದಾರಿ ಏನಂದ್ರೆ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳುವುದು. ವೈ ಆಮ್ ಐ ಈಟಿಂಗ್ ಫುಡ್? ಮೈಂಡ್ ಗ್ರಾಟಿಫಿಕೇಶನ್ ವರ್ಸಸ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್. ನಾವು ಆಹಾರವನ್ನ ಏನಕ್ಕೋಸ್ಕರ ಪಡೆದುಕೊಳ್ತೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾವು ಮಾನಸಿಕ, ಈಗ ಬೇಜಾರಾಗ್ತಾ ಇದೆ, ಬೋರ್ ಆಗ್ತಾ ಇದೆ, ಸೊ ಹಾಗಾಗಿ ನನಗೆ ಸ್ವೀಟ್ ಬೇಕು, ಚಾಕ್ಲೇಟ್ ತಿನ್ನೋಣ, ಬಿರಿಯಾನಿ ತಿನ್ನೋಣ, ಗುಲಾಬ್ ಜಾಮೂನ್ ತಿನ್ನೋಣ, ಇದು ಐಸ್ ಕ್ರೀಮ್ ತಿನ್ನೋಣ, ಇದು ಮಾನಸಿಕ ವಾದ ಪ್ರೆಷರ್ ಅಂತಾನೆ ಹೇಳ್ಬೋದು. ಅಥವಾ ನೀವು ಆಹಾರನ ನ್ಯೂಟ್ರಿಷನ್ ವ್ಯಾಲ್ಯೂಗೋಸ್ಕರ ತಿಂತಿದ್ದೀರಾ, ಇದು ತಿಂದ್ರೆ ನನ್ನ ದೇಹಕ್ಕೆ ಒಳ್ಳೇದು ಅನ್ನೋದನ್ನ ಗಮನ ಕೊಟ್ಟು ತಿಂತಾ ಇದ್ದೀರಾ. ಆ ರೀತಿಯಲ್ಲಿ ಯೋಚನೆ ಮಾಡಿ ತಿನ್ನಬೇಕು. ಯಾವಾಗೂ ಒಂದು ಸಲ ತಿನ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಗುಲಾಬ್ ಜಾಮೂನ್ ಸ್ವೀಟ್ ಸಾತ್ವಿಕ ಆಹಾರ ಅಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ಕೆಲವು ಸತಿ ಇಷ್ಟ ನಮ್ಗೆ ಗುಲಾಬ್ ಜಾಮೂನ್ ತಿನ್ಬೇಕು ಅನ್ನಿಸಿದಾಗ ಇಟ್ ಇಸ್ ಫೈನ್ ಟು ಹ್ಯಾವ್ ಇಟ್ ಒನ್ಸ್ ಅ ವೀಕ್. ಗುಲಾಬ್ ಜಾಮೂನ್ ಇಷ್ಟ ಅಂತ ದಿನವಾಗ್ಲೂ ಅದೇ ತಿನ್ನೋದು ಒಳ್ಳೆಯ ಅಭ್ಯಾಸವಲ್ಲ. ಸೊ ಥ್ರೂ ಔಟ್ ದ ವೀಕ್ ಈಟ್ ಫಾರ್ ಯುವರ್ ಬಾಡಿ ನ್ಯೂಟ್ರಿಷಿಯಸ್ ಫುಡ್. 1 meal a week, ಮೇ ಬಿ ಜಸ್ಟ್ ಒಂದು ವಾರಕ್ಕೆ ಒಂದೇ ದಿನ ಒಂದು ಸಲದ ಊಟ ನೀವು ನಿಮ್ಮ ಮಾನಸಿಕ ಸಮಾಧಾನವನ್ನ ಪಡ್ಕೊಳ್ಳೋಕೆ ಊಟ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ಆರ್ ಜಾಮೂನ್ ಎಕ್ಸೆಟ್ರಾ. ಸೊ ನಮಗೆ ಇಷ್ಟವಾದ ಊಟ ನಾವು ತಿಂದಿದ್ರೆ ಮಾನಸಿಕ ಒತ್ತಡಕ್ಕೆ ಸಹ ಅದು ಕಾರಣವಾಗಬಹುದು. ಫಾರ್ ಎಕ್ಸಾಂಪಲ್ ನನಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ, ಆದರೆ ನಾನು ಚಾಕ್ಲೇಟ್ ತಿನ್ನಬಾರ್ದು, ಅದು ದೇಹಕ್ಕೆ ಒಳ್ಳೇದಲ್ಲ ಅಂತ ತುಂಬ ಕಂಟ್ರೋಲ್ ಮಾಡಿದರೆ ಇಟ್ಸ್ ಗೋಯಿಂಗ್ ಟು ಕಾಸ್ ಮಿ ಸ್ಟ್ರೆಸ್. ಆ ಸ್ಟ್ರೆಸ್ ಈಗ ನಾನು ತಿಂದಿಲ್ಲ, ಚಾಕ್ಲೇಟ್ ತಿನ್ನಬಾರ್ದು, ಸೊ ಹಾಗಾಗಿ ನಾನು ಕಂಟ್ರೋಲ್ ಮಾಡ್ತಾನೆ ಇದ್ದೀನಿ ಚಾಕ್ಲೇಟ್, ಆದರೆ ಒಳಗಡೆ ನನ್ನ ಮನಸ್ಸಿಗೆ ಚಾಕ್ಲೇಟ್ ತಿಂದರೆ ಸ್ವಲ್ಪ ಖುಷಿಯನ್ನ ಕೊಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ಬೋದು, ಹಾಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಮಾನಸಿಕ ಸಂತುಲನಕ್ಕೆ ಸಹ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟವಾದ ಆಹಾರವನ್ನು ತಿನ್ಬೋದು, ಆದರೆ ಅತ್ಯುತ್ತಮ ಮಿತವಾಗಿ ತಿನ್ನಬೇಕು. ಸೊ ಚಾಕ್ಲೇಟ್ ನಾನು ತಿನ್ನಲೇಬಾರ್ದು ಅಂತಲ್ಲ, ಮೇ ಬಿ ಒನ್ಸ್ ಅ ವೀಕ್ ಜಸ್ಟ್ 1 small piece ಆಫ್ ಚಾಕ್ಲೇಟ್ ಟು ಸ್ಯಾಟಿಸ್ಫೈ ಮೈ ಮೈಂಡ್. ವೆನ್ ಟು ಈಟ್ ಫುಡ್? ಸೊ
ಈ ಪ್ರಶ್ನೆ ನೀವು ನಿಮ್ಗೆ ಕೇಳ್ಕೊಂಡ್ರೆ, ಈಗಂತೂ ಲಾಕ್ಡೌನ್ ಆಗಿರೋದ್ರಿಂದ ದಿನಕ್ಕೆ 6 ಸತಿ 5 ಸತಿ 8 ಸತಿ ಕೆಲವು ಬಾರಿ 10 ಸತಿ ಕೂಡ ನಾವು ಏನಾದ್ರೂ ಪದಾರ್ಥವನ್ನ ಆಹಾರವನ್ನ ಸೇವಿಸ್ಬಿಡ್ತೀವಿ. ಸೊ ಇದು ಒಳ್ಳೆ ಅಭ್ಯಾಸ ಅಲ್ಲ. ನೀವು ಹೇಗೆ ಅಂದ್ರೆ ಈಗ ಪ್ರತಿ ಸತಿ ನೀವು ಏನೇ ತಿಂದರು, ಒಂದು ಬಿಸ್ಕೆಟ್ ಸಹ ಇರ್ಬೋದು, ಅಥವಾ ಕಾಫಿ ಸೇವನೆ, ಊಟ ಸೇವನೆ, ಆಮೇಲೆ ಸಾಯಂಕಾಲ ಮತ್ತೆ ಬಿಸ್ಕೆಟ್, ಮಧ್ಯದಲ್ಲಿ ಖಾರ ಮಿಕ್ಸ್ಚರು, ಸೊ ಇದೆಲ್ಲವೂ ಆಹಾರವೇ. ಸೊ ಪ್ರತಿ ಸತಿ ನೀವು ನಿಮ್ಮ ಬಾಯನ್ನು ತೆಗೆದು ಒಳಗೆ ಏನೇ ಪದಾರ್ಥ ಹಾಕಿದರೂ ಕೌಂಟ್ ಇಟ್ ಆಸ್ ಒನ್ ಟೈಮ್. ಸೊ ಹಾಗೆ ನೀವು ಕೌಂಟ್ ಮಾಡಿದಾಗ ಯು ಕ್ಯಾನ್ ರಿಯಲೈಸ್ ಆರ್ ಅಂಡರ್ಸ್ಟ್ಯಾಂಡ್ ಎಷ್ಟು ಸತಿ ನೀವು ಆಹಾರವನ್ನ ಸೇವಿಸ್ತಿದ್ದೀರಾ ಅಂತ, ವಿಚ್ ಇಸ್ ಅ ವೆರಿ ರಾಂಗ್ ಹ್ಯಾಬಿಟ್. ಹಂಗರ್, ವಾಟ್ ಈಸ್ ಹಂಗರ್ ಅಥವಾ ಹಸಿವು? ಈಗಿನ ಕಾಲದಲ್ಲಂತೂ ನಾವು ಹಸಿವೆ ಮರ್ತು ಹೋಗ್ಬಿಟ್ಟಿದ್ವಿ. ಅಮ್ಮ ಹಸಿವಾಗ್ತದೆ ಊಟ ಕೊಡು ಅಂತ ಯಾರು ಹೇಳೋದೇ ಇಲ್ಲ ಈಗಿನ ಕಾಲದಲ್ಲಿ, ಯಾಕಂದ್ರೆ ನಾವು ಪದೇ ಪದೇ ತಿಂತಾನೆ ಇರ್ತೀವಿ. ಸೊ ಹಸಿವು ಅನ್ನೋದು ಏನು ಅಂತಾನೆ ನಾವು ಮರ್ತೋಗ್ಬಿಟ್ಟಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಅನಿಮಲ್ಸ್, ಈಗ ಸೇ ಒಂದು ಲಯನ್ ವಿಲ್ ಈಟ್, ಆರ್ ಯಾವುದೇ ಪ್ರಾಣಿಗಳು ಅವರಿಗೆ ಹಸಿದಾಗ ಮಾತ್ರ ಅವರು ಬೇಟೆಯಾಡಿ ಊಟ ಮಾಡ್ತಾರೆ. ಲಯನ್ ಈಗ ಸಿಂಹ ಫಾರೆಸ್ಟ್ ನಲ್ಲಿ ಈಗ ಅಷ್ಟೇ ಬೇಟೆ ಮಾಡಿ ಊಟ ಮಾಡಿದೆ ಅಂದ್ರೆ ಅದರ ಎದುರುಗಡೆ ಒಂದು ಜಿಂಕೆ ಹೋದರೂ ಸಹ ಲಯನ್ ವಿಲ್ ನಾಟ್ ಮೂವ್. ಲಯನ್ ಮತ್ತೆ ಹೋಗಿ ಆ ಜಿಂಕೆಗೆ ಅಟ್ಯಾಕ್ ಮಾಡೋದಿಲ್ಲ, ಯಾಕಂದ್ರೆ ಲಯನ್ ಹ್ಯಾಸ್ ದಟ್ ಕಾಮನ್ ಸೆನ್ಸ್ ದಟ್ ಹೊಟ್ಟೆ ತುಂಬಿದೆ, ನಂಗೆ ಈಗ ಊಟ ಬೇಡ ಅಂದ್ರೆ ಅದು ಆ ಜಿಂಕೆಗೆ ಹಾರ್ಮ್ ಮಾಡೋದಿಲ್ಲ, ಮುಟ್ಟೋದೇ ಇಲ್ಲ, ಅನ್ಲೆಸ್ ಲಯನ್ ಇಸ್ ಹಂಗ್ರಿ. ಸೊ ಅದೇ ರೀತಿಯಲ್ಲಿ ನಾವು ಹೊಟ್ಟೆ ಹಸಿದಾಗ ಮಾತ್ರವೇ ಊಟ ಮಾಡಬೇಕು. ಬೋರ್ ಆಗ್ತಿದೆ, ಈಗ 9 ಗಂಟೆ ಆಯ್ತು ಊಟ ಮಾಡು, 2 ಗಂಟೆ ಆಯ್ತು ಮಧ್ಯಾಹ್ನದ ಊಟ ಮಾಡು, ಸಾಯಂಕಾಲ 6 ಗಂಟೆ ಆಯ್ತು ಬಿಸ್ಕೆಟ್ ಸೇವಿಸು, ಟೀ ಸೇವಿಸು, 7 ಗಂಟೆ ಆಯ್ತು ವಡಾಪಾವ್ ತಿನ್ನೋಣ, ಬಿಸ್ಕೆಟ್ ತಿನ್ನೋಣ, ಐಸ್ ಕ್ರೀಮ್ ತಿನ್ನೋಣ ರಾತ್ರಿ. ಸೊ ಈ ರೀತಿಯ ಅಭ್ಯಾಸಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಸೊ ಡಯಟ್ ಅನ್ನೋದು ಒಂದು ಕಲೆ ಅಂತಾನೆ ಹೇಳ್ಬೋದು. ನಾವು ಏನು ಸೇವಿಸ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಡಯಟ್ ಅಂದ್ರೆ ನಾವು ಏನು ಯಾವ ಟೈಮ್ನಲ್ಲಿ ಏನು ಪದಾರ್ಥವನ್ನು ಸೇವೆ ಮಾಡ್ತೀವಿ, ಯಾವ ಕ್ವಾಂಟಿಟಿಯಲ್ಲಿ ಸೇವೆ ಮಾಡ್ತೀವಿ, ಮತ್ತೆ ಯಾವ ಪ್ರಮಾಣದಲ್ಲಿ ಯಾವ ಪ್ರಪೋರ್ಷನೇಟ್ನಲ್ಲಿ ನಾವು ಊಟ ಮಾಡೋದು ಅನ್ನೋದೇ ಡಯಟ್ ಅಂತ ಹೇಳೋದು. ಸೊ ಹೊಟ್ಟೆ ಹಸಿದಾಗ ಮಾತ್ರ ತಿಂದ್ರೆ ಹಂಗ ಕ್ರಿಯೇಟ್ಸ್ ಪ್ರಾಪರ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಫ್ ಡೈಜೆಸ್ಟಿವ್ ಜ್ಯೂಸಸ್ ಎನ್ಸೈಮ್ಸ್ ರಿಕ್ವೈರ್ಡ್ ಅಂಡ್ ಪ್ರಿಪೇರ್ಸ್ ಬಾಡಿ ವೆಲ್ ಫಾರ್ ಡೈಜೆಷನ್. ಸೊ ಹಸಿವಾದಾಗ ನಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ ಪ್ರಿಪೇರ್ ಆಗುತ್ತೆ, ಎನ್ಸೈಮ್ಸ್ ಅದು ಫುಡ್ನ ನಾವು ಡೈಜೆಸ್ಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂತಹ ಎಲ್ಲ ಎನ್ಸೈಮ್ಸ್ ಕರೆಕ್ಟ್ ಪ್ರಮಾಣದಲ್ಲಿ ಸೆಕ್ರೇಷನ್ ಆಗಿರುತ್ತೆ. ಸೊ ನಾವು ತಿನ್ನುವ ಆಹಾರವು ಒಳ್ಳೆಯದಾಗಿ ಡೈಜೆಸ್ಟ್ ಆಗುತ್ತೆ. ಸಂಪೂರ್ಣವಾಗಿ ಡೈಜೆಸ್ಟ್ ಆದಾಗ ನಮ್ಮ ಬಾಡಿಗೆ ಅದರಿಂದ ಅತ್ಯುತ್ತಮ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆಗೋದಕ್ಕೆ ನಾವು ದಾರಿ ಮಾಡ್ಕೊಡ್ಬೋದು. ನಾವು ಪದೇ ಪದೇ ತಿಂತಾನೆ ಇದ್ರೆ, ನಮ್ಮ ಬಾಡಿ ಸದಾ ಡೈಜೆಸ್ಟ್ ಮಾಡ್ತಾನೆ ಇದ್ರೆ ಫುಡ್, ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟೇ ಇಲ್ಲ. ಸೊ ನ್ಯಾಚುರಲಿ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಬಿಕಮ್ ವೀಕ್. ನೀವು ಮಧ್ಯಾಹ್ನ ಸಾಯಂಕಾಲ ಇವಾಗ 2 ಗಂಟೆಗೆ ಊಟ ಮಾಡಿದಿರ ಅನ್ಕೊಳ್ಳಿ, 4 ಗಂಟೆಗೆ ಮತ್ತೇನಾದ್ರು ತಿನ್ಬೇಕು ಅನ್ಸುತ್ತೆ. ಆದ್ರೆ ಆಕ್ಚುಲಿ ಇಫ್ ಯು ರಿಯಲೈಸ್ ನಿಮ್ಮ ಬಾಡಿಯಲ್ಲಿ ಡೈಜೆಷನ್ ನಡೀತಾ ಇದೆ ಇನ್ನು, ಸೊ ನೀವು ಮತ್ತೆ ಊಟ ಕೊಟ್ಟಾಗ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನೀಡ್ಸ್ ಟು ಗೆಟ್ ಆಕ್ಟಿವ್. ಸೊ ನಿಮ್ಮ ಇರುವ ಎನರ್ಜಿ ಎಲ್ಲವನ್ನ ಓನ್ಲಿ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕನ್ಸ್ಯೂಮಿಂಗ್. ಫುಡ್ ಅನ್ನ ಡೈಜೆಸ್ಟ್ ಮಾಡಕ್ಕೆ ನಿಮ್ಮ ಎನರ್ಜಿ ಎಲ್ಲ ಹೋಗ್ತಾ ಇದೆ ಹೊರತು ನಿಮ್ಮ ಅನಾರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಶರೀರ ಹೆಲ್ತಿಯಾಗಿ ಆಗೋದಕ್ಕೆ ಅದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ಹಸಿದಾಗ ಮಾತ್ರ ಊಟ ಮಾಡೋದು ಬಹಳ ಬಹಳ ಮುಖ್ಯವಾದಂತ ಅಂಶ. ಹೌ ಟು ಈಟ್ ಮೈ ಫುಡ್, ಮೈಂಡ್ಫುಲ್ ಈಟಿಂಗ್. ಸೊ ನಾವು ಆಹಾರವನ್ನ ಕರೆಕ್ಟ್ ಟೈಮ್ಗೆ ಊಟ ಮಾಡೋದರ ಜೊತೆಗೆ ಹೇಗೆ ಯಾವ ರೀತಿಯಾಗಿ ತಿನ್ನೋದು ಅನ್ನೋದು ಬಹಳ ಮುಖ್ಯವಾದ ಅಂಶ. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ನಾವು ಆಹಾರ ಸೇವನೆ ಮಾಡುವಾಗ ನಮ್ಮ ಗಮನವೆಲ್ಲ ಆಹಾರ ಮೇಲೆ ಇಡಬೇಕು. ಕೆಲವರು ಟಿವಿ ನೋಡ್ತಾ ಊಟ ಮಾಡ್ತಾರೆ, ಮಾತಾಡ್ತಾ ಊಟ ಮಾಡ್ತಾರೆ. ಊಟ ಏನು ಹೋಗ್ತಾ ಇದೆ ನಮ್ಮ ಬಾಯೊಳಗೆ ಅನ್ನೋದೇ ನಮಗೆ ಗೊತ್ತಿರಲ್ಲ, ಯಾಕಂದ್ರೆ ನಮ್ಮ ಗಮನ ಎಲ್ಲ ಟಿವಿ ಮೇಲೆ ಅಥವಾ ಮಾತಾಡೋದ್ರ ಮೇಲೆ ಹೆಚ್ಚಾಗಿರುವುದರಿಂದ ನಾವು ತಟ್ಟೆಯಲ್ಲಿ ಏನಿದೆ, ನಾವು ಕೈಯಲ್ಲಿ ಏನ್ ಬರ್ತಾ ಇದೆ, ಬಾಯೊಳಗೆ ಏನ್ ಹೋಗ್ತಾ ಇದೆ ಅನ್ನೋ ಗಮನವೇ ಇರುವುದಿಲ್ಲ. ಸೊ ಹಾಗೆ ಊಟ ಮಾಡಿದಾಗ ಆ ಅಂಶ ಮತ್ತು ಆ ಗುಣಗಳು ನಿಮ್ಮ ಬಾಡಿಗೆ ಯಾವ ರೀತಿ ಹೋಗ್ತಿದೆ ಅನ್ನೋದು ಸಹ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ಸತಿ ಅಂತೂ ಟಿವಿ ನೋಡ್ತಾ ಊಟ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಖಾರ ಆಗುತ್ತೆ, ನಾಲ್ಗೆ ಖಾರ ಆಗುತ್ತೆ, ಆಗ ನೀವು ತಟ್ಟೆ ನೋಡ್ತೀರಾ, ಆಗ ನೋಡಿದ್ರೆ ಇದನ್ನ ನೀವು ರಿಯಲೈಸ್ ನೀವು ಚಿಲ್ಲಿ ಅಥವಾ ಮೆಣಸಿನಕಾಯಿನ ತಿಂದಿರ್ತೀರಾ ಅಂತ. ಅಷ್ಟು ಡಿಸ್ಟ್ರಾಕ್ಷನ್ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ. ಆದ್ರೆ ಆ ಅಭ್ಯಾಸಗಳು ಬಹಳ ಬಹಳ ತಪ್ಪು. ನಾವು ಊಟ ಮಾಡ್ಬೇಕಾದ್ರೆ ಎಷ್ಟು 1 hour 2 hour ಎಲ್ಲ ಎಫರ್ಟ್ ಹಾಕಿ ಕಷ್ಟಪಟ್ಟು ಅಡಿಗೆನ ಮಾಡಿರ್ತೀವಿ. ಆ
ಎಫರ್ಟ್ನ ಎಂಜಾಯ್ ಮಾಡಬೇಕು. ಆ ತಟ್ಟೆಯಲ್ಲಿ ಊಟ ಬಡಿಸಿ ಅದನ್ನು ನೋಡಿ ಖುಷಿ ಪಟ್ಟು ಫೀಲ್ ದ ಫುಡ್ ಆ್ಯಂಡ್ ಒಂದು ಒನ್ ಎವ್ರಿ ಬೈಟ್ ಯು ಹ್ಯಾವ್ ಟು ಎಂಜಾಯ್. ಊಟದ ಗ್ರೇನ್ಸ್, ಆ ಕಾಳುಗಳು, ಸೊಪ್ಪು, ಅದೆಲ್ಲವೂ ಬಾಯಲ್ಲಿ ಹೇಗೆ ಅದರ ಗುಣವನ್ನ ಬಿಡ್ತಿದೆ ಅಥವಾ ಹೇಗೆ ಹೌ ಯು ಟೇಸ್ಟಿಂಗ್ ಇಟ್ ಅನ್ನೋದನ್ನ ಎಂಜಾಯ್ ಮಾಡಿ ಊಟ ಮಾಡಿದಾಗ ಅದರ ಗುಣಾಂಶ ನಮ್ಮ ಬಾಡಿಗೆ ತಗಲುವುದು ಇನ್ನೂ ಹೆಚ್ಚಾಗುತ್ತದೆ. ನಾವು ಹೇಗೆ ಪೂಜೆ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಕೂತ್ಕೊಂಡು 5 ನಿಮಿಷ 10 ನಿಮಿಷ ದೇವ್ರ ಕೋಣೆಗೆ ಹೋದ್ರೆ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಕೆಲಸವನ್ನ ಮುಗಿಸಿ ಹೊರಗಡೆ ಬಂದು ಬೇರೆ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸ್ಕೊತೀವಿ. ಹಾಗೆ ಆಹಾರ ಟೈಮ್ನ, ಊಟ ಮಾಡುವಂತ ಸಮಯವನ್ನ ಸಂಪೂರ್ಣವಾಗಿ ನಿಮ್ಮ ದೇಹದ ಪೂಜೆಯನ್ನಾಗಿ ನೀವು ನೋಡಬೇಕು. ನೀವು ದೇಹವನ್ನ ಪೂಜಿಸ್ತಿದ್ದೀರಾ ಅನ್ನುವ ಹಾಗೆ ಆ 10 ನಿಮಿಷ ಅಥವಾ 15 ನಿಮಿಷ ಊಟದ ಸಮಯವನ್ನು ಸಂಪೂರ್ಣವಾಗಿ ಆರಾಮವಾಗಿ ಕೂತು ನಿಮ್ಮ ಗಮನವೆಲ್ಲವನ್ನ ನಿಮ್ಮ ತಟ್ಟೆಯ ಒಳಗಿರುವಂತಹ ಆಹಾರದ ಮೇಲೆ ಕೊಟ್ಟು ಊಟ ಮಾಡಿದಾಗ ನಿಮಗೆ ಅತ್ಯಂತ ಹೆಚ್ಚಿನ ಅಂಶಗಳು, ನ್ಯೂಟ್ರಿಷನ್ ಮತ್ತು ಪೋಷಣೆ ನಿಮ್ಮ ಊಟದಿಂದ ಸಿಗುತ್ತೆ. ಡ್ರಿಂಕ್ ಯೋರ್ ಸಾಲಿಡ್ಸ್, ಈಟ್ ಯೋರ್ ಲಿಕ್ವಿಡ್ಸ್. ಡ್ರಿಂಕ್ ಯೋರ್ ಸಾಲಿಡ್ಸ್ ಅಂದ್ರೆ ಹೇಗೆ, ನೀವು ಇಟ್ ಸೇಸ್ ಚೂ ಯೋರ್ ಸಾಲಿಡ್ ಫುಡ್ ಮಿನಿಮಮ್ 20 ಟೈಮ್ಸ್. ಸೊ ಸಾಮಾನ್ಯವಾಗಿ ಹೇಳುವುದು 30 ಟೈಮ್ಸ್ ಅಟ್ ಲೀಸ್ಟ್ ನೀವು ಊಟವನ್ನ ಅಗದು ತಿನ್ಬೇಕು ಅಂತ. ಆದರೆ ಈಗ ಟೈಮಿನ ಅಭಾವ ಎಲ್ಲರಿಗೂ ಇರೋದ್ರಿಂದ ಅಟ್ಲೀಸ್ಟ್ 20 ಟೈಮ್ಸ್ ಚೂ ಮಾಡಿ ನಿಮ್ಮ ಬಾಯಲ್ಲಿರುವಂತಹ ಸಾಲಿಡ್ ಫುಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. ಅಷ್ಟು ನಿಮ್ಮ ಬಾಯಿಯಲ್ಲಿ ಅದು ಅಗದು ಲಿಕ್ವಿಡ್ ಆಗಬೇಕು ಅನ್ನೋದು ಹೇಳುವುದು. ಈಗ ಹಸು ಹೇಗೆ ಅಗಿಯುತ್ತಲೇ ಇರುತ್ತದೆ ಅದೇ ರೀತಿಯಲ್ಲಿ ನಾವು ಸೇವನೆ ಮಾಡಬೇಕು. ಬಿಕಾಸ್ ಡೈಜೆಷನ್ ಅನ್ನ ಶುರು ಆಗೋದು ನಿಮ್ಮ ಹೊಟ್ಟೆಯಲ್ಲ, ಇಟ್ ಸ್ಟಾರ್ಟ್ಸ್ ಇನ್ ಯೋರ್ ಮೌತ್. ಸಲೈವಾ ಅನ್ನೋ ಎನ್ಸೈಮ್ಸ್, ಅದು ಎನ್ಸೈಮ್ಸ್ ಊಟದಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ನಿಮ್ಮ ದೇಹದ ಒಳಗೆ ಹೋದಾಗ ಡೈಜೆಷನ್ ಇನ್ನೂ ಎಫೆಕ್ಟಿವ್ ಆಗಿ ಆಗುತ್ತೆ. ಆ ಡೈಜೆಷನ್ ವೆನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಮೌತ್, ನಿಮ್ಮ ಬಾಯಲ್ಲಿರುವಂತಹ ಸಲೈವಾ ಏನು ಹೇಳ್ತೀವಿ ವಿಚ್ ಇಸ್ ಅ ಮೇಜರ್ ಎನ್ಸೈಮ್, ಮುಖ್ಯವಾದ ಎನ್ಸೈಮ್ ಟು ಡೈಜೆಸ್ಟ್ ಯುವರ್ ಫುಡ್, ಊಟದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಊಟದ ಅಂಶ ನಮ್ಮ ಶರೀರಕ್ಕೆ ಇನ್ನೂ ಹೆಚ್ಚಾಗಿ ನಾವು ಪಡ್ಕೊಳ್ಬಹುದು. ಈಟ್ ಯೋರ್ ಲಿಕ್ವಿಡ್ಸ್, ಸಿಪ್ ಯೋರ್ ಲಿಕ್ವಿಡ್ಸ್ ಅಂದ್ರೆ ಒಂದೊಂದಾಗಿ ಸಿಪ್ಪು. ನೀವು ಜ್ಯೂಸ್ ಕುಡಿದಾಗ ಒಂದೊಂದೇ ಸಿಪ್ಪು ತಗೊಂಡು ಅದನ್ನ ಅನುಭವಿಸಿ, ಆ ಟೇಸ್ಟ್ ಅನ್ನು ಅನುಭವಿಸಿ ಕುಡಿಬೇಕು. ಈಗ ನೀರಿನ ತರ ಎಲ್ಲ ಜ್ಯೂಸ್ಗಳನ್ನು ಘಟ ಕುಡಿಯೋದಲ್ಲ. ಸೊ ಆಗ ಅದರ ಅಂಶ ಏನು ಅನ್ನೋದು ನಿಮಗೆ ತಿಳಿಯೋದಿಲ್ಲ. ಸೊ ಸಿಪ್ ಬೈ ಸಿಪ್ ಕುಡಿದು ಅದನ್ನ ಎಂಜಾಯ್ ಮಾಡುತ್ತಾ ಸವಿಯುತ್ತಾ ಅದರ ಸೇವನೆಯನ್ನ ನಾವು ಮಾಡಬೇಕು. ಸ್ಟೇಯಿಂಗ್ ಕಾಮ್ ಆಗಿ ಕುಳಿತುಕೊಂಡು ಯಾರ ಜೊತೆ ಮಾತಾಡುವುದು, ಟಿವಿ ನೋಡುವುದು ಏನೂ ಮಾಡದೆ ಕಾಮ್ ಆಗಿ ಆರಾಮದಿಂದ ಏನು ಯೋಚನೆಗಳು ಇಲ್ಲದೆ ಊಟ ಮಾಡುವುದು ಬಹಳ ಬಹಳ ಮುಖ್ಯ. ಪ್ರೇಯರ್ ಅಂಡ್ ಗ್ರಾಟಿಟ್ಯೂಡ್. ನಾವು ಊಟ ಮಾಡುವಕ್ಕಿಂತ ಮುಂಚೆ ಪ್ರೇಯರ್ ಅನ್ನ ಹೇಳ್ತೀವಿ. ನಾವು ಯೂಶುವಲಿ ಹೇಳುವಂತ ಪ್ರೇಯರ್ ಅನ್ನಪೂರ್ಣೆ ಸದಾಪೂರ್ಣೆ ಹೆಚ್ಚಾಗಿ ಕೇಳಿರ್ತೀರ ನೀವು. ಸೊ ಪ್ರೇಯರ್ ಇಸ್ ಅನದರ್ ಥಿಂಗ್. ಅದು ನಿಮ್ಗೆ ಕಾಮ್ನೆಸ್ ಕೊಡುವುದರಲ್ಲಿ ಪ್ರೇಯರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆದ್ದರಿಂದ ನಾವು ಊಟಕ್ಕೆ ಮುಂಚೆ ಪ್ರೇಯರ್ ಮಾಡಬೇಕು ಅಂತ ಹೇಳ್ತೀವಿ. ಪ್ರೇಯರ್ ಮಾಡುವುದರ ಜೊತೆಗೆ ವಿ ಹ್ಯಾವ್ ಟು ಕ್ಯಾರಿ ಗ್ರಾಟಿಟ್ಯೂಡ್ ಫಾರ್ ದ ಫುಡ್. ಗ್ರಾಟಿಟ್ಯೂಡ್ ಅಂದ್ರೆ ಥ್ಯಾಂಕ್ಫುಲ್ನೆಸ್, ನಮಗೆ ಊಟ ಕೊಟ್ಟಿರೋದಕ್ಕೆ, ನಮ್ಮ ಕೈಯಲ್ಲಿ ಆಹಾರ ಇದೆ ಅನ್ನೋ ಒಂದು ಇಂಪಾರ್ಟೆನ್ಸ್ ಅಂಡ್ ಥ್ಯಾಂಕ್ಫುಲ್ ಸ್ಟೇಟ್. ಈಗ ಫಾರ್ಮರ್ಸ್ ಬರೀ ನಿಮ್ಗೆ ಅಡುಗೆ ಮಾಡಿ ಕೊಡುವವರಿಗೆ ಅಷ್ಟೇ ಅಲ್ಲ ನೀವು ಥ್ಯಾಂಕ್ಸ್ ಅನ್ನ ಹೇಳುವುದು. ಪ್ಲಾಂಟ್ಸ್ who have sacrificed our food, farmers ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಅಂಡ್ ಅಡುಗೆ ಯಾರು ನಿಮ್ಗೆ ಮನೆಗೆ ತಲುಪಿಸಿದ್ದಾರೆ, ಯಾರು ಕುಕ್ ಮಾಡಿ ಕೊಟ್ಟಿದ್ದಾರೆ, ಇವರೆಲ್ಲರಿಗೂ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ ನೀವು ಊಟ ಮಾಡಬೇಕು. ಆ ಧನ್ಯವಾದಗಳ ಅರ್ಪಣೆಯಿಂದ ನಿಮ್ಮ ಮನಸ್ಸು ಇನ್ನೂ ಆನಂದವನ್ನ ಪಡೆದುಕೊಳ್ಳುತ್ತೆ. ಆಗ ಅದೇ ನಮ್ಮ ಊಟದ ಇಟ್ ಇಸ್ ಆಲ್ ಅ ಸರ್ಕಲ್. ಇದೆಲ್ಲ ಇಂಟರ್ ಲಿಂಕ್ಡ್. ಆಲ್ ಆಫ್ ಇಟ್ ವಿಲ್ ಬೂಸ್ಟ್ ದ ಪವರ್ ಆಫ್ ದ ಫುಡ್. ನೀವು ಕನ್ಸ್ಯೂಮ್ ಮಾಡ್ಕೊಳ್ಳುವಂತ ಫುಡ್ ನ ಪವರ್ ಅನ್ನ ಹೆಚ್ಚನ್ನಾಗಿ ಮಾಡುವುದು ಈ ಎಲ್ಲ ಪ್ರಾಕ್ಟೀಸಸ್. ಸಿಟ್ಟಿಂಗ್ ಕ್ರಾಸ್ ಲೆಗ್. ಇವಾಗಂತೂ ಕೆಳಗೆ ಕೂತ್ಕೊಂಡು ಊಟ ಮಾಡುವ ಅಭ್ಯಾಸವೇ ತಪ್ಪೋಗಿದೆ. ಎಲ್ಲರ ಮನೇಲೂ ಡೈನಿಂಗ್ ಟೇಬಲ್ ಎಲ್ಲ ಬಂದಿದೆ. ಹಾಗೂ ಪರವಾಗಿಲ್ಲ, ಈವನ್ ಆನ್ ಡೈನಿಂಗ್ ಚೇರ್ ಕ್ರಾಸ್ ಲೆಗ್ ಆಗಿ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಹಾಗೆ ಮುಂದೆ ಬಗ್ಗಿ ಊಟ ಮಾಡೋದು ಅದೆಲ್ಲ ಪ್ಯಾಂಕ್ರಿಯಾಸ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಇಟ್ ಇಸ್ ಸ್ಟಿಮ್ಯುಲೇಟಿಂಗ್ ಯುವರ್ ಸ್ಟಮಕ್. ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್, ಊಟನ ಒಳಗಡೆ ತಳ್ಳೋಕೆ. ಇಟ್ ಈಸ್ ಅ ಮೆಥಡಾಲಜಿ, ಇಟ್ ಈಸ್ ಅ ರಿಲೇಟೆಡ್ ಪ್ರಾಸೆಸ್. ಸೊ ಹಾಗಾಗಿ 10-15 ನಿಮಿಷ ನೀವು ಕೆಳಗೆ ಕೂತು ಅಥವಾ ಟೇಬಲ್ ಮೇಲೆ ಸಹ ಕೂತ್ರು ಕ್ರಾಸ್ ಲೆಗ್ ಅಂದ್ರೆ ಸುಖಾಸನ, ಪದ್ಮಾಸನ ದಲ್ಲಿ ಕೂತು ಊಟ ಮಾಡುವುದು ಅತ್ಯುತ್ತಮವಾದ ಅಭ್ಯಾಸ. ಹೌ ಮಚ್ ಫುಡ್ ಟು ಈಟ್, ಲಿಸನ್ ಟು ಯೋರ್ ಬಾಡಿ. ಸೊ
ಎಷ್ಟು ಊಟ ಮಾಡೋದು ಅನ್ನೋದು ಇಟ್ ಈಸ್ ಅ ವೆರಿ ಡಿಪೆಂಡಬಲ್ ಕ್ರೈಟೀರಿಯಾ. ಈಗ ಮಕ್ಕಳು ಒಂದು ಕ್ವಾಂಟಿಟಿನಲ್ಲಿ ಊಟ ಮಾಡ್ಬೋದು, ದೊಡ್ಡವರು ಒಂದು ಕ್ವಾಂಟಿಟಿನಲ್ಲಿ ಊಟ ಮಾಡ್ಬೋದು. ಸೊ ನಿಮ್ಮ ದೇಹ ನಿಮಗೆ ಹೇಳುತ್ತೆ ನಿಮಗೆ ಎಷ್ಟು ಊಟ ಬೇಕು ಅಂತ, ನಿಮ್ಮ ದೇಹವೇ ನಿಮಗೆ ಸೂಚನೆಯನ್ನ ಕೊಡುತ್ತೆ. ಅದರ ರೀತಿಯಲ್ಲಿ ನಾವು ಆಹಾರವನ್ನ ಸೇವಿಸಬೇಕು. your age matters. Eat only as per body's energy and nutrition requirement. ನಿಮ್ಮ ಏಜ್, ನಿಮ್ಮ ಜೆಂಡರ್, ವರ್ಕ್ ನೇಚರ್, ಅಥವಾ ನಿಮಗೆ ಆಲ್ರೆಡಿ ಇರುವಂತಹ ಹೆಲ್ತ್ ಇಶ್ಯೂಸ್, ಆರೋಗ್ಯದ ಸಮಸ್ಯೆಗಳಿಗೆ ತಕ್ಕಂತೆ ನೀವು ಊಟ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕೆಲಸ ಹೆವಿ ವೇಟ್ಸ್ ಲಿಫ್ಟ್ ಮಾಡೋದು ಇರ್ಬೋದು. ಸೊ ಅಂತ ಬಾಡಿ, ಅಂತ ಫಿಸಿಕಲ್ ಎನರ್ಜಿ ಬೇಕಾಗಿರುವಂಥ ಬಾಡಿ, ಆಬ್ವಿಯಸ್ಲಿ ಯು ಹ್ಯಾವ್ ಟು ಈಟ್ ಮೋರ್, ಬಿಕಾಸ್ ನಿಮಗೆ ಎನರ್ಜಿ ಜಾಸ್ತಿ ಹೆಚ್ಚಾಗಿ ಬೇಕು. ಸೊ ಹಾಗಾಗಿ ನೀವು ಹೆಚ್ಚಾಗಿ ಪ್ರೋಟೀನ್ ರಿಚ್ ಫುಡ್ಡು, ಹೊಟ್ಟೆ ತುಂಬ ಊಟ ಮಾಡುವುದು ಬಹಳ ಮುಖ್ಯ. ನೀವು ಈಗ ನಿಮ್ಮ ಕೆಲಸ ಕೂತ್ಕೊಂಡು ಕೆಲಸ ಮಾಡುವಂಥ ವರ್ಕ್ ಪ್ಯಾಟರ್ನ್, ವರ್ಕ್ ಸ್ಟೈಲ್ ಇದ್ರೆ ಯು ನೀಡ್ ಮೋರ್ ಮೆಂಟಲ್ ಎನರ್ಜಿ. ಸೊ ಮೆಂಟಲ್ ಎನರ್ಜಿಗೆ ಬೇಕಾಗುವಂಥ ಊಟವನ್ನು ನೀವು ಮಾಡಬೇಕು. ನೀವು ಹೆಚ್ಚಾಗಿ ತಿಂದು ಬರೀ ಕೂತೇ ಕೆಲಸ ಮಾಡುವುದಾದ್ರೆ, ನಿಮ್ಮ ಫಿಸಿಕಲಿ ಬಾಡಿಗೆ ಏನು ಬೇಕು ಅನ್ನೋದನ್ನ ನೀವು ಸೇವನೆ ಮಾಡಿದ್ರೆ ಇಟ್ ವಿಲ್ ನಾಟ್ ಗೆಟ್ ಡೈಜೆಸ್ಟೆಡ್. ಬಿಕಾಸ್ ಹೆಚ್ಚಾಗಿ ಊಟ ಮಾಡಿದ್ರೆ ಅಷ್ಟೇ ಅದನ್ನ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಸಹ ನಮ್ಮಲ್ಲಿ ಇರಬೇಕು. ನಮ್ಮ ಕೆಲಸ ಆ ರೀತಿಯಾಗಿ ಇರಬೇಕು. ನಾವು ಹೆಚ್ಚಾಗಿ ಕೂತ್ಕೊಂಡೇ ಕೆಲಸ ಮಾಡುವುದಾದ್ರೆ ನಮ್ಮ ಮಾನಸಿಕ ಸಂತುಲನಕ್ಕೆ ಅಥವಾ ಯಾವ ರೀತಿಯ ಊಟ ಬೇಕು, ಸಾತ್ವಿಕ ಊಟ, ಓನ್ಲಿ ಫಾರ್ ಮೆಂಟಲ್ ಹೆಲ್ತ್ ಅಂತ ಆಹಾರವನ್ನ ಸೇವಿಸ್ಕೋಬೇಕು. ಸೊ ನೋ ಒನ್ ಪರ್ಟಿಕ್ಯುಲರ್ ಥಂಬ್ ರೂಲ್ ಫಾರ್ ಆಲ್. ಇಟ್ ಡಿಪೆಂಡ್ಸ್ ನಿಮ್ಮ ದೇಹದ, ಹೀಗೆ ಮೆನ್ಷನ್ ಮಾಡಿರುವಂಥ ಕ್ಯಾಟಗರೀಸ್, ನಿಮ್ಮ ಆರೋಗ್ಯ, ಏಜ್, ವಯಸ್ಸು, ಬಾಡಿ ಸ್ಟ್ರಕ್ಚರ್ ಅಂಡ್ ಬಾಡಿ ಪ್ಯಾಟರ್ನ್ ಮೇಲೆ ನಿಮ್ಮ ಆಹಾರ ಪದ್ಧತಿ ಡಿಪೆಂಡ್ ಆಗುತ್ತೆ. ಮತ್ತೆ ದ ಮಿರಾಕಲ್ ಆರ್ ದ ಪವರ್ ಇಸ್, ನಿಮ್ಮ ಬಾಡಿಗೆ ಎಷ್ಟು ಬೇಕು, ಏನು ಬೇಕು ಅಂತ ನಿಮ್ಮ ಬಾಡಿಯೇ ನಿಮಗೆ ಹೇಳುತ್ತೆ. ಅದನ್ನ ನಾವು ಗಮನ ಕೊಟ್ಟು ಕೇಳಿ ಅದಕ್ಕೆ ತಕ್ಕನಾಗಿ ನಾವು ಆಹಾರ ಸೇವಿಸೋದು ಬಹಳ ಬಹಳ ಮುಖ್ಯ. ಹೌ ಮೆನಿ ಟೈಮ್ಸ್ ಡೂ ಐ ಈಟ್? ಗಿವ್ ಯೋರ್ ಡೈಜೆಸ್ಟಿವ್ ಸಿಸ್ಟಮ್ ಟೈಮ್ ಟು ರೆಸ್ಟ್. ಅಂದ್ರೆ ನೀವು ಪ್ರತಿ ಸತಿ ತಿಂದಾಗ್ಲೂ ನಿಮ್ಮ ಬಾಡಿ ಅದನ್ನ ಡೈಜೆಸ್ಟ್ ಮಾಡಬೇಕು. ಡೈಜೆಸ್ಟಿವ್ ಸಿಸ್ಟಮ್ ಸಂಪೂರ್ಣವಾಗಿ ಅದರ ಕೆಲಸವನ್ನ ನಿರ್ವಹಣೆ ಮಾಡಿದಾಗ ಮಾತ್ರ ನಿಮಗೆ ಅದರಿಂದ ನ್ಯೂಟ್ರಿಷನ್ ಬರುತ್ತೆ, ಎನರ್ಜಿ ಪ್ರೊಡ್ಯೂಸ್ ಆಗಿ ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬಹುದು. ನಾವು ಈಗ ಒಂದೇ ಒಂದು ಸ್ನ್ಯಾಕ್ ತರ ನೀವು ಕಡಲೆ ಬೀಜ ತಿಂದ್ರೂ, ಕಡಲೆ ಬೀಜ ಅಗಿಬೇಕು, ಅಗದು ನುಂಗಿ ಒಳಗೆ ಹೊಟ್ಟೆಯಲ್ಲಿ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗಿ ಡೈಜೆಸ್ಟ್ ಆಗಿ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಹೊರಗಡೆ ಬರುತ್ತೆ, ರೈಟ್? ಸೊ ನೀವು ಹೇಗೆ ತಿಂದಿದ್ದೀರಾ ಕಡಲೆ ಬೀಜ, ಹಾಗೆ ಅದು ನಿಮ್ಮ ದೇಹದಿಂದ ಹೊರಗಡೆ ಬರುವುದಿಲ್ಲ ಅಲ್ವಾ? ಹಾಗೆ ಅದು ಬೇರೆ ರೀತಿಯಲ್ಲಿ ಬರೋದಕ್ಕೆ ನಿಮ್ಮ ದೇಹ ಕೆಲಸ ಮಾಡಬೇಕು. ಸೊ ನೀವು ಪ್ರತಿ ಸಮಯ ಏನೇ ಸೇವನೆ ಮಾಡ್ತಾನೆ ಇದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ರೆ ನಿಮ್ಮ ಎನರ್ಜಿ ಎಲ್ಲ ಅಲ್ಲೇ ಹೋಗುತ್ತೆ ಹೊರತು ನಿಮಗೆ ಬೇರೆ ಏನು ಕೆಲಸ ಮಾಡೋಕೆ ಎನರ್ಜಿ ಉಳಿದಿರೋದಿಲ್ಲ. ಸೊ ನಾವು ಸದಾ ತಿಂತಾನೆ ಇರೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೆಚ್ಚಾಗಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಬಾಡಿಗೆ ಹೆಚ್ಚು ಸ್ಟ್ರೈನ್ ಆಗುತ್ತೆ, ಸುಸ್ತಾಗುತ್ತೆ. ಸೊ ನೀವು ಗಮನಿಸಿರ್ಬೋದು, ನಿಮಗೆ ಎಷ್ಟೊಂದು ಸತಿ ಏನು ಮಾಡ್ದಲೇನೆ ಸುಸ್ತಾಗ್ತಾ ಇರುತ್ತೆ. ಅಂತ ದಿನ ಅಥವಾ ಹಿಂದಿನ ದಿನ ನೀವು ಗಮನ ಕೊಟ್ಟು ಅಬ್ಸರ್ವ್ ಮಾಡಿದ್ರೆ ಯು ಮೈಟ್ ಹ್ಯಾವ್ ಈಟನ್ ಸಮಥಿಂಗ್ ವೆರಿ ಹೆವಿ, ಅಥವಾ ಪದೇ ಪದೇ ತಿಂತಾನೆ ಇರ್ಬೋದು, ಮತ್ತೆ ಬೋರ್ ಆಗುತ್ತೆ, ಸುಸ್ತಿಂದ ಬೋರ್ ಆಗುತ್ತೆ, ಮತ್ತೆ ತಿನ್ನೋದು. ಸೊ ಯು ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ದಟ್ ಫುಡ್. ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ಅಲ್ಟಿಮೇಟ್ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಈಚ್ ಫುಡ್ ಐಟಮ್ ದಟ್ ಗೋಸ್ ಇನ್ ಹ್ಯಾಸ್ ಟು ಅಂಡರ್ಗೋ ದ ಹೋಲ್ ಪ್ರಾಸೆಸ್ ಆಫ್ ಡೈಜೆಷನ್, ರೈಟ್? ಸೊ ನಾನು ಹೇಳಿದ ಹಾಗೆ ಒಂದೇ ಒಂದು ಕಡಲೆ ಬೀಜ ನೀವು ತಿಂದ್ರೂ ಅದು ಸಂಪೂರ್ಣವಾಗಿ ಡೈಜೆಷನ್ ಆಗಬೇಕು. ಸೊ ನಿಮ್ಮ ಬಾಡಿಗೆ ತುಂಬಾ ಎನರ್ಜಿ ಬೇಕಾಗುತ್ತೆ, ತುಂಬಾ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಆಗುತ್ತೆ. ಸೊ ಹಾಗಾಗಿ ಹೇಳೋದು, ಒಂದು ದಿನಕ್ಕೆ 3 ಬಾರಿ ಅಷ್ಟೇ ಊಟ ಮಾಡಿ ಅಂತ ಹೇಳೋದು. ಅಂಡ್ ಇವೆನ್ಚುಲಿ ಅದನ್ನ 2 ಬಾರಿಗೆ ಕಡಿಮೆ ಮಾಡ್ಕೊಳ್ಳಿ. ಈಗ ಯೋಗದಲ್ಲಿ ಹೇಳ್ತಾರೆ, ಯೋಗಿ ಭೋಗಿ ರೋಗಿ. 1 ಬಾರಿ ಊಟ ಮಾಡಿದವ ಯೋಗಿ, 2 ಬಾರಿ ಊಟ ಮಾಡಿದವ ಭೋಗಿ, ಮತ್ತು 3 ಬಾರಿ ಊಟ ಮಾಡಿದವ ರೋಗಿ ಅಂತ ಯೋಗನಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ನಾವು ಹೇಳ್ತಾ ಇಲ್ಲ ನೀವು ಒಂದೇ ಬಾರಿ ಊಟ ಮಾಡಬೇಕು ಅಂತ, ಬಿಕಾಸ್ ಯೋಗದ ಬೇರೆ ಏನೋ ಆಸ್ಪೆಕ್ಟ್ಸ್ ನಾವು ಫಾಲೋ ಮಾಡ್ತಾ ಇಲ್ಲ. ಯೋಗದ ರೀತಿಯಲ್ಲಿ ನಮ್ಮ ಆಲೋಚನೆಗಳು, ಮೆಡಿಟೇಷನ್, ಆ ರೀತಿಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಂಡ್ರೆ ಒಂದು ದಿನಕ್ಕೆ ಒಂದೇ ಆಹಾರದಲ್ಲಿ ನಾವು ಅತ್ಯುತ್ತಮವಾದ ಆರೋಗ್ಯವಾದ ಜೀವನ ಶೈಲಿಯನ್ನ ನಡೆಸಬಹುದು. ಆದ್ರೆ ಈಗಿನ ಲೈಫ್ ಸ್ಟೈಲ್ ಬೇರೆಯ ವಾಂಟ್ಸ್ ಅಂಡ್ ನೀಡ್ಸ್ ಇದೆ ಲೈಫ್ನಲ್ಲಿ. ಸೊ ಒಂದು ದಿನದ ಮೀಲಿಂದ ನಾವು ಸರ್ವೈವ್ ಮಾಡುವುದು ಕಷ್ಟ ಅಂತಾನೆ ಹೇಳ್ಬೋದು. ಹಾಗಾಗಿ ಯು ಕ್ಯಾನ್ ರೆಡ್ಯೂಸ್ ಇಟ್ ಟು 2 meals. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ತುಂಬಾ ಫೇಮಸ್ ಆಗಿದೆ. ದಿನಕ್ಕೆ 2 ಬಾರಿ ಊಟ ಮಾಡೋದು ಅನ್ನೋದು ಬಹಳ ಫೇಮಸ್ ಆಗ್ತಿರುವಂತ ಕಾನ್ಸೆಪ್ಟ್ ಇದು. ಆದ್ರೆ ನಮ್ಮ ಟ್ರೆಡಿಷನ್ ಮತ್ತೆ ನಮ್ಮ ಹಿಸ್ಟ್ರಿಯಲ್ಲಿ ಈ ಪ್ರಾಕ್ಟೀಸ್ ಆಲ್ರೆಡಿ ಇದೆ, ಆದ್ರೆ ಯಾರು ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ 18
8 to 16 ಅವರ್ಸ್ ಗ್ಯಾಪ್ ನಿಮ್ಮ ಊಟದಲ್ಲಿ. ಸೊ ಒಂದು ಆಹಾರ ನೀವು ಇವಾಗ ಮಾಡಿದ್ರೆ ನೆಕ್ಸ್ಟ್ ಆಹಾರ 8 ಗಂಟೆಗಳ ನಂತರ ಮಾಡಿ, ಮತ್ತೆ ನಿಮ್ಮ ನೆಕ್ಸ್ಟ್ ಆಹಾರ 16 ಗಂಟೆಗಳಲ್ಲಿ ಮಾಡಿ. ಸೊ 2 ಮೀಲು, ನಿಮ್ಮ ದಿನದ 2 ಆಹಾರ 8 ಗಂಟೆಗಳ ಮತ್ತು 16 ಗಂಟೆಗಳ ಸಮಯ ವ್ಯತ್ಯಾಸವಿದ್ದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಬಹುದು, ಸಂಪೂರ್ಣವಾಗಿ ಎನರ್ಜಿಯನ್ನ ನಿಮಗೆ ನೀಡಬಹುದು. ಸೊ ನಿಮ್ಮ ವರ್ಕಿಂಗ್ ಸ್ಟೈಲ್, ಫಿಸಿಕಲ್ ಎನರ್ಜಿ ನೀಡಿದ್ರೆ ನೀವು ಒಂದು ದಿನಕ್ಕೆ 3 ಬಾರಿ ಆಹಾರವನ್ನ ಸೇವಿಸಬಹುದು, ಯಾವುದೇ ತಪ್ಪು ಇಲ್ಲ. ಆದರೆ ನಿಮ್ಮ ವರ್ಕ್ ಶೈಲಿ, ಮೆಂಟಲ್ ಎಫರ್ಟ್ ಅಥವಾ ಮೆಂಟಲ್ ಹೆಲ್ತ್ ಬೇಕು ಅಂದಾಗ ನಿಮ್ಮ ಆಹಾರವನ್ನ ನೀವು 2 ಬಾರಿಗೆ ಲಿಮಿಟ್ ಮಾಡಿಕೊಳ್ಳುವುದು ಬಹಳ ಉತ್ತಮ. ನೀವು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾಡಿದ್ರೆ 8 ಗಂಟೆಗಳ ನಂತರ ನೀವು ನಿಮ್ಮ ನೆಕ್ಸ್ಟ್ 2ನೇ ಆಹಾರ ಲಂಚ್ ಅನ್ನು ಮಾಡಬಹುದು. ಮತ್ತೆ ನೆಕ್ಸ್ಟ್ ದಿನದ ಬ್ರೇಕ್ಫಾಸ್ಟ್ಗೆ ಮತ್ತೆ ಹಿಂದಿನ ಲಂಚ್ಗೆ ಯು ಕ್ಯಾನ್ ಹ್ಯಾವ್ 16 ಅವರ್ಸ್ ಗ್ಯಾಪ್. ಸೊ ಹೀಗೆ ಮಾಡುವುದರಿಂದ ನಿಮಗೆ ಅತ್ಯುತ್ತಮ ಬೆನಿಫಿಟ್ಸ್ ಸಿಗುತ್ತದೆ. ಆದ್ರೆ 3 ಬಾರಿ ದಿನಕ್ಕೆ ಆಹಾರ ಸೇವಿಸಿದರೆ ಡಯಾಬಿಟೀಸ್ ಆರ್ ಫಿಸಿಕಲ್ ವರ್ಕ್ ಅನ್ನ ಹೊಂದಿರುವಂತಹ ಇಂಡಿವಿಜುವಲ್ಸ್ ಬೆಳಿಗ್ಗಿನ ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ಫುಲ್ ರಿಚ್ ಬ್ರೇಕ್ಫಾಸ್ಟ್ ಅನ್ನ ಊಟ ಮಾಡೋದು ಬಹಳ ಮುಖ್ಯ. ಮಧ್ಯಾಹ್ನದ ಊಟ ಮಾಡರೇಟ್ಲಿ ರಿಚ್ ಅಂಡ್ ಡಿನ್ನರ್ ಅಥವಾ ನೈಟಿನ ಊಟ ಸದಾ ಲೈಟ್ ಆಗೇ ಇರಬೇಕು. ವಾಟ್ ಫುಡ್ ಆಮ್ ಐ ಈಟಿಂಗ್? ಲೈವ್ ಫುಡ್ ವರ್ಸಸ್ ಡೆಡ್ ಫುಡ್. ಸೊ ನಾವು ಏನು ಆಹಾರವನ್ನ ಸೇವಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಲೈವ್ ಫುಡ್ ಅಂದ್ರೆ ವಿ ಹ್ಯಾವ್ ಟು ರೆಕಗ್ನೈಸ್. ಸೊ ಆಗ್ಲೇ ಹೇಳಿದಾಗೆ ಒಂದು ಆಪಲ್, ರೈಟ್, ನೀವು ಆಗಷ್ಟೇ ಗಿಡದಿಂದ ಕಿತ್ತು ತಿಂದ್ರೆ ಆ ಪ್ರಾಣ, ಆ ಫ್ರೂಟಿನ ಪ್ರಾಣ ಬಹಳ ಹೆಚ್ಚಿನ ಅಂಶದಲ್ಲಿ ಇರುತ್ತೆ. ಈಗ ಆ ಫ್ರೂಟ್ ಅನ್ನ ಅಲ್ಲಿಂದ ಮತ್ತೆ ನೀವು ಅಂಗಡಿಗೆ ತರ್ತಾ ಅಂದ್ರೆ ದೇ ಟ್ರಾನ್ಸ್ಪೋರ್ಟಿಂಗ್ ದ ಫ್ರೂಟ್ ಅಂಡ್ ಅಲ್ಲಿ ಟೈಮ್ ಆಯ್ತು. ಸೊ ಸಮ್ ಆಫ್ ದ ಗುಣ ಆಫ್ ದ ಪ್ರಾಣ ಆಫ್ ದ ಫ್ರೂಟ್ ಆಲ್ರೆಡಿ ಕಡಿಮೆ ಆಗ್ಬಿಟ್ಟಿದೆ. ನೀವು ಅದನ್ನ ತಂದು ಮನೆಯಲ್ಲಿ ದಿನಗಟ್ಟಲೆ ವಾರಗಟ್ಟಲೆ ಇಟ್ಟು ತಿಂದ್ರೆ ಅದರ ಗುಣ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿರುತ್ತೆ. ಅಂತಹ ಫ್ರೂಟ್ ನ ತಿಂದು ಸಹ ಏನು ಪ್ರಯೋಜನ ಆಗುವುದಿಲ್ಲ. ಅದರಲ್ಲೂ ಕಟ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟು ಮತ್ತೆ ಅದನ್ನ ನೆಕ್ಸ್ಟ್ ಡೇ ಸೇವನೆ ಅದು ಬಹಳ ಬಹಳ ತಪ್ಪಿನ ಕೆಲಸಗಳು. ಸೊ ಐಡೆಂಟಿಫೈ ದ ಫುಡ್. ನೀವು ಫ್ರೆಶ್ ಫುಡ್ ನ ಗಮನ ಕೊಟ್ಟು ಹೆಚ್ಚಾಗಿ ಪ್ರಾಣ ಹೊಂದಿರುವ ಫುಡ್. ಸೊ ಇಮಿಡಿಯೇಟ್ ಅಂಗಡಿಯಿಂದ ತರಕಾರಿಗಳನ್ನು ತಂದು ಇಮಿಡಿಯೇಟ್ ಕುಕ್ ಮಾಡಿ ಇಮಿಡಿಯೇಟ್ ಆಗಿ ಸೇವನೆ ಮಾಡಬೇಕು. ತರಕಾರಿಗಳು ಈಗ ಇನ್ನೊಂದು ಅಭ್ಯಾಸ ಶುರುವಾಗಿದೆ. ಒಂದು ವಾರಕ್ಕೆ ಆಗುವಷ್ಟು ತರಕಾರಿನ ತಂದು ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡ್ತಾರೆ. ನಿಮ್ಮ ಫ್ರಿಡ್ಜ್ ಚೆನ್ನಾಗಿದೆ ಅಂತ ವಾರಗಟ್ಟಲೆ ಫ್ರೂಟ್ಸ್ ವೆಜಿಟೇಬಲ್ಸ್ ಸ್ಟೋರ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಲಿಮಿಟ್ ಆಗಿ ನಿಮ್ಮ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಬೈ ಮಾಡಿ 3 ದಿನಕ್ಕಾಗುವಷ್ಟು ಮ್ಯಾಕ್ಸಿಮಮ್. ಬಿಕಾಸ್ ಇವಾಗ ಸಂದರ್ಭ ಆಗಿದೆ, ಲಾಕ್ಡೌನ್ ಎಕ್ಸೆಟ್ರಾ. ಸೊ ಆದಷ್ಟು ಲಿಮಿಟೆಡ್ ಆಗಿ ತಂದು ಇಮಿಡಿಯೇಟ್ ಕನ್ಸಂಪ್ಷನ್ ಇಸ್ ವೆರಿ ಗುಡ್. ಹಾಗಾಗಿಯೇ ಹೇಳುವುದು ನಾನ್ ವೆಜ್ ಫುಡ್ ಅನ್ನ ಸಹ ಸೇವನೆ ಮಾಡಬಾರ್ದು. ಚಿಕನ್, ಫಿಶ್, ಯಾಕಂದ್ರೆ ಅದರಲ್ಲಿ ಏನು ಪ್ರಾಣ ಉಳಿದಿರುವುದಿಲ್ಲ. ನಾವು ನಾನ್ ವೆಜ್ ಈಟರ್ಸ್ ಅಥವಾ ಆನಿಮಲ್ಸ್, ಫಾರ್ ಎಕ್ಸಾಂಪಲ್ ಈಗ ಲಯನ್ ಊಟ ಮಾಡಿದ್ರೆ ಇಟ್ ವಿಲ್ ಹಂಟ್ ಫ್ರೆಶ್. ಇಟ್ ಈಸ್ ಆಲ್ಮೋಸ್ಟ್ ಈಟಿಂಗ್ ಎ ಲೈವ್ ಅನಿಮಲ್ ಅಂತಾನೆ ಹೇಳ್ಬೋದು. ಆಗಷ್ಟೇ ಅದು ಬೇಟೆಯಾಡಿ ಜಿಂಕೆನ ಸಾಯಿಸಿ ಇಮಿಡಿಯೇಟ್ ಆಗಿ ಅದು ತಿನ್ನುತ್ತೆ. ಅಕಸ್ಮಾತ್ ಉಳಿದರೆ ಅದನ್ನ ಹಾಗೆ ಬಿಟ್ಟು ಬಿಡುತ್ತೆ. ಅದು ಹೊಟ್ಟೆ ತುಂಬುವಷ್ಟು ತಿಂದು ಅದನ್ನ ಬಿಟ್ಬಿಡುತ್ತೆ. ಮತ್ತೆ ಅದಕ್ಕೆ ಹಸಿವಾದಾಗ ಆ ಮಾಂಸ, ಸತ್ತಿ ಬಿದ್ದಿರುವ ಮಾಂಸನ ಅದು ಎಷ್ಟೇ ಹಸಿವಾದರೂ ಮುಟ್ಟುವುದಿಲ್ಲ. ಇದು ನಿಮಗೆ ತಿಳಿದಿರಬಹುದು. ಸೊ ಅದು ನಾನ್ ವೆಜ್ ಇನ್ನೊಂದು ಪ್ರಾಣಿಯನ್ನೇ ತಿಂದರೂ ಸಹ ಅದರ ಪ್ರಾಣ ಇನ್ನು ಇದ್ದಾಗ, ಹೆಚ್ಚಾಗಿ ಇದ್ದಾಗ ಅದರ ಮಾಂಸವನ್ನು ಅದು ಸೇವಿಸ್ಬಿಡುತ್ತೆ. ಸೊ ಹಾಗೆ ಇವಾಗ ನಾನ್ ವೆಜ್ ಫುಡ್ ತಿಂಗಳಾಂಗಟ್ಲೆ ಸ್ಟೋರ್ ಮಾಡಿ ಐಸ್ ಪ್ಯಾಕೇಜಿಂಗ್, ಫ್ರೋಸನ್ ಫುಡ್ಸ್ ಅಂತ ಹೇಳ್ತಾರೆ. ಅದೆಲ್ಲ ಬಹಳ ತಪ್ಪು. ಈಗ ನಾನ್ ವೆಜ್ ಫುಡ್ ಎಲ್ಲ ತಿಂಗಳಾಂಗಟ್ಲೆ ಸ್ಟೋರ್ ಮಾಡಿ ಫ್ರೋಸನ್ ಫುಡ್ಸ್ ಅಂತ, ಫ್ರೋಸನ್ ಚಿಕನ್ ಅಂತ ಅಂಗಡಿಯಲ್ಲಿ ಅವೈಲೇಬಲ್ ಇದೆ. ಆಲ್ರೆಡಿ ಡೆಡ್ ಆನಿಮಲ್, ಪ್ರಾಣವೇ ಇಲ್ಲದಂತಹ ಆಹಾರ ವಸ್ತು ಅದು. ಅದನ್ನು ನಾವು ಸ್ಟೋರ್ ಮಾಡಿ ತಿಂದಾಗ ಅದರ ಗುಣ ಏನೂ ಇರುವುದಿಲ್ಲ. ನಮ್ಮ ದೇಹಕ್ಕೆ ಇನ್ನೂ ಅದು ವಿಷವಾಗಿ ಪರಿಣಾಮ ಆಗುತ್ತೆ ಹೊರತು ಅದರಿಂದ ಯಾವುದೇ ಪೋಷಣೆ ನಮ್ಮ ದೇಹಕ್ಕೆ ಸಿಗುವುದಿಲ್ಲ. ಮೋರ್ ದ ಪ್ರಾಣ ಇನ್ ದ ಫುಡ್, ಮೋರ್ ದ ಬೆನಿಫಿಟ್ಸ್. ಹಾಗಾಗಿ ಹೇಳುವುದು ಸದಾ ಫ್ರೆಶ್ ಊಟವನ್ನು ಮಾತ್ರ ಸೇವಿಸಿ ಅಂತ. ಡು ನಾಟ್ ಚಾಲೆಂಜ್ ದ ನೇಚರ್, ಟ್ರೈ ಟು ಬಿ ವಿತ್ ದ ನೇಚರ್. ನೆಕ್ಸ್ಟ್ ಫುಡ್ ಪಿರಮಿಡ್. ಸೊ ಫುಡ್ ಪಿರಮಿಡ್ ನೀವು ನೋಡ್ಬೋದು ಈ ಟ್ರಯಾಂಗಲ್ ನಲ್ಲಿ ಹೇಗೆ ನಾವು ಯಾವ ರೀತಿಯ ಅಂದ್ರೆ ಯಾವ ಗುಣವನ್ನ ಹೊಂದಿರೋ ಊಟ ನಾವು ಸೇವಿಸಬೇಕು, ಆಹಾರ ನಾವು ಸೇವನೆ ಮಾಡಬೇಕು ಅಂತ. ಅತ್ಯಂತ ಕೆಳಗೆ ಇರುವುದನ್ನ ಗ್ರೀನ್ ನಲ್ಲಿ ಇರೋದು ವೆಜಿಟೇಬಲ್ ಸಾಲಡ್ ಅಂಡ್ ಫ್ರೂಟ್. ಅದಾದ್ಮೇಲೆ ನಂತರ ಬರೋದು ಸೀರಿಯಲ್ಸ್, ಬ್ರೆಡ್ಸ್, ಪೊಟೆಟೊ, ನಿಮ್ಮ ಚಪಾತಿ ಅಂತಹದ್ದು, ಅಂಡ್ ದೆನ್ ಯೋಗರ್ಟ್, ಚೀಸ್, ಮೀಟ್, ಪೌಲ್ಟ್ರಿ, ಫ್ಯಾಟ್ ಸ್ಪ್ರೆಡ್ಸ್, ಅಂಡ್ ಆನ್ ಟಾಪ್ ಫುಡ್ಸ್ and drinks high in fat, sugar and salt.
ಸೊ ಹೀಗೆ ಮೇಲೆ ಹೋಗ್ತಿರೋದು, ಮೇಲೆ ಹೋಗುತ್ತಾ ಇದ್ದ ಊಟ ಆಹಾರ ಪದಾರ್ಥಗಳು ನಾವು ಅತ್ಯಂತ ಕಡಿಮೆಯನ್ನಾಗಿ ಸೇವಿಸಬೇಕು. ಆದ್ರೆ ಈಗಿನ ಸಂದರ್ಭದಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಉಲ್ಟಾ ಆಗ್ಬಿಟ್ಟಿದೆ. ಟಾಪ್ ನಲ್ಲಿ ಯಾವುದು ತುಂಬಾ ಕಡಿಮೆಯಾಗಿ ಸೇವಿಸಬೇಕು ಅದು ಹೆಚ್ಚು ಸೇವಿಸ್ತಿದ್ದಾರೆ. ನಾವು ಫುಡ್ಸ್ ದಟ್ ಇಸ್ ರಿಚ್, drinks which is high in sugar and fat, like carbonated drinks, Coca-Cola is full of sugar. ಆದ್ರೆ ಈಗ ಎಲ್ಲರೂ ಕುಡಿತಿರೋದೇ ಅದೇ, ಮಕ್ಕಳಿಗೆ ಅದೇ ಬೇಕು. ಫಾಸ್ಟ್ ಫುಡ್ಸ್ ಲೈಕ್ ಫ್ರೆಂಚ್ ಫ್ರೈಸ್, ಬರ್ಗರ್ಸ್, ಮಕ್ಕಳಿಗೆ ಅದೇ ಬೇಕು. ಬಟ್ ವೆನ್ ಯು ಸಿ ವೆಜಿಟೇಬಲ್ಸ್ ಅಂಡ್ salads which is ಹೆಚ್ಚಾಗಿ ಕನ್ಸಂಪ್ಷನ್ ಮಾಡುವಂತ ಊಟ ವೆಜಿಟೇಬಲ್ಸ್ ಆಗಿರ್ಬೇಕು. ಆದ್ರೆ ಇವಾಗ ಅದು ಅತ್ಯಂತ ಕಡಿಮೆಯ ಪ್ರಮಾಣದಲ್ಲಿ ನಾವು ತಿಂತಿರುವ ವಸ್ತು ಅಂದ್ರೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಆಗಿದೆ. ಸೊ ಇದು ನಾವು ಈ ಪಿರಮಿಡ್ ಮೂಲಕ ಮತ್ತೆ ಈ ಪಿರಮಿಡ್ ನ ನಾವು ಬೇಸ್ ಆಗಿ ನಮ್ಮ ಆಹಾರ ಸೇವನೆಯನ್ನ ಮಾಡಬೇಕು. ಸೊ ಎಕ್ಸಾಂಪಲ್ ಸ್ಟೇಟ್ ಮಾಡ್ಬೇಕಂದ್ರೆ ಟಾಪ್ ಮೋಸ್ಟ್ ಪಿರಮಿಡ್ ಹೈ ಇನ್ ಸಾಲ್ಟ್ ಅಂಡ್ ಶುಗರ್ ಲೈಕ್ ಚಿಪ್ಸ್, ಫ್ಯಾಟ್ಸ್ ಅಂಡ್ ಸ್ಪ್ರೆಡ್ಸ್, ನಿಮ್ಮ ಜಾಮ್ಸ್, ಪೀನಟ್ ಬಟರ್, ಪೌಲ್ಟ್ರಿ ಅಂಡ್ ಎಗ್ಸ್, ಮೀಟ್, and then ನಿಮ್ಮ ಚಿಕನ್ ಬರ್ಗರ್ಸ್, ಫಾಸ್ಟ್ ಫುಡ್, and then ಮಿಲ್ಕ್, ಯೋಗರ್ಟ್, ಚೀಸ್ ಅಂದ್ರೆ ಈಗ ಡಾಮಿನೋಸ್ ಮತ್ತೆ ಚೀಸ್ ಬರ್ಸ್ಟ್, ಪಿಜ್ಜಾ. ಸೊ ಹೀಗೆ ಹೆಚ್ಚು ಸೇವನೆ ಆಗ್ತಿದೆ. ಆದ್ರೆ ನಾವು ಕೆಳಗಡೆ ಟ್ರಯಾಂಗಲ್ ನ ಬೇಸ್ ನಲ್ಲಿ ಏನಿದೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್, ಚಪಾತಿ, ದಾಲ್ಸ್ ಅದನ್ನ ಹೆಚ್ಚಾಗಿ ಕನ್ಸ್ಯೂಮ್ ಮಾಡಬೇಕು. ವಾಟ್ ಪ್ರಪೋರ್ಷನ್ ಆಫ್ ವೇರಿಯಸ್ ಫುಡ್ ಆರ್ ಟು ಬಿ ಈಟನ್? ಸೊ ಈ ಕಾನ್ಸೆಪ್ಟ್ ನ ನಾವು ಪವರ್ ಪ್ಲೇಟ್ ಅಂತ ಹೇಳ್ಬೋದು. ನಾವು ಪವರ್ ಪ್ಲೇಟ್, ಸೊ ಇಮ್ಯಾಜಿನ್ ನಿಮ್ಮ ಊಟದ ಪ್ಲೇಟ್ ರೌಂಡ್ ಪ್ಲೇಟ್ ಇದ್ರೆ ಅದರಲ್ಲಿ 4 splits ಆಫ್ ಫುಡ್ ಇರಬೇಕು. 25% ನಿಮ್ಮ ಪ್ಲೇಟ್ ನಲ್ಲಿ ಇರುವಂತಹ ಆಹಾರ 25% ಶುಡ್ ಬಿ ಸ್ಟೀಮ್ಡ್ ವೆಜಿಟೇಬಲ್ಸ್ ಅಂದ್ರೆ ಬೇಯಿಸಿರುವಂತ ತರಕಾರಿ, ಮತ್ತೆ 25% ಶುಡ್ ಬಿ ಲೆಗ್ಯೂಮ್ಸ್ ಅಂದ್ರೆ ನಿಮ್ಮ ದಾಲ್, ಗ್ರೇನ್, ಕಾಳುಗಳು 25% ಇರಬೇಕು. ಇನ್ನು 25% ಶುಡ್ ಬಿ ಗ್ರೇನ್ಸ್ ಅಂದ್ರೆ ನಿಮ್ಮ ಮಿಲೆಟ್ಸ್ ಅಥವಾ ಅಕ್ಕಿ ಅಥವಾ ರವೆ. ಸೊ ಆಲ್ ಯುವರ್ ಗ್ರೇನ್ಸ್ 25% ಇರಬೇಕು, ಮತ್ತೆ ಇನ್ನು ಮಿಕ್ಕ 25% ರಾ ವೆಜಿಟೇಬಲ್ಸ್ ಇರಬೇಕು. ಇದೇ ನಿಮ್ಮ ಪವರ್ ಪ್ಲೇಟ್. ಸೊ ಸ್ಟೀಮ್ಡ್ ವೆಜೀಸ್ ಮತ್ತೆ ರಾ ವೆಜಿಟೇಬಲ್ಸ್ ಎರಡು ಸಹ ತಿನ್ಬೇಕು, ಯಾಕಂದ್ರೆ ಅದು ಎರಡಕ್ಕೂ ಅದರದೇ ಗುಣಗಳು ಇದೆ, ಮತ್ತೆ ಅದು ಡೈಜೆಷನ್ಗೆ ಸಹ ಹೆಲ್ಪ್ ಮಾಡುತ್ತೆ. ಸೊ ವಿಟಮಿನ್ಸ್, ಮಿನರಲ್ಸ್, ಫೈಬರ್ಸ್ ಇದು ಎಲ್ಲದರ ಕಾಂಬಿನೇಷನ್ ನಮಗೆ ಈ ಪವರ್ ಪ್ಲೇಟ್ ಅಲ್ಲಿ ನಾವು 25% ಹೇಗೆ ಸ್ಪ್ಲಿಟ್ ಮಾಡಿ ಇಲ್ಲಿ ಹೇಳಿದಿವೋ ಆ ರೀತಿಯಲ್ಲಿ ನಿಮ್ಮ ಆಹಾರ ಸೇವನೆ ಆಗಬೇಕು. ಕಾರ್ಬೋಹೈಡ್ರೇಟ್ಸ್ ಆರ್ ಎನರ್ಜಿ ಗಿವಿಂಗ್ ಬಾಡೀಸ್. ಸೊ ನಿಮ್ಮ ಎನರ್ಜಿ ಬೇಕು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಮ್ ಫ್ರಮ್ ಯೋರ್ ಲೆಗ್ಯೂಮ್ಸ್ ಅಂಡ್ ಗ್ರೇನ್ಸ್, ರೈಟ್? ಸೊ ಅದು ಸೇವನೆ ಆಗಬೇಕು. ಪ್ರೋಟೀನ್ಸ್ ಈಗ ಪ್ರೋಟೀನ್ಸ್ ಆರ್ ಕಾಲ್ಡ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಬಾಡಿ, ರೈಟ್? ಆಗಲೇ ನಾವು ಹೇಳಿದ ಹಾಗೆ ಪ್ರತಿಯೊಂದು ಕಣ, ನಮ್ಮ ಬಾಡಿಯ ಪ್ರತಿಯೊಂದು ಕಣ ಎವ್ರಿ ಡೇ ಹೊಸದಾಗಿ ಜೀವವನ್ನ ಪಡೆದುಕೊಳ್ತಿದೆ. ಸೊ ಅದಕ್ಕೆ ಬಿಲ್ಡ್ ಮಾಡೋದಕ್ಕೆ ನಾವು ಎನರ್ಜಿಯನ್ನು ಕೊಡಬೇಕು. ಅದಕ್ಕೆ ಸಾಕಾಗುವಷ್ಟು ಪ್ರೋಟೀನ್ಸ್ ನಮಗೆ 25% ಆಫ್ ಪ್ರೋಟೀನ್ ಕನ್ಸಂಪ್ಷನ್ ಇಸ್ ಮೋರ್ ದೆನ್ ಇನಫ್, ವಿಚ್ ಕಮ್ಸ್ ಫ್ರಮ್ ಯೋರ್ ಲೆಗ್ಯೂಮ್ಸ್, ದಾಲ್ಸ್ ಮತ್ತೆ ಈ ಕಾಳುಗಳಲ್ಲಿ ನಿಮಗೆ ಆ ಪ್ರೋಟೀನ್ ಅಂಶವನ್ನ ಸಿಗುತ್ತೆ. ಈಗ ಜಿಮ್ ನವರು ನೋಡ್ಬೋದು, ದೇ ಈಟ್ ಅ ಲಾಟ್ ಆಫ್ ಪ್ರೋಟೀನ್ಸ್ ವರ್ಕ್ಔಟ್ ಮಾಡುವರು, ಯಾಕಂದ್ರೆ ಅವರು ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ತಾರೆ. ಸೊ ದೇ ಹ್ಯಾವ್ ಲಾಟ್ ಆಫ್ ವೇರ್ ಅಂಡ್ ಟೇರ್ ಆಫ್ ಮಸಲ್ಸ್. ಸೊ ಅದನ್ನು ರಿಪೇರ್ ಮಾಡೋದಕ್ಕೆ, ಅವರು ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ಅವರು ಹೆಚ್ಚಾಗಿ ಪ್ರೋಟೀನ್ ಸೇವನೆ ಮುಖ್ಯ. ಅವರ ಬಾಡಿ ಸ್ಟ್ರಕ್ಚರ್ಗೆ ಅದು ಮುಖ್ಯ. ಆದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಪ್ರೋಟೀನ್ ರಿಚ್ ಫುಡ್, ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳಿ ಅಡ್ವರ್ಟೈಸ್ ಮಾಡಿ ನಮಗೆ ಹೆಚ್ಚಾಗಿ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಕನ್ಸಂಪ್ಷನ್ ಅನ್ನ ನಾವು ಮಾಡ್ತಾ ಇದೀವಿ. ನಿಮ್ಮ ಕೆಲಸ ಬರೀ ಕುಳಿತೆ ಕೆಲಸ ಮಾಡಿರೋದಾದ್ರೆ ಯು ಡೋಂಟ್ ನೀಡ್ ದಟ್ ಮಚ್ ಆಫ್ ಪ್ರೋಟೀನ್ಸ್ ಇನ್ ದ ಬಾಡಿ. ಓನ್ಲಿ ವಾಟ್ ಎವರ್ ಇಸ್ ರಪ್ಚರ್, ಯು ಡೋಂಟ್ ಹ್ಯಾವ್ ರಪ್ಚರ್ಸ್. ಏನಾದ್ರೂ ಎಕ್ಸ್ಟ್ರಾ ಗ್ರೋತ್, ಪ್ರೋಟೀನ್ ಶುಡ್ ಓನ್ಲಿ ಸಫೈಸ್ ದ ಎವ್ರಿಡೇ ಗ್ರೋತ್ ಆಫ್ ಯೋರ್ ಬಾಡಿ. ಫ್ಯಾಟ್ಸ್, healthy fats that will come from your grains. For example rice, ಅಕ್ಕಿಯಿಂದ ನಿಮಗೆ ಬೇಕಾಗುವಂತ ಸ್ವಲ್ಪ ಫ್ಯಾಟ್ಸ್ ಅದರಿಂದ ಬರ್ಬೋದು. ವಿಟಮಿನ್ಸ್ ವಿಲ್ ಕಮ್ ಫ್ರಮ್ ಯೋರ್ ವೆಜಿಟೇಬಲ್ಸ್, ಸ್ಟೀಮ್ಡ್ ವೆಜೀಸ್ ಅಂದ್ರೆ ಸಂಪೂರ್ಣವಾಗಿ ಬೇಯಿಸಿರುವಂತ ತರಕಾರಿಗಳು ಅಲ್ಲ, ಬರೀ ಹಬೆಯಲ್ಲಿ ಬೇಯಿಸಿರುವಂತ ತರಕಾರಿಗಳು. ಅದರ ಇನ್ನೂ ಅಸ್ತಿತ್ವವನ್ನ ಉಳಿದಿರುತ್ತೆ. ನೀವು ಸಂಪೂರ್ಣವಾಗಿ ತರಕಾರಿಯನ್ನು ಸಹ ಬೇಯಿಸ್ಬಿಟ್ರೆ ಅದರಲ್ಲಿ ಯಾವುದೇ ಗುಣ ಉಳಿಯುವುದಿಲ್ಲ. ಮಿನರಲ್ಸ್, ನಿಮ್ಗೆ ಬೇಕಾಗಿರುವಂತ ಮಿನರಲ್ಸ್ ಎಲ್ಲ ರಾ ವೆಜಿಟೇಬಲ್ಸ್ ಅನ್ನ ಬರುತ್ತೆ. ನೀರು ಸಹ ಅಷ್ಟೇ ಮುಖ್ಯ. ಫೈಬರ್, ಇದೆಲ್ಲದನ್ನ ಮಿಕ್ಸ್ ಮಾಡಿ ಡೈಜೆಷನ್ಗೆ ಏನು ಬೇಕು ಅಂತ ಹೇಳ್ತೀವೋ ಅದು ವಾಟರ್, ನೀರು ಹೆಚ್ಚಾಗಿ ಅದರ ಇಂಪಾರ್ಟೆನ್ಸ್ ಅಲ್ಲಿರುತ್ತೆ. ಮತ್ತೆ ಫೈಬರ್ ಎಲ್ಲ ಫ್ರೂಟ್ಸ್, ಸ್ಕಿನ್, ಔಟರ್ ಕವರಿಂಗ್ ಆಫ್ ದ ನ್ಯಾಚುರಲಿ ಅವೈಲೇಬಲ್ ಫುಡ್, ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್, ಫೈಬರ್ ನಮಗೆ ಅದರಿಂದ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಪಲ್ ಸ್ಕಿನ್ ನಲ್ಲಿ ಏನಿದೆ ಅದು ನಮಗೆ ಹೆಲ್ದಿ ಫೈಬರ್ ಅನ್ನ
ಕೊಡುತ್ತೆ. ಸೊ ಹಾಗೆ ಆಪಲ್ ಕಟ್ ಮಾಡಿ ಸೇವಿಸೋದ್ರಿಂದ ನಮಗೆ ಫೈಬರ್ ಅಂಶ ಸಿಗುತ್ತೆ. ಬಟ್ ಆಪಲ್ ಜ್ಯೂಸ್ ಮಾಡಿದ್ರೆ ನಾವು ಯೂಶಲಿ ಸ್ಕಿನ್ನ ಆಮೇಲೆ ತೆಗೆದು ಬಿಡ್ತೀವಿ, ಇಲ್ಲ ಸ್ಕಿನ್ನ ಸೋಸಿ ಕುಡಿತೀವಿ. ಸೊ ಹಾಗಾಗಿ ನಮಗೆ ಫೈಬರ್ ಅಂಶ ಅಲ್ಲಿ ಸಿಗೋದಿಲ್ಲ. ಬಟ್ ಫೈಬರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಎನರ್ಜಿ ಡೈಜೆಸ್ಟೆಡ್ ಫುಡ್ ವಿಚ್ ಇಸ್ ಅಲ್ಟಿಮೇಟ್ಲಿ ವೇಸ್ಟ್, ವಿಚ್ ಇಸ್ ಕಮಿಂಗ್ ಔಟ್ ಆಸ್ ವೇಸ್ಟ್, ಅದನ್ನ ಡಿಫಿಕೇಟ್ ಮಾಡೋಕ್ಕೆ ನಮಗೆ ಫೈಬರ್ ಬಹಳ ಬಹಳ ಮುಖ್ಯ. ನಾವು ಒಳ್ಳೆಯ ಮೋಷನ್ ಕಂಪ್ಲೀಟ್ ಆಗಿ ವೇಸ್ಟ್ ಅನ್ನ ನಾವು ಬಾಡಿಯಿಂದ ತೆಗಿಲಿಲ್ಲ ಅಂದ್ರೆ ಅದು ಬೇರೆ ರೀತಿಯ ಪ್ರಾಬ್ಲಮ್ಸ್ಗೆ ದಾರಿ ಕೊಡುತ್ತೆ. ಹೊಟ್ಟೆಯಲ್ಲಿ ಜಂತು ಹುಳ ಬರುವುದು ಅಥವಾ ಫಂಗಲ್ ಗ್ರೋತ್, ಬ್ಯಾಕ್ಟೀರಿಯಲ್ ಗ್ರೋತ್, ಇದೆಲ್ಲ ಯಾವಾಗ ಬರುವುದಂದ್ರೆ ಹೊಟ್ಟೆಯಿಂದ ನಾವು ಸಂಪೂರ್ಣವಾಗಿ ವೇಸ್ಟ್ ಅನ್ನ ತೆಗೆದೇ ಇರುವಂತಹ ಸಮಯದಲ್ಲಿ ನಮಗೆ ಈ ತರಹ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಬಾಡಿಯ ಇಮ್ಯುನಿಟಿ ಮತ್ತು ಅದರ ಪವರ್ ಎಲ್ಲ ಈ ಬ್ಯಾಕ್ಟೀರಿಯಾಸ್ ನ ಫೈಟ್ ಮಾಡಕ್ಕೆ ಹೋದಾಗ ನಿಮಗೆ ಲಂಗ್ಸ್ಗೆ ಇನ್ಫೆಕ್ಟ್ ಆದಾಗ ವೇರ್ ಇಸ್ ದ ಇಮ್ಯುನಿಟಿ ಟು ಫೈಟ್, ರೈಟ್? ಸೊ ಹೀಗೆಲ್ಲ ಕೋರಿಲೇಟೆಡ್. ಸೊ ವೆನ್ ಯು ಟೇಕ್ ಕೇರ್, ಪ್ರತಿಯೊಂದು ಅಂಗದ ರಕ್ಷಣೆಯನ್ನು ನೀವು ಮಾಡಿದಾಗ ಯುವರ್ ಇಮ್ಯುನಿಟಿ ಸಿಸ್ಟಮ್ ಆಫ್ ದ ಬಾಡಿ, ವಿಚ್ ಇಸ್ ಕಾಲ್ಡ್ ದ ಆರ್ಮಿ ಆಫ್ ದ ಬಾಡಿ, ನಿಮ್ಮ ಲಂಗ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಫೈಬರ್ ಕನ್ಸಂಪ್ಷನ್ ಅತ್ಯಂತ ಉತ್ತಮವಾದ ಡೈಜೆಷನ್ ಮತ್ತು ಎಕ್ಸ್ಕ್ರೀಷನ್ಗೆ ಬೇಕಾಗಿರುವಂತಹ ಪದಾರ್ಥ ಆರ್ ದ ಪಾರ್ಟ್ ಆಫ್ ನ್ಯೂಟ್ರಿಷನ್. ವೆಜಿಟೇಬಲ್ಸ್ ನಲ್ಲಿ ಬರುವಂತ ರಫ್ನೆಸ್ ಫೈಬರ್ ಸಹ ಕೊಡುತ್ತದೆ ನಮಗೆ. ಫಾರ್ ಎಕ್ಸಾಂಪಲ್ ಬೆಂಡೆಕಾಯಿ ಅಥವಾ ನುಗ್ಗೆಕಾಯಿ ಅಲ್ಲಿ ಅಂತೂ ಬರುವ ಫೈಬರ್ ಅನ್ನೇ ನಮಗೆ ಡೈಜೆಷನ್ಗೆ ಅಂತಹದ್ದು ಹೆಲ್ಪ್ ಮಾಡೋದು. ಅದನ್ನೆಲ್ಲ ತೆಗೆದು ತಿಂದರೆ ಫೈಬರ್ ಕ್ವಾಂಟಿಟಿ ನಮ್ಮ ಬಾಡಿಗೆ ಕಡಿಮೆ ಆದರೆ ನಾ ಹೇಳಿದಾಗೆ ವೇಸ್ಟ್ ಎಕ್ಸ್ಕ್ರೀಷನ್ ಕಡಿಮೆ ಆಗುತ್ತೆ. ಅದು ಒಳಗೆ ಇದ್ದು ಇಂಟೆಸ್ಟೈನ್ ಅಲ್ಲಿ ಇಟ್ಟು ಇನ್ನು ಹೆಚ್ಚಿನ ಪ್ರಾಬ್ಲಮ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ಗಾರ್ಬೇಜ್ ಅಕ್ಯುಮುಲೇಟ್ ಆಗಿದೆ ಅಂದ್ರೆ ನೀವು ಸಂಪೂರ್ಣವಾಗಿ ಅದನ್ನ ಹೊರ ಹಾಕಬೇಕು. ಸ್ವಲ್ಪನೇ ಹೊರ ಹಾಕಿ ಸ್ವಲ್ಪ ಒಳಗೆ ಇಟ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಆದ್ರೆ ಕಸ ಒಳಗೆ ಇದ್ರೆ ಮನೆಯಲ್ಲೇ ವಾಸನೆ ಬರುತ್ತೆ, ಬ್ಯಾಕ್ಟೀರಿಯಾಸ್ ಬರುತ್ತೆ. ಸೇಮ್ ಥಿಂಗ್ ಇಸ್ ಅಪ್ಲಿಕಬಲ್ ಫಾರ್ ಅವರ್ ಬಾಡಿ ಆಸ್ ವೆಲ್. ಸ್ಟೊಮಕ್ ಪ್ರಪೋರ್ಷನ್. ಸೊ ನಾವು ಊಟ ಮಾಡುವುದ ಮೀಲ್ 50% ಇರಬೇಕು, ವಾಟರ್ 25% ಇನ್ ಸ್ಟಮಕ್ ಅಂಡ್ ಏರ್ ಅಂದ್ರೆ ಹೊಟ್ಟೆಯಲ್ಲಿ ಜಾಗ 25% ಓಪನ್ ಸ್ಪೇಸ್ ಇರಬೇಕು. ಆಗಲೇ ಕಂಪ್ಲೀಟ್ ಅಂಡ್ ಎಫಿಷಿಯಂಟ್ ಡೈಜೆಷನ್ ಆಗೋದು. ಆದ್ರೆ ಈ ಮೀಲ್ 50% ಅಂದ್ರೆ ನಮ್ಮ ಹೊಟ್ಟೆ ಗಂಟೆಲು ತುಂಬಾ ಊಟ ಮಾಡಿದೆ ಅಂತ ಹೇಳ್ತಾರೆ ಜನ, ಅಷ್ಟು ಊಟ ಮಾಡಬಾರದು. ಹಾಗೆ ಮಾಡಿದರೆ ಡೈಜೆಷನ್ ಆಗುವುದಿಲ್ಲ. ಸೊ ಆದ್ರೆ ಈ 50% ಮೀಲ್ ಕನ್ಸಂಪ್ಷನ್ ಯಾವಾಗ ಆಗುವುದು? ಅದು ಸರಿಯಾದ ರೀತಿಯಲ್ಲಿ ತಯಾರಾಗಿ ಫ್ರೆಶ್ ಊಟ ಇದ್ದು ಹೆಚ್ಚು ಬೇಯಿಸದೆ ತಿಂದರೆ ಮಾತ್ರ. ನೀವು 50% ಅಷ್ಟೇ ಊಟ ಮಾಡಿದರು, ನಿಮ್ಮ ಹೊಟ್ಟೆ ತುಂಬಿದರು, ನೀವು ಸಂಪೂರ್ಣವಾಗಿ ಎನರ್ಜೆಟಿಕ್ ಆಗಿ ಇರ್ತೀರಾ. ಹೆಚ್ಚಾಗಿ ತಿಂದರೂ ಸಹ ನಿಮಗೆ ಶಕ್ತಿ ಇರುವುದಿಲ್ಲ. ಇನ್ನು ಮಿಕ್ಕ 25% ಅನ್ನ ನೀರಲ್ಲಿ ತುಂಬಿ ಅದು ಡೈಜೆಷನ್ಗೆ ಹೆಲ್ಪ್ ಮಾಡಬೇಕು. ಮತ್ತೆ ಇನ್ನು 25% ಏರ್ ಅಥವಾ ಸ್ಪೇಸ್ ನೀವು ಸ್ಟಮಕ್ ನಲ್ಲಿ ಬಿಟ್ರೆ ಒಳಗಡೆ ಆಗುವಂತ ಚರ್ನಿಂಗ್ ಅಂತ ಏನ್ ಹೇಳ್ತೀವಿ, ಒಳಗಡೆ ಆಗುವಂತ ಡೈಜೆಷನ್ಗೆ ಫುಡ್ ಒಳಗಡೆ ಫ್ರೀ ಆಗಿ ಮೂವ್ ಆಗಿ ಡೈಜೆಸ್ಟ್ ಆಗಿ ಎಕ್ಸ್ಕ್ರೀಷನ್ ಸಹ ಸಂಪೂರ್ಣವಾಗಿ ಸುಗಮವಾಗಿ ಆಗಬಹುದು. ಹೌ ಟು ಬ್ರಿಂಗ್ ದ ಚೇಂಜಸ್? ಒನ್ ಸ್ಟೆಪ್ ಅಟ್ ಅ ಟೈಮ್. ಸೊ ಈಗ ಇದೆಲ್ಲ ನೀವು ತಿಳ್ಕೊಂಡಿದ್ದೀರಾ ಮಾಹಿತಿ. ಸೊ ಇದನ್ನೆಲ್ಲ ನಾನು ಒಟ್ಟಿಗೆ ಎಲ್ಲಾನು ಅಪ್ಲೈ ಮಾಡಿ ಇವತ್ತಿಂದಾನೆ ಪ್ರಾರಂಭ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ಅ ಡ್ರಾಸ್ಟಿಕ್ ಚೇಂಜ್ ನಿಮ್ಮ ಬಾಡಿಗೆ. ಸಂಪೂರ್ಣವಾಗಿ ಹೊಸದಾದ ರೀತಿ ನಿಮ್ಮ ಬಾಡಿ ಒಂದೇ ಸತ್ತಿಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಯು ವಿಲ್ ಫೀಲ್ ಫ್ರಸ್ಟ್ರೇಟೆಡ್. ನೆಕ್ಸ್ಟ್ ಡೇನೆ ಅಥವಾ ಒಂದು ವಾರ ನೀವು ಮಾಡ್ಬೋದು, ಆಮೇಲೆ ನಿಮಗೆ ಫ್ರಸ್ಟ್ರೇಷನ್ ಶುರು ಆಗ್ಬಿಡುತ್ತೆ. ಬಿಕಾಸ್ ನಿಮ್ಮ ಲಾಂಗ್ ಹ್ಯಾಬಿಟ್ ಮತ್ತು ರುಟೀನ್ ನೀವು ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ. ಸೊ ಒನ್ ಸ್ಟೆಪ್ ಅಟ್ ಅ ಟೈಮ್, ಸ್ಲೋ ಆಗಿ ಹೆಚ್ಚಿನ ಸಾತ್ವಿಕ ಊಟ, ಕರೆಕ್ಟ್ ಟೈಮಿಗೆ ಊಟ, ನಿಧಾನವಾಗಿ ಈ ಒಳ್ಳೆಯ ಅಭ್ಯಾಸಗಳನ್ನ ನೀವು ನಿಮ್ಮ ರುಟೀನ್ ಮತ್ತು ಲೈಫ್ ಸ್ಟೈಲ್ ನಲ್ಲಿ ಅಳವಡಿಸಿಕೊಳ್ಳಬೇಕು. ಇಂಪಾರ್ಟೆಂಟ್ ಟಿಪ್ಸ್: ಡೋಂಟ್ ಮಿಕ್ಸ್ ಫ್ರೂಟ್ಸ್ ವಿತ್ ಎನಿ ಅದರ್ ಫುಡ್. ಇದು ಬಹಳ ಮುಖ್ಯವಾದ ಸಂಗತಿ. ಫ್ರೂಟ್ಸ್ನ ಯಾವತ್ತು ಯಾವುದೇ ಆಹಾರದ ಜೊತೆ ಸೇವನೆ ಮಾಡಬಾರ್ದು. ಫ್ರೂಟ್ಸ್ ತಿಂದಾಗ ಬರೀ ಫ್ರೂಟ್ಸ್ ಅಷ್ಟೇ ಸೇವನೆ ಮಾಡಬೇಕು. ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ನಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿಯ ಜೊತೆಗೆ ಹಾಲು, ಫ್ರೂಟ್ಸ್ ಮತ್ತೆ ಬೇರೆ ಸೀರಿಯಲ್ಸ್ ಹೀಗೆ ತಿಂತಾರೆ. ಸೊ ಹೀಗೆ ತಿನ್ನುವುದರಿಂದ ಬೇರೆ ಬೇರೆ ಆಹಾರ ಪದಾರ್ಥದ ಪ್ರಾಣ ಬೇರೆದಾಗಿರೋದ್ರಿಂದ ಡೈಜೆಷನ್ ಕಂಪ್ಲೀಟ್ ಆಗಿ ಆಗೋದಿಲ್ಲ. ಫ್ರೂಟ್ಸ್ ಒನ್ ಟೈಮ್ ತಗೊಳುತ್ತೆ ಡೈಜೆಸ್ಟ್ ಆಗೋಕ್ಕೆ, ಮತ್ತೆ ಹಾಲು ಬೇರೆ ಟೈಮ್ ತಗೊಳುತ್ತೆ. ಸೊ ಈವೆಂಚುಲಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಜಾಸ್ತಿ ಸ್ಟ್ರೆಸ್ ಆಗ್ತಾ ಇದೆ, ಡೈಜೆಷನ್ ಆಗೋದಿಲ್ಲ. ಸೊ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಅಂಡ್ ಇಟ್ ವಿಲ್ ಲೀಡ್ ಟು ಗ್ಯಾಸ್ ಇಶ್ಯೂಸ್ ಅಂಡ್ ಸ್ಟಮಕ್ ಇಶ್ಯೂಸ್. ಈವೆಂಚುಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ ಮತ್ತೆ ಈವೆಂಚುಲಿ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಡಯಾಬಿಟೀಸ್. ಸೊ ಫ್ರೂಟ್ಸ್ ಸೇವನೆ ಮಾಡಿದಾಗ ಸಂಪೂರ್ಣವಾಗಿ ಫ್ರೂಟ್ಸ್ನೇ ಒಂದು ವೇಳೆಯ ಆಹಾರವಾಗಿ ಕನ್ಸ್ಯೂಮ್ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ. ಇನ್ಫ್ಯಾಕ್ಟ್ ಇಟ್ ಇಸ್ ವೆರಿ ಗುಡ್ ಟು ಹ್ಯಾವ್ ಒನ್ ಫುಲ್ ಮೀಲ್ ಆಸ್
ಫ್ರೂಟ್ಸ್, ಜಸ್ಟ್ ಫ್ರೂಟ್ಸ್ ಇಟ್ ಸೆಲ್ಫ್ ಒನ್ಸ್ ಅ ಡೇ. ಮತ್ತೆ ಅಥವಾ ಮಧ್ಯಾಹ್ನ ಮತ್ತು ಬ್ರೇಕ್ಫಾಸ್ಟ್ ಅಂಡ್ ಮಧ್ಯಾಹ್ನದ ಊಟದ ಮಧ್ಯದ ಅಂತರದಲ್ಲಿ ಹೊಟ್ಟೆ ಹಸಿದಾಗ ಫ್ರೂಟ್ಸ್ ಆಸ್ ಅ ಸ್ನಾಕ್ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲ ಸಾಯಂಕಾಲ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಪಾನಿಪುರಿ, ಚಾಟ್, ಸಮೋಸ ತಿನ್ನೋದರ ಬದಲು ಬರೀ ಫ್ರೂಟ್ಸ್ನ ಸ್ನಾಕ್ಸ್ ಆಗಿ ಸೇವಿಸೋದು ಬಹಳ ಉತ್ತಮ ಅಭ್ಯಾಸ. Don't drink water before 15 minutes during the meal, after 15 minutes of the meal. ಸೊ ಊಟ ಮಾಡುವ 15 ನಿಮಿಷದ ಮುಂಚೆ ಅಥವಾ ಹಾಫ್ ಅನ್ ಅವರ್ ಮುಂಚೆ ನೀರನ್ನ ಸೇವಿಸಬಾರ್ದು. ವೆನ್ ಯು ಡ್ರಿಂಕ್ ವಾಟರ್, ನಿಮ್ಮ ಹೊಟ್ಟೆಯಲ್ಲಿರುವಂಥ ಡೈಜೆಸ್ಟಿವ್ ಎನ್ಸೈಮ್ಸ್ನ ನಾವು ಡೈಲ್ಯೂಟ್ ಮಾಡಿಬಿಡ್ತೀವಿ. ಅದು ನಾವು ಆ ನಂತರ ಸೇವನೆ ಮಾಡುವ ಆಹಾರ ಸಂಪೂರ್ಣವಾಗಿ ಡೈಜೆಸ್ಟ್ ಆಗುವುದಿಲ್ಲ. ಆದ್ದರಿಂದ 15 ನಿಮಿಷದ ಮುಂಚೆ, ಊಟದ ಮುಂಚೆ ಮತ್ತು ಊಟದ ನಂತರ ನೀರನ್ನು ಕುಡಿಯೋದು ಅವಾಯ್ಡ್ ಮಾಡಬೇಕು. ಮತ್ತೆ ಡೋಂಟ್ ಕ್ಲೀನ್ ಯುವರ್ ಫುಡ್ ಟು ಮಚ್, ಬೈ ರೈಟ್ ಇನ್ಸ್ಟೆಡ್. ಸೊ ಈಗ ಏನಾಗ್ತಿದೆ, ವೈರಸ್ ಅನ್ನೋ ಭಯದಿಂದ ನಾವು ಹೆಚ್ಚಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್ನ ವಾಶ್ ಮಾಡ್ತಲೇ ಇರ್ತೀವಿ. ಮಾಡಿ 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 ಅದರ ನ್ಯೂಟ್ರಿಷಿಯಸ್ ವ್ಯಾಲ್ಯೂನೇ ನಾವು ತೆಗೆದು ಹಾಕ್ಬಿಡ್ತೀವಿ. ಕೆಲವು ಸತಿ ಅಂತೂ ಮೇಲಿನ ಸ್ಕಿನ್ ಅನ್ನು ತೆಗೆದು ಹಾಕೋದು, ಈ ಆಲೂಗಡ್ಡೆ ಅದೆಲ್ಲ ವಾಶ್ ಮಾಡಿ ಅದರ ಸ್ಕಿನ್ ಅನ್ನು ತೆಗೆದು ಹಾಕಿದ್ರೆ ಅದೆಲ್ಲ ಯಾವುದೇ ರೀತಿಯ ನ್ಯೂಟ್ರಿಷನ್ ಸಹ ಅಂತ ತರಕಾರಿ ಹಣ್ಣುಗಳಿಂದ ನಮಗೆ ಸಿಗೋದಿಲ್ಲ. ಡೀಲ್ ವಿತ್ ಯೋರ್ ಕ್ರೇವಿಂಗ್ಸ್ ಅಂಡ್ ಡೋಂಟ್ ಪನಿಶ್ ಯೋರ್ ಮೈಂಡ್. ಸೊ ಈಗ ನೀವು ಕಾಫಿ ಲವರ್ ಅಂದ್ರೆ ಒಂದ್ ದಿನಕ್ಕೆ 5-6 ಬಾರಿ ನೀವು ಕಾಫಿ ಸೇವಿಸ್ತಿದ್ದೀರಾ ಅಂದ್ರೆ ಒಂದೇ ಸತಿ ಕಾಫಿ ಬಿಡೋದು ಒಳ್ಳೆಯದಲ್ಲ. ನಿಮ್ಮ ಬಾಡಿ ಮತ್ತೆ ವಿಡ್ರಾವಲ್ ಸಿಂಟಮ್ಸ್ ತೋರಿಸುತ್ತೆ. ಸೊ ಹಾಗಾಗಿ ಹ್ಯಾವ್ ಇಟ್ ಇನ್ ಮಾಡರೇಷನ್. ಕಡಿಮೆ ಮಾಡಿ. 5 ಗ್ಲಾಸಿಂದ 4 ಗ್ಲಾಸ್ ಬನ್ನಿ, 4ರಿಂದ 3 ಗ್ಲಾಸ್ ಬನ್ನಿ, 3ರಿಂದ 2, 1 ಹಾಗೆ ಸಂಪೂರ್ಣವಾಗಿ ನಿಲ್ಲಿಸುವುದು. ಸೊ ಹೀಗೆ ಮಾಡಿ ಕಡಿಮೆ ಮಾಡಿ ನೀವು ಇದನ್ನ ಬಿಡಬಹುದು. ಅಟ್ ಒನ್ಸ್ ನೀವು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡೋದ್ರಿಂದ ಯಾವುದೇ ಪ್ರಾಕ್ಟೀಸ್, ನಿಮ್ಮ ಬಾಡಿ ವಿಲ್ ಶೋ ಅಪ್ ವಿಡ್ರಾವಲ್ ಸಿಂಟಮ್ಸ್ ಅಂಡ್ ಅದು ನಿಮ್ಮ ಪ್ರಾಬ್ಲಮ್ನ ಹೆಚ್ಚು ಮಾಡುತ್ತೆ ಹೊರತು ಯಾವತ್ತೂ ಕಡಿಮೆ ಮಾಡೋದಿಲ್ಲ. ಸೊ ನಿಧಾನವಾಗಿ ನೀವು ಏನೇ ಚೇಂಜಸ್ ಮಾಡಿದ್ರು ನಿಧಾನವಾಗಿ ಅಳವಡಿಸಿಕೊಳ್ಬೇಕು. ಶಿಫ್ಟ್ ಟು ಆರ್ಗ್ಯಾನಿಕ್, ಅನ್ರಿಫೈನ್ಡ್, ನ್ಯಾಚುರಲ್ ವೇರಿಯಂಟ್ಸ್ ಆಫ್ ಯೋರ್ ಇಂಗ್ರೀಡಿಯೆಂಟ್ಸ್. ಸೊ ರಿಫೈನ್ಡ್ ಶುಗರ್ ಅಂತ ಬರುತ್ತೆ, ರಿಫೈನ್ಡ್ ಆಯಿಲ್ಸ್ ಬರುತ್ತೆ. ಸೊ ಇದನ್ನೆಲ್ಲ ಹೊರತುಪಡಿಸಿ ನ್ಯಾಚುರಲ್ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಆರ್ಗ್ಯಾನಿಕ್ ಗ್ರೇನ್ಸ್ ಸಹ ಸಿಗುತ್ತೆ ಈಗ. ಅಂಡ್ ಆರ್ಗ್ಯಾನಿಕ್ ಫ್ರೂಟ್ಸ್ ಮತ್ತೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್. ಸೊ ಈ ರೀತಿಯಾದ ಆಹಾರ ಪದಾರ್ಥಗಳನ್ನ ನಾವು ಕೊಂಡುಕೊಳ್ಳಬಹುದು. ಬಿ ಫಿಸಿಕಲಿ ಆಕ್ಟಿವ್ ಫಾರ್ ಅಟ್ಲೀಸ್ಟ್ 30 ಮಿನಿಟ್ಸ್ ಅ ಡೇ. ಇದು ಬಹಳ ಮುಖ್ಯವಾದ ಕೆಲಸ. ನೀವು ವೀಕ್ ಡೇಸ್ ಅಲ್ಲಿ ಇವಾಗ ಹೇಳ್ತಾರೆ, ಅದೊಂದು ಪ್ಯಾಟರ್ನ್ ಬಂದ್ಬಿಟ್ಟಿದೆ, ಮಂಡೇ ಟು ಫ್ರೈಡೆ ವರ್ಕ್ಔಟ್, ಅಟ್ಲೀಸ್ಟ್ 5 days ವರ್ಕ್ಔಟ್ ಮಾಡಿ, ಸ್ಯಾಟರ್ಡೆ ಸಂಡೇ ರೆಸ್ಟ್ ಮಾಡಿ ಅಂತ. ನೀವು ಹುಟ್ಟಿದಾಗ್ಲಿಂದ ಸಾಯುವವರೆಗೂ ನಿಮ್ಮ ಬಾಡಿ, ನಿಮ್ಮ ಹಾರ್ಟ್, ನಿಮ್ಮ ಕಿಡ್ನಿ ಪ್ರತಿ ಕ್ಷಣ ಕೆಲಸ ಮಾಡುತ್ತಲೇ ಇದೆಯಲ್ಲ. ಸೊ ಹಾಗೆ ಅದು ಕೆಲಸ ಮಾಡ್ತಿರುವಾಗ ನಿಮ್ಗೆ ವರ್ಕ್ಔಟ್ ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಇಂದ ಬ್ರೇಕ್ ಏನಕ್ಕೆ ಬೇಕು? ನೀವು ಸಹ ಸ್ಯಾಟರ್ಡೆ ಸಂಡೇ ವಾರದ 7 ದಿನಗಳು ನೀವು ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ 30 ನಿಮಿಷದ ವಾಕಿಂಗ್ ದಿನವಾಗಲು ಮಾಡೋದು ಬಹಳ ಮುಖ್ಯ, ವಿಚ್ ಸ್ಟೆಬಿಲೈಸಸ್ ಯುವರ್ ಡೈಜೆಷನ್. ಫಿಸಿಕಲ್ ಎಕ್ಸರ್ಸೈಸ್ ಹಾಗಾಗಿ ಮಾಡೋದು ಬಹಳ ಮುಖ್ಯ. ಡು ನಾಟ್ ಚೇಂಜ್ ಯುವರ್ ಸ್ಕೆಡ್ಯೂಲ್ ಅಂಡ್ ಫುಡ್ ಹ್ಯಾಬಿಟ್ಸ್ ಓವರ್ ದ ವೀಕೆಂಡ್. ಇದು ಈಗ ಸಾಮಾನ್ಯವಾಗಿ ಇದು ಪ್ಯಾಟರ್ನ್ ಆಗ್ತಾ ಇದೆ ಬಿಕಾಸ್ ಆಫ್ ದ ನೇಚರ್ ಆಫ್ ಜಾಬ್ಸ್. ಇವತ್ತಿನ ಕಾಲದ ಕೆಲಸದ ಶೈಲಿಯಿಂದ ಇವೆಲ್ಲವೂ ಪ್ರಾಬ್ಲಮ್ ಆಗ್ತಿದೆ. ಮಂಡೇ ಟು ಫ್ರೈಡೆ ಒಂದು ರೀತಿಯ ನಾವು ರುಟೀನ್ ಇದ್ದು, ಸ್ಯಾಟರ್ಡೆ ಸಂಡೇ ಹೆಚ್ಚಾಗಿ ಮಲಗುವುದು, ಹೆಚ್ಚಾಗಿ ತಿನ್ನುವುದು, ಬೇರೆ ಟೈಮಲ್ಲಿ ತಿನ್ನುವುದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ ನಾವು ಮಂಡೇ ಟು ಫ್ರೈಡೆ ನಾವು ಆಫೀಸಿನ ಕೆಲಸ ಮಾಡಿದರು, ಸ್ಯಾಟರ್ಡೆ ಸಂಡೇನು ಅದೇ ಟೈಮ್ಗೆ ಎದ್ದು ಆಫೀಸ್ ಕೆಲಸ ಇಲ್ಲಾಂದ್ರೆ ಮನೆ ಕೆಲಸ ಏನಾದರೂ ಮಾಡುವುದು, ಹೊರಗಡೆ ಹೋಗುವುದು, ಬುಕ್ಸ್ ಓದುವುದು. ಸೊ ಹೀಗೆ ಇಂತಹ ಕೆಲಸಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಅದೇ ಸಮಯಕ್ಕೆ ಮಲಗುವುದು, ಅದೇ ಸಮಯಕ್ಕೆ ಆಹಾರ ತಿನ್ನುವುದು. ಸೊ ಹೀಗೆಲ್ಲ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಒಂದು ಪ್ಯಾಟರ್ನ್ ಮತ್ತು ರುಟೀನ್ ಸೆಟ್ ಆಗಿರುತ್ತೆ. ನೀವು ಇದು ಬ್ರೇಕ್ ಮಾಡಿದಾಗ ನಿಮ್ಮ ಬಾಡಿಗೆ ಕನ್ಫ್ಯೂಷನ್ ಆಗಿ ಅದು ಮತ್ತೆ ವಾಪಸ್ ಸ್ಟೇಟ್ ಬರೋಕ್ಕೆ ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗಿಬಿಡುತ್ತೆ. ನೀವು ಅದನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ ನೀವು ನೋಡಿರ್ಬೋದು, ಸಂಡೇ ಆಯ್ತು, ಮಂಡೇ ಯಾಕಪ್ಪ ಬಂತು ಅನ್ಸುತ್ತೆ. ಬಿಕಾಸ್ ನೀವು ಸಂಡೇ ನಿಮ್ಮ ರೂಟೀನ್ ಬ್ರೇಕ್ ಮಾಡಿದ್ದೀರಾ. ಸೊ ಮಂಡೇ ಯು ವಿಲ್ ನಾಟ್ ಬಿ ಏಬಲ್ ಟು ವೇಕ್ ಅಪ್ ಫ್ರೆಶ್ ಇನ್ ದ ಮಾರ್ನಿಂಗ್. ಸೊ ಹಾಗಾಗಿ ಮಂಡೇ ಆಯ್ತು, ಮಂಡೇ ಬ್ಲೂಸ್ ಅಂತ ಬೇರೆ ಹೇಳ್ತಾರೆ ಇವಾಗ ಅದನ್ನ. ಸೊ ಮಂಡೇ ಕಂಟಿನ್ಯೂ ಆಯ್ತು, ಟ್ಯೂಸ್ಡೇ ಮತ್ತೆ ಅದೇ ಝೋನಲ್ಲಿ ನಾರ್ಮಲ್ ಮತ್ತೆ ರೂಟೀನ್ ಬರೋಷ್ಟೊತ್ತಿಗೆ ವೆಡ್ನೆಸ್ಡೇ ಆಯ್ತು, ಥರ್ಸ್ಡೇ ಸ್ವಲ್ಪ ಸರಿ ನಾರ್ಮಲ್ ಬಂದಿರ್ತೀರಾ, ಅಷ್ಟೊತ್ತಿಗೆ ಫ್ರೈಡೇ ಮತ್ತೆ ವೀಕೆಂಡ್ ಎಕ್ಸೈಟ್ಮೆಂಟ್ ಬಂದ್ಬಿಡುತ್ತೆ, ಮತ್ತೆ ಫ್ರೈಡೇ ಕೆಲಸ ಮಾಡು, ಮತ್ತೆ ಸ್ಯಾಟರ್ಡೇ. ಸೊ ಹೀಗೆ ನಿಮ್ಮ ಬಾಡಿಯ ಸೈಕಲ್ ರೂಟೀನ್ ನ ಸೆಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಅಂಡ್ ಬಾಡಿಯ ಸ್ಟೇಟ್ ಸದಾ ಸ್ಟೆಬಿಲಿಟಿನಲ್ಲಿ ಇರುವುದರಿಲ್ಲ. ಸೊ ಹಾಗಾಗಿ ಒಂದು ಸೆಟ್ ರೂಟೀನ್, ಒಂದೇ ಟೈಮಿಗೆ ಏಳುವುದು, ಅದೇ ಟೈಮಿಗೆ ಊಟ ಮಾಡುವುದು, ಮಲಗುವುದು, ಎಕ್ಸರ್ಸೈಸ್ ಮಾಡುವುದು, ಇದೆಲ್ಲ ಬಹಳ ಮುಖ್ಯ. ಮತ್ತೆ ರೆಡ್ಯೂಸ್ ಆನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್, ನಾನ್ ವೆಜಿಟೇರಿಯನ್ ಅಥವಾ ಹಾಲು, ಹೀಗೆ ಅನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್ನ ಕಡಿಮೆ ಮಾಡಿ ಅಥವಾ ಕಂಪ್ಲೀಟ್ ಆಗಿ ವೆಜಿಟೇರಿಯನ್ ಬೇಸ್ಡ್ ಫುಡ್ ಸ್ಟೈಲ್ಗೆ ಶಿಫ್ಟ್ ಆಗಿ ಅಂತ ನಾವು ಯೋಗದಲ್ಲಿ, ಆಯುರ್ವೇದದಲ್ಲಿ, ನ್ಯಾಚುರೋಪತಿಯಲ್ಲಿ ಹೇಳ್ತೀವಿ. ದಿಸ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಇದು ಒಂದು ಟಾಪಿಕ್ ಇಟ್ ಸೆಲ್ಫ್ ಬಹಳ ವಾಸ್ಟ್ ಟಾಪಿಕ್.
but we will have that as a different session and we will move on. So COVID related dietary tips. For any viral or bacterial fungal infestation, eating more alkaline food is the solution. So science ಓದಿರೋರು ಗೊತ್ತು, we have three forms: acidic, basic and alkaline food ಅಂತ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಅಥವಾ ಫಂಗಲ್ ಇನ್ಫೆಕ್ಷನ್ ಆಲ್ರೆಡಿ ಬಾಡಿನಲ್ಲಿ ಇದ್ದಾಗ ಬಾಡಿ ಈಸ್ ಆಲ್ರೆಡಿ ಫೈಟಿಂಗ್ ದ ವೈರಸ್. ಸೊ ಹಾಗಾಗಿ ನಿಮ್ಮ ಎನರ್ಜಿ ಎಲ್ಲ ಅಲ್ಲಿ ಶಿಫ್ಟ್ ಆಗಿರುತ್ತೆ. ಆಗ ನೀವು ಲೈಟ್ ಫುಡ್ ಅಂದ್ರೆ ಆಲ್ಕಲಿನ್ ಫುಡ್ ಹೆಚ್ಚಾಗಿ ತಿಂದ್ರೆ ನಿಮ್ಮ ಬಾಡಿಯ ಡೈಜೆಷನ್ ಈಸಿಯಾಗಿ ಆಗೋದು ಮತ್ತೆ ಎನರ್ಜಿ ಜಾಸ್ತಿ ಸ್ಟ್ರೈನ್ ಆಗೋದಿಲ್ಲ. ಈಗ ಆಲ್ಕಲೈನ್ ಫುಡ್ ಅಂದ್ರೆ ರಾ ವೆಜಿಟೇಬಲ್ಸ್, ರಾ ಫ್ರೂಟ್ಸ್ ಅಥವಾ ಅನ್ಕುಕ್ಡ್ ಫುಡ್, ಮೋರ್ ಆಫ್ ನ್ಯಾಚುರಲ್ ಫುಡ್. ಇದನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ನಮ್ಮ ಬಾಡಿಯ ಎನರ್ಜಿನ ನಾವು ಸೇವ್ ಮಾಡಿ ಡೈಜೆಷನ್ ಇಂದ ಆಗುವ ಸುಸ್ತನ್ನ ಕಡಿಮೆ ಮಾಡ್ಕೋಬೇಕು. ಆಸಿಡಿಕ್ ಬೇಸ್ಡ್ ಫುಡ್ ಅಂದ್ರೆ ಸ್ಪೈಸಸ್ ಇರೋದು, ಮಸಾಲ, ಗರಂ ಮಸಾಲ ಹಾಕಿರೋದು ಅಥವಾ ಪದೇ ಪದೇ ಕುಕ್ ಮಾಡಿರುವಂತ ಫುಡ್, ಪದೇ ಪದೇ ಬಿಸಿ ಮಾಡಿ ತಿನ್ನುವಂತ ಫುಡ್. ಸೊ ಇದೆಲ್ಲ ಆಸಿಡಿಕ್ ಕ್ಯಾಟಗರಿನಲ್ಲಿ ಬರುತ್ತೆ. ಅವರ್ ಸ್ಟಮಕ್ ಇಸ್ ಆಲ್ವೇಸ್ ಟ್ರೈನ್ ಟು ಬ್ಯಾಲೆನ್ಸ್ ದ ಅಸಿಡಿಟಿ. ಸೊ ಅಸಿಡಿಟಿ ಬ್ಯಾಲೆನ್ಸ್ ಮಾಡ್ತಿರುವ ನಮ್ಮ ಹೊಟ್ಟೆಗೆ ನಾವು ಹೆಚ್ಚಾಗಿ ಮತ್ತೆ ಅಸಿಡಿಕ್ ಪದಾರ್ಥ ಅಥವಾ ಆಹಾರಗಳನ್ನ ಕೊಟ್ರೆ ಇಟ್ ನೀಡ್ಸ್ ಮೋರ್ ಎನರ್ಜಿ ಅಂಡ್ ಡ್ರೈನ್ಸ್ ಲಾಟ್ ಆಫ್ ಎನರ್ಜಿ ಫ್ರಮ್ ಅವರ್ ಬಾಡಿ. ಸೊ ಹಾಗಾಗಿ ನಾವು ಹೆಚ್ಚಾಗಿ ಆಲ್ಕಲೈನ್ ಆಹಾರವನ್ನ ಸೇವಿಸಬೇಕು. ಆದರೆ ಆಶ್ಚರ್ಯವೇನೆಂದ್ರೆ ನಾವು ಹುಷಾರು ಇಲ್ಲದೆ ಇರೋ ಟೈಮ್ನಲ್ಲೇ ನಮಗೆ ಖಾರ ತಿನ್ಬೇಕು ಅನ್ಸುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ, ಸ್ಪೈಸಿ ಫುಡ್ ತಿನ್ಬೇಕು ಅನ್ಸುತ್ತೆ. ಬಟ್ ಅದನ್ನ ಆ ಕ್ರೇವಿಂಗ್ಸ್ ನ ಪಕ್ಕಕ್ಕೆ ಇಟ್ಟು ಆ ಸಂದರ್ಭದಲ್ಲಿ ನಾವು ಮೋರ್ ಆಫ್ ನ್ಯಾಚುರಲ್ ಫುಡ್ಸ್ ನ ತಿಂದ್ರೆ ನಮ್ಮ ಬಾಡಿ ಅತ್ಯಂತ ವೇಗವಾಗಿ ರಿಕವರ್ ಆಗುತ್ತೆ. ಎಸ್ಪೆಷಲಿ ಇವಾಗಿನ ಸಂದರ್ಭ ಕೋವಿಡ್ ಟೈಮ್ ನಲ್ಲಿ ನೀವು ಆಲ್ರೆಡಿ ಕಾಫ್ ಇರುತ್ತೆ, ಕೋಲ್ಡ್ ಇರುತ್ತೆ, ಬ್ರೀದಿಂಗ್ ಇಶ್ಯೂಸ್ ಇದೆ. ಸೊ ಆಲ್ರೆಡಿ ನಿಮ್ಮ ಬಾಡಿಯಲ್ಲಿನ ಎನರ್ಜಿ ಬಹಳ ಕಡಿಮೆ ಇದೆ. ಸೊ ಇದರ ಮೇಲೆ ನೀವು ಖಾರವಾದ ಆಹಾರ ಅಥವಾ ಅಸಿಡಿಕ್ ಆಹಾರವನ್ನ ನಿಮ್ಮ ಬಾಡಿ ಕೊಟ್ರೆ ಡೈಜೆಷನ್ ಆಗೋದಿಲ್ಲ. ಡೈಜೆಷನ್ ಆಗದೆ ನಿಮ್ಮ ಹೊಟ್ಟೆ ಅಪ್ಸೆಟ್ ಆಗೋದು ಇದು ಎಲ್ಲ ಸಾಮಾನ್ಯವಾಗಿ ಹೋಗುತ್ತೆ. ಸೊ ಆದ್ದರಿಂದ ನೀವು ನ್ಯಾಚುರಲ್ ಫುಡ್ಸ್, ಲೈಟ್ ಫುಡ್ ನ ತಿಂದ್ರೆ ಡೈಜೆಷನ್ ಆಗೋದಕ್ಕೂ ಬಹಳ ಎನರ್ಜಿ ಬೇಕಾಗದೆ ನೀವು ಬೇಗ ರಿಕವರ್ ಆಗಬಹುದು. ಅಂಡ್ ಈಟ್ ಮೋರ್ ವಿಟಮಿನ್ ಸಿ ರಿಚ್ ಫುಡ್ ಲೈಕ್ ಲೆಮನ್, ಮೂಸಂಬಿ, ಆರೆಂಜ್ ಎಕ್ಸೆಟ್ರಾ ಫಾರ್ ಬೆಟರ್ ಇಮ್ಯುನಿಟಿ. ಇದು ನೋನ್ ಫ್ಯಾಕ್ಟ್. ಸೊ ನೀವು ಈಗ ಹೆಚ್ಚಾಗಿ ಕೇಳ್ತಾನೆ ಇರ್ತೀರಾ ವಿಟಮಿನ್ ಸಿ ಫುಡ್ ತಿನ್ನಿ, ಲೆಮನ್ ತಿನ್ನಿ ಅಂತ, ಬಿಕಾಸ್ ಇಟ್ ಇಸ್ ಗುಡ್ ಫಾರ್ ಇಮ್ಯುನಿಟಿ. ಇದು ಇಮ್ಯುನಿಟಿ ಬೂಸ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಲೆಮನ್ ಅಥವಾ ಮೂಸಂಬಿ ದಿನವಾಗಲು 1 ಅಥವಾ 2 ಬೆಳಿಗ್ಗೆ ಎದ್ದ ತಕ್ಷಣ ಲೆಮನ್ ಜ್ಯೂಸ್ ಕುಡಿಯೋದು ಅಥವಾ ಮಧ್ಯಾಹ್ನ ಒಂದು ಆರೆಂಜ್, ಮೂಸಂಬಿ ಹೀಗೆ ತಿಂದ್ರೆ ಇದು ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಬಹಳ ಮುಖ್ಯವಾದಂತ ಆಹಾರ. ಪ್ರಿಪೇರ್ ಯೋರ್ ಫುಡ್ ಎಟ್ ಹೋಮ್ ವಿತ್ ಲವ್, ಪಾಸಿಟಿವ್ ಮೈಂಡ್ ಅಂಡ್ ಫಿಯರ್, ನಾಟ್ ವರಿ. ಸೊ ನೀವು ಆಹಾರ ಕುಕ್ ಮಾಡಿದಾಗ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಗೆ ನೀವು ಸರ್ವ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ಹೆದರಿಕೆಯಲ್ಲಿ ಕುಕ್ ಮಾಡುವುದು ಅಥವಾ ನೆಗೆಟಿವ್ ಥಾಟ್ಸ್ ನಲ್ಲಿ ಕುಕ್ ಮಾಡುವುದು, ಯೋಗದಲ್ಲಿ ಹೇಳ್ತೀವಿ ನಾವು ನೆಗೆಟಿವ್ ಥಾಟ್ಸ್ ಇಂದ ಫುಡ್ ನ ಕುಕ್ ಮಾಡಿ ಅದನ್ನೇ ಸೇವಿಸಿದ್ರೆ ನಮ್ಮ ಬಾಡಿಯಲ್ಲೂ ಸಹ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಇಮೋಷನ್ಸ್ ಬಿಲ್ಡ್ ಆಗುತ್ತೆ ಅಂತ. ಸೊ ಹಾಗಾಗಿ ಪಾಸಿಟಿವ್ ಎನರ್ಜಿ ಮತ್ತು ಪ್ರೀತಿ, ಕೇರ್ ಅಂಡ್ ಫುಲ್ ಆಫ್ ಲವ್ ಇಂದ ನಾವು ಕುಕ್ ಮಾಡಿದಾಗ ಅದೇ ವ್ಯಾಲ್ಯೂಸ್, ಅದೇ ಎನರ್ಜಿ ನೀವು ಕುಕ್ ಮಾಡಿದಂತ ಫುಡ್ಡಿಗೂ ಟ್ರಾನ್ಸ್ಫರ್ ಆಗಿ ನಾವು ಅದನ್ನೇ ಸೇವಿಸಿದಾಗ ಅದೇ ಎನರ್ಜಿ, ಅದೇ ಪ್ರೀತಿ ಮತ್ತು ಕೇರ್ ನಮ್ಮ ಬಾಡಿಗೂ ಸಹ ಕನ್ವರ್ಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಯಾರೇ ನೀವು ಕುಕ್ ಮಾಡಿದ್ರು ಫುಡ್ ನಿಮ್ಮ ಮನೆಯಲ್ಲಿ, ಯಾವತ್ತಿಗೂ ಸಹ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ಮಾಡಬೇಕು ಅಂತ ಅಡುಗೆ ಮಾಡುವುದು, ಭಯದಿಂದ ಮಾಡುವುದು ಹಾಗೆ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ಆಲ್ವೇಸ್ ಕುಕ್ ವಿತ್ ಪಾಸಿಟಿವ್ ಮೈಂಡ್ ಅಂಡ್ ಲವ್. ಸೊ ಅದನ್ನೇ ನಿಮ್ಮ ಊಟದಲ್ಲಿ ಟ್ರಾನ್ಸ್ಫರ್ ಆಗಿ ನಿಮ್ಮ ಬಾಡಿಗೂ ಸಹ ಹೆಚ್ಚು ಪ್ರೀತಿ, ಕಾಮ್ನೆಸ್ ಅಂಡ್ ಪಾಸಿಟಿವ್ ಮೈಂಡ್ ಆಗಿ ಪರಿಣಾಮ ಬೀರುತ್ತೆ. ಡ್ರಿಂಕ್ ಮಿನಿಮಮ್ ಆಫ್ 2.5 ಲೀಟರ್ಸ್ ಆಫ್ ಲ್ಯೂಕ್ವಾರ್ಮ್ ಆರ್ ಹಾಟ್ ವಾಟರ್. ಬಿಸಿ ನೀರು ಅಥವಾ ಬೆಚ್ಚಗಿನ ನೀರು ಸೇವಿಸುವುದೇ ಬಹಳ ಬಹಳ ಮುಖ್ಯ. ಕನಿಷ್ಠವಾಗಿ 2.5 ಲೀಟರ್ ನೀರು ಸೇವನೆ ಬಹಳ ಮುಖ್ಯ. ಯಾಕಂದ್ರೆ ನೀವು ಉಸಿರು ಬಿಡುವಾಗ್ಲೂ ಸಹ ಸಮ್ ಅಮೌಂಟ್ ಆಫ್ ಮಾಯಿಶ್ಚರ್ ನಿಮ್ಮ ಉಸಿರಿನ ಮೂಲಕ ಹೊರಗಡೆ ಬರ್ತಾ ಇದೆ, ಯು ಆರ್ ಯೂರಿನೇಟಿಂಗ್. ಸೊ ಮೋಷನ್ ಪಾಸ್ ಮಾಡಿದಾಗ್ಲೂ ಸಹ ದೇರ್ ಇಸ್ ಲಾಸ್ ಆಫ್ ಸಮ್ ವಾಟರ್. ಸೊ ಯು ನೀಡ್ ಟು ಕೀಪ್ ಹೈಡ್ರೇಟಿಂಗ್. ನೀರನ್ನ ಸೇವಿಸ್ತಲೇ ಇರಬೇಕು. ಮತ್ತೆ ಬೆಚ್ಚಗಿನ ಅಥವಾ ಬಿಸಿಯಾದ ನೀರನ್ನ ಸೇವಿಸುವುದು ಬಹಳ ಬಹಳ ಮುಖ್ಯ ಈ ಕೋವಿಡ್ ಟೈಮ್ ನಲ್ಲಿ. ಡು ನಾಟ್ ಓವರ್ ಈಟ್ ಡ್ಯೂ ಟು ಬೋರ್ಡಮ್, ವರಿ ಆರ್ ಸ್ಟ್ರೆಸ್. ಸೊ ಈ ಕೋವಿಡ್ ಇದರಿಂದ ಬೇಜಾರಾಗುತ್ತೆ, ಸ್ಟ್ರೆಸ್ ಆಗುತ್ತೆ, ಏನಾಗುತ್ತೆ ನನಗೆ, ಹೇಗಿದೆ, ಮನೆಯವರು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಬೋರ್ ಆಗ್ತಿದೆ, ಏನು ಮಾಡೋಕೆ ಕೆಲಸ ಇಲ್ಲ, ಐಸೋಲೇಷನ್ ನಲ್ಲಿ ಇರ್ತಾರೆ ಕೋವಿಡ್ ಪೇಷಂಟ್ಸ್. ಸೊ ಒಬ್ಬರೇ ಇರುವುದರಿಂದ ಬಹಳ ಥಾಟ್ಸ್ ಬರುವುದು, ನೆಗೆಟಿವಿಟಿ ಬರುವುದು, ವರಿ ಮತ್ತೆ ಸ್ಟ್ರೆಸ್ ಬರುವುದು ಬಹಳ ಬಹಳ ಸಹಜ. ಸೊ ಆದ್ದರಿಂದ ಅದು ನಿಮ್ಮ ಹೊಟ್ಟೆ ಹಸಿವಾಗಿ ಕಾಣುತ್ತೆ. ನಿಮಗೆ ಸ್ವಲ್ಪ ಏನಾದ್ರೂ ಸಮಾಧಾನ ಮಾಡಿಕೋಬೇಕು ಅನ್ಸುತ್ತೆ. ಸೊ ಆಗ ಸಮಾಧಾನಕ್ಕೋಸ್ಕರ ತಿನ್ನುವುದು ಅದೆಲ್ಲ ತಪ್ಪ ಅಭ್ಯಾಸ. ಅದು ತಿಂದರೆ ಡೈಜೆಸ್ಟ್ ಆಗುವುದಿಲ್ಲ. ಯಾಕಂದ್ರೆ
ಇನ್ಫೆಕ್ಷನ್, ನಿಮ್ಮ ಬಾಡಿಯಲ್ಲಿ ಆಲ್ರೆಡಿ ಇನ್ಫೆಕ್ಷನ್ ಇದ್ದಾಗ ನಿಮ್ಮ ಇಮ್ಯುನಿಟಿ, ನಿಮ್ಮ ಎನರ್ಜಿ ಎಲ್ಲವೂ ನಿಮ್ಮ ರಿಕವರಿ ಸ್ಟೇಟ್ ಮತ್ತು ಆ ವೈರಲ್ ಫೈಟಿಗೋಸ್ಕರ ಯೂಸ್ ಆಗಬೇಕೇ ಹೊರತು ನೀವು ಪದೇ ಪದೇ ತಿಂದು ಅದನ್ನು ಡೈಜೆಸ್ಟ್ ಮಾಡುವ ಕಡೆ ನಿಮ್ಮ ಎನರ್ಜಿ ಡಿವಿಯೇಟ್ ಆಗಬಾರ್ದು. ಎಕ್ಸ್ಪೋಸ್ ಟು ಸನ್ಲೈಟ್ ಡೈಲಿ. ಸೊ ಇದು ಆಗಲೇ ನಾವು ಕವರ್ ಮಾಡಿದ್ವಿ ಪಂಚಭೂತದಲ್ಲಿ ಆಸ್ಪೆಕ್ಟ್. ಸೊ ಡೈಲಿ ಎಕ್ಸ್ಪೋಜರ್ ಟು ಸನ್ಲೈಟ್ ಬಹಳ ಬಹಳ ಮುಖ್ಯ. ಮೇಂಟೈನ್ ಡೈಲಿ ಫಿಕ್ಸ್ಡ್ ರುಟೀನ್ ದಟ್ ಈಸ್ ಹೆಲ್ದಿ. ಸೊ ಡೈಲಿ ಫಿಕ್ಸ್ಡ್ ರುಟೀನ್ ಸಹ ನಾವು ಫಾಲೋ ಮಾಡೋದು ಬಹಳ ಬಹಳ ಮುಖ್ಯ. ಈಗ ವರ್ಕ್ ಫ್ರಮ್ ಹೋಮ್ ಇದೆ, ಸೊ ಆಫೀಸ್ಗೆ ಹೋಗೋದಿಲ್ಲ, ಸೊ ದಿನ ಸ್ನಾನ ಮಾಡೋದಿಲ್ಲ, ಆಲ್ಟರ್ನೇಟ್ ಡೇ ಸ್ನಾನ ಮಾಡೋದು, ಸಾಯಂಕಾಲ ಸ್ನಾನ ಮಾಡೋದು, ರಾತ್ರಿ ಸ್ನಾನ ಮಾಡೋದು. ಸೊ ಇದೆಲ್ಲ ಹ್ಯಾಬಿಟ್ಸ್ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇದೆ. ಆದರೆ ಇದೆಲ್ಲ ಮಾಡುವುದರಿಂದ ನಮಗೆ ಇನ್ವರ್ಸ್ ಇಫೆಕ್ಟ್ ಆಗುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದೊಳ್ಳೋದು, ಬೆಳಿಗ್ಗೆ ಸ್ನಾನ ಮಾಡುವುದು, ಯೋಗ, ಮತ್ತೆ ಹೆಲ್ದಿ ಟೈಮಿಗೆ ಊಟ ಮಾಡುವುದು, ಹೆಲ್ದಿ ಊಟ ಮಾಡುವುದು, ಇದೆಲ್ಲ ಬಹಳ ಬಹಳ ಮುಖ್ಯ. ರುಟೀನ್ ನ ಬ್ರೇಕ್ ಮಾಡುವುದು ಯಾವತ್ತು ಅವಾಯ್ಡ್ ಮಾಡಬೇಕು ನಾವು, ರೈಟ್? ಸೊ ನೆವರ್ ಬ್ರೇಕ್ ಯುವರ್ ರುಟೀನ್. ವರ್ಕ್ ಫ್ರಮ್ ಹೋಮ್ ಅಥವಾ ಆಫೀಸ್ಗೆ ಹೋಗಿ ಕೆಲಸ ಮಾಡುವುದು ಇದು ನಿಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ಡಿಫ್ರೆನ್ಸ್ ಅನ್ನ ತರಬಾರದು. ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ. ದಿನಾಲು 10 ನಿಮಿಷ 15 ನಿಮಿಷ ಎಷ್ಟು ಹೊತ್ತು ಆಗುತ್ತೋ ಅಷ್ಟೊತ್ತು ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ಒಟ್ಟಿಗೆ ಕೂತು ಮಾತಾಡಿ ಅಥವಾ ಒಟ್ಟಿಗೆ ಕೂತು ಊಟ ಮಾಡುವುದು, ನಗುವುದು, ಚರ್ಚಿಸುವುದು, ಇಂತಹ ಸಣ್ಣ ಸಣ್ಣ ಪ್ರಾಕ್ಟೀಸ್ಗಳನ್ನು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯ. ಇದೆಲ್ಲವೂ ನಿಮ್ಮ ಮಾನಸಿಕ ಸಂತುಲನಕ್ಕೆ ಸಹಾಯ ಮಾಡುತ್ತೆ. ಹ್ಯಾವ್ ಅ ಹಾಬಿ, ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ಪುಸ್ತಕಗಳನ್ನ ಓದುವುದು, ಯೋಗ ಮಾಡುವುದು, ವಾಕಿಂಗ್ ಮಾಡುವುದು, ಅಥವಾ ಸ್ಟಿಚಿಂಗ್, ಬಟ್ಟೆ ಹೊಲಿಯುವ ಅಭ್ಯಾಸ, ಎಂಬ್ರಾಯ್ಡ್ರಿ ವರ್ಕ್. ನಿಮ್ಮ ಮನಸ್ಸಿಗೆ ಏನು ಸಂತಸ ಕೊಡುವುದು, ನಿಮ್ಮ ದೈನಿತ್ಯದ ಕೆಲಸವನ್ನು ಬಿಟ್ಟು ಬೇರೆ ಹವ್ಯಾಸವನ್ನ ನೀವು ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆ ಹವ್ಯಾಸ ನಿಮ್ಮ ಮನಸ್ಸಿಗೆ ಸಮಾಧಾನ ಮತ್ತು ಕಾಮ್ನೆಸ್ ಅನ್ನ ತರುತ್ತೆ. ಸೊ ಇಫ್ ನಾಟ್ ಎವ್ರಿ ಡೇ ರೀಡಿಂಗ್ ಹ್ಯಾಬಿಟ್, ರೀಡಿಂಗ್ ಆಸ್ ಅ ಹಾಬಿ, ಎವ್ರಿ ಡೇ ಆಗಿಲ್ಲ ಅಂದ್ರೆ ಆಲ್ಟರ್ನೇಟ್ ಡೇಸ್ ಮಾಡುವುದು ನಮ್ಮ ಮಾನಸಿಕ ಸಂತುಲನಕ್ಕೆ ಬಹಳ ಬಹಳ ಮುಖ್ಯ. ಮತ್ತು ಬೇಗ ಮಲಗುವುದು, 9 ಗಂಟೆ ರಾತ್ರಿ ಅಟ್ ದ ಮ್ಯಾಕ್ಸ್ 9:30 10 ಗಂಟೆ ಅಷ್ಟೊತ್ತಿಗೆ ಮಲಗಿ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ದಿನನಿತ್ಯದ ಕೆಲಸವನ್ನ ನಾವು ತೊಡಗಿಸಿಕೊಳ್ಳೋದು ಪ್ರಾಕ್ಟೀಸ್ ಮಾಡಬೇಕು. ಪಾಸಿಟಿವ್ ಥಿಂಕಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನೆಗೆಟಿವ್ ಇಮೋಷನ್ಸ್ ಅಂಡ್ ನೆಗೆಟಿವ್ ಥಾಟ್ಸ್ನ ನಮ್ಮ ಮೈಂಡಿಂದ ತೆಗೆದು ಹಾಕಬೇಕು. ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾನು ಹೀಗೆ ಮಾಡಿದ್ರೆ ಏನಾಗುತ್ತೆ, ಹಾಗೆ ಮಾಡಿದರೆ ಏನಾಗುತ್ತೆ ಅನ್ನುವುದನ್ನ ಬಿಟ್ಟು ಪಾಸಿಟಿವ್ ಥಾಟ್ಸ್ನ ನಮ್ಮ ಮನಸ್ಸಿನಲ್ಲಿ ಸದಾ ನಾವು ತುಂಬಿಟ್ಟುಕೊಳ್ಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಬಾಡಿ ಸಹ ಪಾಸಿಟಿವ್ ಆಗಿ ನೋ ಪೇನ್ ಅಂಡ್ ಕಾಮ್ ಅಂಡ್ ಹಗುರವಾಗಿ ನಾವು ಫೀಲ್ ಮಾಡಬಹುದು. ಸೊ ನೆಗೆಟಿವ್ ಥಿಂಕಿಂಗ್ ಓವರ್ ನೈಟ್ ಹೋಗುದಿಲ್ಲ. ಪಾಸಿಟಿವ್ ಥಿಂಕಿಂಗ್ ಎಲ್ಲರೂ ಹೇಳ್ತಿರ್ತಾರೆ, ಪಾಸಿಟಿವ್ ಥಿಂಕಿಂಗ್ ಇಸ್ ವೆರಿ ಗುಡ್, ಓನ್ಲಿ ಥಿಂಕ್ ಪಾಸಿಟಿವ್, ಬಟ್ ಇಟ್ ಇಸ್ ನಾಟ್ ಈಸಿ. ಅಷ್ಟೇ ಸುಲಭವಾದ ಕೆಲಸ ಅಲ್ಲ ಪಾಸಿಟಿವ್ ಥಿಂಕಿಂಗ್. ಹಾಗಾಗಿಯೇ ಹೇಳುವುದು, ಪುಸ್ತಕಗಳನ್ನು ಓದಿ, ಸತ್ಸಂಗ ಅಥವಾ ಭಜನೆಗಳನ್ನು ಕೇಳಿ, ಮೆಡಿಟೇಷನ್ ಮಾಡಿ, ಇದು ಎಲ್ಲ ಪಾಸಿಟಿವ್ ಥಿಂಕಿಂಗ್ ಎಡೆಗೆ ನಮ್ಮನ್ನ ಕರೆದು ಹೋಗುತ್ತದೆ. ಸೊ ಪಾಸಿಟಿವ್ ಥಿಂಕಿಂಗ್ ಆಗಿ ನಾವು ಇದನ್ನೆಲ್ಲ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ದ ಬಿಗರ್ ಪಿಕ್ಚರ್ ಇಸ್ ಕಂಪ್ಲೀಟ್. ಲೈಕ್ ನಾವು ಟೇಕ್ ಸಂಕಲ್ಪ, MSRT ಅಲ್ಲಿ ಸಂಕಲ್ಪ ತಗೊಳ್ಳೋದನ್ನ ಕಲ್ತ್ವಿ. ಪಾಸಿಟಿವ್ ಅಫರ್ಮೇಷನ್ಸ್ ಹೇಳೋದು, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ ಅಂತ ನಮಗೆ ನಾವೇ ಹೇಳ್ಕೊಳ್ಳೋದು. ಆಲ್ ಆಫ್ ದಿಸ್, ಇದೆಲ್ಲ ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ. ಗ್ರಾಟಿಟ್ಯೂಡ್, ನಾವು ಸದಾ ಗ್ರಾಟಿಟ್ಯೂಡ್ ನಿಂದ ಇರಬೇಕು. ಥ್ಯಾಂಕ್ಫುಲ್ ಫಾರ್ ವಾಟ್ ವಿ ಹ್ಯಾವ್ ಟು ಎವ್ರಿಬಡಿ, ದೇವರಿಗೆ, ನಮ್ಮ ಫ್ಯಾಮಿಲಿಗೆ, ಎಲ್ಲರಿಗೂ ಗ್ರಾಟಿಟ್ಯೂಡ್ ಅನ್ನ ನಾವು ದೈನನಿತ್ಯದ ನಮ್ಮ ದಿನ ಸಹ ಗ್ರಾಟಿಟ್ಯೂಡ್ ನಿಂದ ನಾವು ಆರಂಭಿಸಬೇಕು. ಲಾಸ್ಟ್ಲಿ, immunity and health does not increase overnight. Daily consistent effort is required. So immunity, ಈಗ ಇಮ್ಯುನಿಟಿ ಸಡನ್ ಆಗಿ ಕೋವಿಡ್ ಶುರು ಆಗಿದ್ದರಿಂದ ಇಮ್ಯುನಿಟಿ ಸ್ಟ್ರಾಂಗ್ ಮಾಡಿ ಅಂತ ಹೆಚ್ಚಾಗಿ ಮಾತುಗಳು ಕೇಳಿ ಬರ್ತದೆ. ಆದ್ರೆ ಇಮ್ಯುನಿಟಿ ನಾವು ಓವರ್ ನೈಟ್ ಇನ್ಕ್ರೀಸ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇಟ್ ಈಸ್ ಅ ಕಂಟಿನ್ಯೂಸ್ ಅಂಡ್ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ ವಿಷಯಗಳನ್ನೆಲ್ಲ ರೆಗ್ಯುಲರ್ ಆಗಿ ದಿನನಿತ್ಯ ಅಭ್ಯಾಸವನ್ನಾಗಿ ಮಾಡಿದರೆ ನಮ್ಮ ಇಮ್ಯುನಿಟಿ ಸಹ ದೈನಂದಿನವಾಗಿ ಹಾಗೆ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತದೆ. ಓವರ್ ನೈಟ್ ನೋ ಮ್ಯಾಜಿಕ್ ವಿಲ್ ಹ್ಯಾಪನ್. ಓವರ್ ನೈಟ್ ಸಂಪೂರ್ಣ ಅನಾರೋಗ್ಯದ ಎಡೆಗೆ ನಾವು ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಓವರ್ ನೈಟ್ ಸಂಪೂರ್ಣವಾಗಿ ಆರೋಗ್ಯದತ್ತ ಹೋಗುವುದಕ್ಕೂ ಸಾಧ್ಯವಿಲ್ಲ. ಇಟ್ ಈಸ್ ಅ ಕನ್ಸಿಸ್ಟೆಂಟ್ ಎಫರ್ಟ್ ಟುವರ್ಡ್ಸ್ ಬೋತ್ ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್. ಸೊ ಓವರ್ ನೈಟ್ ಕೆಟ್ಟದಾಯ್ತು ಅಂತ ಬಾಡಿ ವೀಕ್ ಅಂತ ಹೇಳುವುದು ಸಾಧ್ಯ ಇಲ್ಲ. ನಿಮ್ಮ ಇಷ್ಟು ವರ್ಷಗಳ ಪ್ರಾಕ್ಟೀಸಸ್ ತಪ್ಪಾಗಿದ್ದರೆ ನಿಮಗೆ ಇಮಿಡಿಯೇಟ್ ಇಫೆಕ್ಟ್ ಆಗುತ್ತೆ. ನಿಮ್ಮ ಇಮ್ಯುನಿಟಿ ಆಲ್ರೆಡಿ ವೀಕ್ ಆಗಿರುತ್ತೆ. ಸೊ ಕೋವಿಡ್ ಇನ್ಫೆಕ್ಷನ್ ಸಹ ತುಂಬಾ ಬೇಗ ನಿಮಗೆ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಕೀಪ್ ಯುವರ್ ಹ್ಯಾಬಿಟ್ಸ್
consistent and put your efforts consistently. ಥ್ಯಾಂಕ್ ಯು. ಸೊ ಹೀಗೆ ನಾವು ನಮ್ಮ ಇವತ್ತಿನ ಡಯಟ್ ಮತ್ತು ಲೈಫ್ ಸ್ಟೈಲ್, ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಇನ್ ಜನರಲ್ ಆಗಿ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇಟ್ ಈಸ್ ಜನರಲ್ ಪ್ರಾಕ್ಟೀಸಸ್, ಯಾರೇ ಬೇಕಾದರೂ ಇದನ್ನ ಫಾಲೋ ಮಾಡ್ಬೋದು, ಬಟ್ ವಿತ್ ಸಮ್ ರೆಸ್ಟ್ರಿಕ್ಷನ್ಸ್. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ದ ಸೆಷನ್. ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಕ್ವೆಶನ್ಸ್ ಇದ್ರೆ ಪ್ಲೀಸ್ ರೀಚ್ ಔಟ್ ಟು ಅಸ್ ಅಟ್ ಪ್ರದೀಪಿಕಾ ಯೋಗ ಸ್ಟುಡಿಯೋ ಆ್ಯಂಡ್ ವಿ ವಿಲ್ ಬಿ ಹ್ಯಾಪಿ ಟು ಅಡ್ವೈಸ್ ಯು. ನಿಮಗೆ ಸ್ಪೆಸಿಫಿಕ್ ಡಯಟರಿ ಕನ್ಸಲ್ಟೇಷನ್ಸ್ ಬೇಕು ಅಂದರೂ, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಡೈಲಿ ರುಟೀನ್ ಆ್ಯಂಡ್ ಇಶ್ಯೂಸ್, ಡಿಸೀಸಸ್, ಅದರ ಬೇಸ್ಡ್ ನಿಮಗೆ ಡಯಟರಿ ಪ್ಲಾನ್ಸ್ನ ಕಸ್ಟಮೈಸ್ ಮಾಡಿ ನಿಮಗೆ ಕೊಡಲಾಗುತ್ತದೆ. ಸೊ ಇಂಟ್ರೆಸ್ಟ್ ಇದ್ದಲ್ಲಿ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್ ಎಟ್ ದ ಗಿವನ್ ಡೀಟೇಲ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.